ವಾಲಂಟ್ರಿ ಆರ್ಗನೈಸೇಷನ್, ಅದಕ್ಕೆ ಏಜ್ ಲಿಮಿಟ್ ಏನೂ ಇಲ್ಲ. ಇಟ್ಸ್ ಓಪನ್ ಟು ಎವ್ರಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಟು ಡೂ ಸಮಥಿಂಗ್ ಟು ದಿ ಪಬ್ಲಿಕ್. ಇಟ್ಸ್ ಎ ಪ್ಲ್ಯಾಟ್ಫಾರ್ಮ್ ಟು ಡೂ ಸಮಥಿಂಗ್. ಇಟ್ಸ್ ಎ ಪ್ಲ್ಯಾಟ್ಫಾರ್ಮ್ ಟು ದಿ ಕಮ್ಯುನಿಟಿ, ಫಾರ್ ದಿ ಕಮ್ಯುನಿಟಿ, ಬೈ ದಿ ಕಮ್ಯುನಿಟಿ. ಸೊ ಸುಮಾರು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ನವಜ್ಯೋತಿ ಟ್ರಸ್ಟಿಂದ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್. ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಾಯಿರ್ತೀವಿ, ಮತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಬಗ್ಗೆ ಪಬ್ಲಿಕ್ ಲೆಕ್ಚರ್ಸ್ ಇಡ್ತಾಯಿರ್ತೀವಿ. ಸೊ ವಿ ಹ್ಯಾವ್ ಡನ್ ಲಾಟ್ ಆಫ್ ಪ್ರೋಗ್ರಾಮ್ಸ್. 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಜಾಯ್ನ್ ಅಸ್. ಏಜ್ ಹ್ಯಾಸ್ ನೋ ಲಿಮಿಟ್. ಇಟ್ಸ್ ಓನ್ಲಿ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ವಾಲಂಟ್ರಿ ಇನಿಷಿಯೇಟಿವ್ ದಟ್ ಈಸ್ ಇಂಪಾರ್ಟೆಂಟ್. ಡಿಫ್ರೆಂಟ್ ಟೈಪ್ ಆಫ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಸೊ ಐ ವೆಲ್ಕಮ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಟಾಕ್ ಟು ದಿಸ್ ನಂಬರ್ ಗಿವನ್ ದೇರ್. ಆಮೇಲೆ ಇವತ್ತು ನಮ್ಮ ಜೊತೆ ನಮ್ಮ ಎದುರುಗಡೆ ಡಾಕ್ಟರ್ ನಾಗನಗೌಡ ಅಂತ ಇದ್ದಾರೆ. ತುಂಬ ಸರಳ ವ್ಯಕ್ತಿ ಮತ್ತು ತುಂಬ ತಿಳ್ಕೊಂಡಿರೋ ವ್ಯಕ್ತಿ. ಡಾಕ್ಟರ್ ನಾಗನಗೌಡ ಅನ್ನೋರು ಈ ಸೋಲಾರ್ ಪವರ್ ಅದ್ರ ಬಗ್ಗೆ ಇವತ್ತು ಅವೇರ್ನೆಸ್ ಕೊಡ್ತಾರೆ, ಒಂದು ಮಾಹಿತಿ ಕೊಡ್ತಾರೆ. ಅವ್ರು ಎಕ್ಸ್ಪರ್ಟ್, ಸೋಲಾರ್ ಪವರಲ್ಲಿ ಎಕ್ಸ್ಪರ್ಟ್, ಸೋಲಾರ್ ಆ್ಯಂಡ್ ವಿಂಡ್ ಪವರಲ್ಲಿ. ನಾನು ಅವ್ರದ್ದು ಬಯೋಡೇಟಾ ಓದ್ತೀನಿ. ಡಾಕ್ಟರ್ ನಾಗನಗೌಡ ಅವ್ರ ಕ್ವಾಲಿಫಿಕೇಷನ್ನು BE, ME, MISTE, FIE, CE, PhD. ಸೊ 1959 ಬಾರ್ನ್ ಆಗಿದ್ದಾರೆ. ಸೊ ಇಸ್ BE ಇನ್ ಎಲೆಕ್ಟ್ರಾನಿಕ್ಸ್, ME ಇನ್ ಪವರ್ ಎಲೆಕ್ಟ್ರಾನಿಕ್ಸ್, PhD ಇನ್ ನಾನ್ ಕನ್ವೆನ್ಷನಲ್ ಪವರ್ ಸೋರ್ಸಸ್, ವಿಂಡ್ ಎನರ್ಜಿ. ವಿಂಡ್ ಎನರ್ಜಿಲಿ ಅವರು ಎಕ್ಸ್ಪರ್ಟ್ ತುಂಬ. ಇನ್ಫ್ಯಾಕ್ಟ್ ಫಾರಿನ್ ಕಂಟ್ರಿಗೆಲ್ಲ ಹೋಗ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪರ್ಟೈಸ್ ತೊಗೊಂಡಿದ್ದಾರೆ. ಆಮೇಲೆ ಅವರು ಟೀಚಿಂಗ್ ಎಕ್ಸ್ಪೀರಿಯೆನ್ಸು 6 years ಇದೆ. ಆ್ಯಂಡ್ ಈಸ್ ಪ್ರೆಸೆಂಟ್ಲಿ ಈಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಆ್ಯಂಡ್ KRDEL ಅಂತಿದೆ, ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ. ಈ ಸ್ಟಿಲ್ ಟೆಕ್ನಿಕಲ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಇದು ಕೊಟ್ಟಿದ್ದಾರೆ. ಪ್ಲಸ್ ಇದು ಚಾರ್ಟರ್ಡ್ ಇಂಜಿನಿಯರ್ ಆ್ಯಂಡ್ ಪ್ರೆಸೆಂಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಡೈರೆಕ್ಟರ್, ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಫಾರ್ ಸೋಲಾರ್ ಟೆಕ್ನಾಲಜಿ. ಒಂದು ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ, ಅದಕ್ಕೆ ಈಸ್ ದಿ ನ್ಯಾಷನಲ್ ಡೈರೆಕ್ಟರ್. ಅವರು ಸುಮಾರು ಪಬ್ಲಿಷ್ ಮಾಡಿದ್ದಾರೆ ಪೇಪರು. ಸುಮಾರು 3000 ಟೆಕ್ನಿಕಲ್ ಪೇಪರ್ ಸಬ್ಮಿಟ್ ಮಾಡಿದ್ದಾರೆ. 3000, ಅಮೇಝಿಂಗ್. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ, ಸೆಮಿನಾರ್ಸಲ್ಲಿ, ಕಾನ್ಫರೆನ್ಸಲ್ಲಿ, ಜರ್ನಲ್ಸಲ್ಲಿ ಸುಮಾರು ಬಂದಿದೆ. ಆಮೇಲೆ ಈಸ್ ಎ ಮೆಂಬರ್ ನ್ಯಾಷನಲ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಷನ್, ನ್ಯೂ ಡೆಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಫ್ ಇಂಡಿಯಾ, ಕರ್ನಾಟಕ ಪ್ರದೇಶ್ ಕೃಷಿಕ ಸಮಾಜ್, ಶ್ರೀ ಯರಿಸ್ವಾಮಿ ಎಜುಕೇಷನ್ ಟ್ರಸ್ಟ್, ಸೆಂಟ್ ಜಾನ್ಸ್ ಆಂಬುಲೆನ್ಸ್. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಸೊ ನಾನು ತುಂಬ ಸಂತೋಷ ಪಡ್ತೀನಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಸಂಘದ ಪರವಾಗಿ ಡಾಕ್ಟರ್ ನಾಗನಗೌಡ ಅವರಿಗೆ ಒಂದು ಸ್ಮಾಲ್ ವೆಲ್ಕಮ್ ಬಟ್ಟೆ ಕೊಡ್ತಾ ಇದ್ದೀನಿ. ನಾನೀಗ ಐ ರಿಕ್ವೆಸ್ಟ್ ಮಿಸ್ ಡಾಕ್ಟರ್ ನಾಗನಗೌಡ, ದಯವಿಟ್ಟು ಸೋಲಾರ್ ಇದ್ರ ಬಗ್ಗೆ ನಮ್ಮ ಕಾಮನ್ ಪಬ್ಲಿಕ್ ಯಾವ ಥರ ಹೆಲ್ಪ್ ಆಗುತ್ತೆ ಅದನ್ನು ದಯವಿಟ್ಟು ತಾವು ಹೇಳ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ನಾಗರಿಕ ಬಂಧುಗಳೇ, ಅಣ್ಣಂದಿರೇ, ಅಕ್ಕಂದಿರೇ, ಸರ್ಕಾರದ ಕೆಲಸ ದೇವರ ಕೆಲಸ, ಜನಸೇವೆಯೇ ಜನಾರ್ದನ ಸೇವೆ ಎಂಬ ನುಡಿಯಂತೆ ಇವತ್ತು ನಮಗೆ ಸರ್ಕಾರದ ಅಧಿಕಾರಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಅದೇ ಥರ ತಾವೆಲ್ಲ ಹಿರಿಯರೆದುರಿ ಒಂದಲ್ಲ ಒಂದು ಮುಖಾಂತರ ತಾವು ಸಾರ್ವಜನಿಕರ ಒಂದು ಸೇವೆ ಮಾಡತಕ್ಕಂಥ ಅವಕಾಶ ಸಿಕ್ಕಿರುತ್ತದೆ. ಆ ಅವಕಾಶವನ್ನು ನಾವು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮಾಡಿದರೆ ಇದಕ್ಕಿಂತ ಬೇರೆ ಶಿವಪೂಜೆ ಮತ್ತೊಂದು ಇಲ್ಲ ಅಂತ ಅಂದ್ಕೊಂಡು ಇವತ್ತು ಸರ್ಕಾರ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅನೇಕ ಕಾರ್ಯಕ್ರಮ ಯೋಜನೆಗಳನ್ನು ಹಮ್ಮಿಕೊಂಡಿರ್ತಾರೆ. ಮೂಲಭೂತ ಸೌಕರ್ಯಗಳಾದ ಶಿಕ್ಷಣ, ವೈದ್ಯಕೀಯ, ವಿದ್ಯುತ್ತು ಮುಂತಾದವು. ಇವುಗಳಲ್ಲಿ ವಿದ್ಯುತ್ ಅತಿ ಮುಖ್ಯ. ವಿದ್ಯುತ್ ಇಲ್ಲಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ವಿದ್ಯುತ್ ಮೇಲೆ ಅವಲಂಬಿತವಾಗಿರುತ್ತೇವೆ. ಉದಾಹರಣೆ ಹೇಳ್ಬೇಕಂದ್ರೆ ತಾವೆಲ್ಲ ಹಿರಿಯರೆದರೆ ಸುಮಾರು 15-20 ವರ್ಷದಿಂದ ನಮಗೆ ವಿದ್ಯುತ್ತಿನ ಬೇಡಿಕೆ ಇಷ್ಟಿರಲಿಲ್ಲ.
ಮನೆಯಲ್ಲಿ 1-2 ಲೈಟ್ ಇರ್ತದೆ. ಆದರೆ ಇವತ್ತಿನ ದಿನ ಎವ್ರಿ ಮೂಮೆಂಟು ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ವಿ ಕುಡ್ ನಾಟ್ ಏಬಲ್ ಟು ಜನರೇಟ್ ಆ್ಯಂಡ್ ಸಪ್ಲೈ ದ ಡಿಮ್ಯಾಂಡ್ ರಿಕ್ವೈರ್ಮೆಂಟ್ ಆ್ಯಸ್ ಪರ್ ದ demand is concerned, because we have some limitations are there to generate electricity from the conventional energy sources. ಅಂದರೆ ಸಂಪ್ರದಾಯವಾಗಿ ಇವತ್ತು ನಾವೇನು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಲ್ಲ, ನೀರಿನಿಂದ, ಕಲ್ಲಿದ್ದಲಿನಿಂದ ಮತ್ತು ಹಣಶಕ್ತಿಯಿಂದ, ಈ ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಅನೇಕ ಅಡಚಣೆ ಇದೆ. ಉದಾಹರಣೆ ಹೇಳಬೇಕಂದ್ರೆ, ಇವತ್ತು 1 ಯೂನಿಟ್ ಉತ್ಪಾದನೆ ಮಾಡಬೇಕಾದ್ರೆ ನಮಗೆ 1 kg ಕೋಲ್ ಬೇಕು, 3.3 ಲೀಟ್ರ್ ನೀರು ಬೇಕು. ಅದ್ರ ಜೊತೆಗೆ ನಾವು 1 kg ಕಾರ್ಬನ್ನು ಮತ್ತು ಇತರ ಆಮ್ಲ ವಾತಾವರಣದಲ್ಲಿ ನಾವು ಬಿಡ್ತೀವಿ. ಈಗಾಗಲೇ ನಾವು ಇರತಕ್ಕಂಥ ರಿಸೋರ್ಸಸ್ ಕೋಲು, ಪೆಟ್ರೋಲು, ಡೀಸೆಲ್ಲು ಸುಮಾರು ಇರತಕ್ಕಂಥದ್ದು 60% ನಾವು ಕನ್ಸ್ಯೂಮ್ ಮಾಡಿಕೊಂಡು, ಉಳಿದ ಒಂದು 40% ಇನ್ನೊಂದು 30-40 ಬೇಡ, ಮ್ಯಾಕ್ಸಿಮಮ್ 100 ವರ್ಷ ಆದಮೇಲೆ 100 ವರ್ಷ ಆದಮೇಲೆ ನಮಗೆ ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲು ಏನು ಇರೋದಿಲ್ಲ. ಬಿಕಾಸ್ ಆಫ್ ದಿ ಯುಟಿಲೈಸೇಷನ್ ಆಫ್ ಕನ್ವೆನ್ಷನಲ್ ದಟ್ ಈಸ್ ಫಾಸಿಲ್ ಫ್ಯೂಲ್, ಅಂದರೆ ಕೋಲು, ಪೆಟ್ರೋಲ್ ಎಕ್ಸೆಟ್ರಾ, ವಿ ಹವ್ ಆಲ್ರೆಡಿ ಎಮಿಟೆಡ್, ಅಂದರೆ ವಾತಾವರಣದಲ್ಲಿ ಇಂಗಾಲಾಮ್ಲ ಈ ಥರ ಗ್ರೀನ್ ಹೌಸಸ್ ಗ್ಯಾಸ್ ವಾತಾವರಣದಲ್ಲಿ ಬಿಟ್ಟೋದ್ರಿಂದ ಇವತ್ತು ವಾತಾವರಣದಲ್ಲಿ ಅನೇಕ ದುಷ್ಪರಿಣಾಮ ಆಗುತ್ತದೆ. ಇವತ್ತು ಗಿಡ ಮರ ಫಾರೆಸ್ಟ್ ಇರೋದರಿಂದ ಸುಮಾರು 200 ಗಿಗಾಟನ್ಸ್ ಕಾರ್ಬನ್ ಈ ಥರ ಆಮ್ಲ ನಾವು ಹೀರ್ಕೊಳ್ತೀವಿ. ಇನ್ನು ಇತರ 200 ಗಿಗಾಟನ್ಸ್ ಆಫ್ ಕಾರ್ಬನ್ ಈ ಥರ ಆಮ್ಲ ವಾತಾವರಣದಲ್ಲಿ ಇರೋದರಿಂದ ಇವತ್ತು ನಮ್ಮ ವಾತಾವರಣದ ಅನೇಕ ದುಷ್ಪರಿಣಾಮ ಆಗುತ್ತೆ. ದುಷ್ಪರಿಣಾಮ ಏನಾಗುತ್ತೆ? ಆಮ್ಲಜನಕದ ಕೊರತೆ ಆಗುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಉಷ್ಣ ಜಾಸ್ತಿ ಆಗ್ತಾ ಇದೆ. ಅನೇಕ ಮೊದಲು ಇಂಥ ಇವತ್ತು ಸೋಮವಾರ ಇದೆ, ಇವತ್ತು ಕಾರ್ತಿ ಇದೆ, ಇವತ್ತು ಸೋಮವಾರ ಕಾರ್ತಿಕ ಮಳೆ ಬರ್ತಾ ಇತ್ತು, ಇವತ್ತು ಉಗಾದಿನ ಮಳೆ ಬರ್ತಾ ಇತ್ತು. ಈಗ ಅಮಾವಾಸ್ಯೆ ಇಲ್ಲ, ಹುಣ್ಣಿಮೆ ಇಲ್ಲ, ಯಾವಾಗೋ ಬರುತ್ತೆ, ಯಾವಾಗೋ ಹೋಗುತ್ತೆ. ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಲಿದ್ದಲಿನ ಒಂದು ವಿದ್ಯುತ್ ಉತ್ಪಾದನೆ ಮಾಡಿ ಸರ್ಕಾರ ಸಾರ್ವಜನಿಕ ಕೊಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಲಿದ್ದಲು ಎಲ್ಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲಿದ್ದಲು ಪಕ್ಕದ ರಾಜ್ಯ ಅಂದರೆ ಆಂಧ್ರ ಪ್ರದೇಶ, ಒರಿಸ್ಸಾ, ಬಿಹಾರ್, ಕೆಲವೊಂದು ಟೈಮ್ ಹೊರದೇಶ ತರಿಸ್ಕೊಂಡು ನಾವು ವಿದ್ಯುತ್ ತಯಾರು ಮಾಡಿ ಸಾರ್ವಜನಿಕರಿಗೆ ಕೊಡ್ತಾ ಇದೆ. Because of the transportation and coal cost, the cost of production increases. ಇದ್ರ ಜೊತೆಗೆ ಏನಾಗುತ್ತೆ? ಕಾರ್ಬನ್ ಈ ಥರ ಆಮ್ಲ ವಾತಾವರಣದಲ್ಲಿ ಬಿಡ್ತಾ ಇದ್ದೀವಿ, ಅದೊಂದು ಸಮಸ್ಯೆ ಆಗ್ತಾಯಿದೆ. ಇರತಕ್ಕಂಥ ರಿಸೋರ್ಸಸ್ಸು ಇನ್ನೊಂದು 100 ವರ್ಷ ಆದಮೇಲೆ ಪೆಟ್ರೋಲು, ಡೀಸೆಲ್ಲು ಸಿಗೋದಿಲ್ಲ, ಕಲ್ಲಿದ್ದಲು ಸಿಗೋದಿಲ್ಲ. ಆಮೇಲೆ ನೀರಿನಿಂದ ಮಾಡಬೇಕಂದ್ರೆ ನಾವು ಒಂದು ಡ್ಯಾಮ್ ಕಟ್ಟಬೇಕಂದ್ರೆ 10-12-15 ವರ್ಷ ಬೇಕು. ಅದೆಲ್ಲ ಎಲ್ಲಿ ಕಟ್ಟೋಕ್ಕೆ ಸಾಧ್ಯ? ನಾವು ಡ್ಯಾಮು ಎಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರುತ್ತೋ ಅದು ನೀರು ಒಂದು ತಡೆದಿಟ್ಕೊಂಡು ಡ್ಯಾಮ್ ಕಟ್ಟಕ್ಕೊಂದು ಪೂರಕ ವಾತಾವರಣದಲ್ಲಿ ಮಾಡ್ತೀವಿ. ಅದೆಲ್ಲ ಫಾರೆಸ್ಟ್ ಏರಿಯಾದಲ್ಲಿ ನಮ್ಗೆ 5-6 ಎಕರೆ ಜಮೀನು ಬೇಕಂದರೆ, ಏರಿಯಾ ಬೇಕಂದರೆ ಅಲ್ಲಿರ್ತಕ್ಕಂಥ ಗಿಡ ಮರ ಕಡಿಬೇಕು. ಗಿಡ ಮರ ಕಡಿಯೋದ್ರಿಂದ ಏನಾಗುತ್ತೆ? ನಾವು ಉಸಿರಾಡ್ತಕ್ಕಂಥ ಪ್ರಾಣವಾಯು ಆಮ್ಲ ಯಾರು ಕೊಡ್ತಾ ಇರೋದು? ಈಗೆಲ್ಲ ನರ್ಸಿಂಗ್ ಹೋಮ್ನಾಗ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಹೋದ ತಕ್ಷಣ ನಮಗೆ ಆಮ್ಲಜನಕದ್ದು ಏರಿಸ್ತಾರೆ, ತಮಗೆಲ್ಲ ಗೊತ್ತಿದೆ ಅಲ್ವಾ? ಅಂಥ ಒಂದು ಪ್ರಾಣವಾಯು ಆಮ್ಲನ ನಾವು ಗಿಡ ಮರಗಳಿಂದ ಪಡಿತಿದ್ವಿ. ಆ ಗಿಡ ಮರಗಳು ಹೋಗೋದ್ರಿಂದ ನಮಗೆ ಆಮ್ಲಜನಕದ ಕೊರತೆ ಆಗೋದ್ರಿಂದ ನಮಗೆ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮ ಆಗುತ್ತೆ. ಗಿಡ ಮರಗಳು ಕಡಿಯೋದ್ರಿಂದ ಇನ್ನೊಂದು ಏನಾಗುತ್ತೆ? ವಾತಾವರಣದಲ್ಲಿ ತಂಪು ಕಡಿಮೆ ಆಗಿ ಉಷ್ಣ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಜೊತೆಗೆ ಅಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಲ್ವಾ? ಪುನರ್ವಸತಿ ಕಲ್ಪಿಸ್ಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ಇವತ್ತಿನ ದಿನ ಏನಾಗಿಬಿಟ್ಟಿದೆ ಅಂದರೆ, ಮನುಷ್ಯರಿಗೆ ಪುನರ್ವಸತಿ ತಾವು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ, ಆದರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ ಯಾರು ನೋಡಬೇಕು? ತಾವು ಒಂದು ವಿಚಾರ ಮಾಡಬೇಕಂದ್ರೆ ನಾನು ತಮ್ಮಲ್ಲಿ ಹೇಳ್ತೀನಿ, ತಾವೆಲ್ಲ ಹಿರಿಯರದಿರಿ. ಇವತ್ತಿನ ದಿನ ಮಕ್ಕಳು ಓದಬೇಕು ಅಂತೇಳಿ ಪಾಪ ಚಿಕ್ಕವರಲ್ಲಿದ್ದಾಗ ಅವ್ರು ಸಾಲ ಸೋಲ ಮಾಡಿ ಏನೇನೋ ಮಾಡ್ಕೊಂಡು ನಮ್ಮ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ಡೈರೆಕ್ಟರ್ ಮಾಡ್ತಾರೆ. ಮದುವೆ ಆದ ತಕ್ಷಣ ಹೆಂಡ್ತಿ ಕಟ್ಕೊಂಡು ಮಕ್ಕಳು ಏನಿಲ್ದಂಗೆ ಹೆಂಡ್ತಿ ಕಟ್ಕೊಂಡು ನಾವು ಕಾರ್ನೇ ತಿರುಗಾಡ್ಕೊತಿದ್ರೆ ವಯಸ್ಸಾದ ತಂದೆ ತಾಯಿನ ಯಾರು ನೋಡ್ಬೇಕು ಹೇಳಿ ಅಲ್ವಾ? ಇವತ್ತು ಹಳ್ಳಿ ಊರಲ್ಲಿ ಏನ್ಬೇಕಂದ್ರೆ ಕೂಲಿ ಮಾಡಿ ಎಲ್ಲ ಮಕ್ಕಳೆಲ್ಲ ಓದಿಸ್ತಾ ಇರ್ತಾರೆ. ಅವ್ರು ಓದಿ ಬೆಂಗಳೂರಿಗೆ ಬಂದಮೇಲೆ ಹೆಂಡ್ತಿ ಕಟ್ಕೊಂಡು ದೋಸೆ ತಿನ್ಕೊಂಡು ಕಾರ್ನಾಗ ಹೋಗ್ತಾ ಇದ್ರೆ ಅಲ್ಲಿ ಊರಾಗಿ ಇವ್ರನ್ನ ಯಾರು ನೋಡೋದೇ ಇರೋದಿಲ್ಲ. ಎದಕ್ಕೆ ಕರೆಸ್ತತೆ? ವಯಸ್ಸಾಗೈತೆ ಸುಮ್ಮನೆ ಬಿದ್ದಿರು ಅಂತಾರೆ. ಎಷ್ಟೋ ಜನ ಮನೆಯಲ್ಲಿ ಬೀಗ ಹಾಕಿ ಹೋಗಿದ್ದಾರೆ, ತಮಗೆ ಗೊತ್ತಿದೆಯಾ? ನಾನು ಒಂದು ಸಲ ಗುಲ್ಬರ್ಗದಲ್ಲಿ ಅಲ್ಲಿ ಹೋಗಿದ್ದರೆ ಆ ಒಬ್ಬ ಮಗನ್ನ ಓದ್ಸಕ್ಕೆ ಬಂದಿದ್ದಾರೆ. ಅಮ್ಮ ಡೈಲಿ ಕೂಲಿ ಹೋಗಿ ಮಗನ ಓದ್ಸಕ್ಕೆ ಬಂದಿದ್ದಾರೆ ಸರ್. ಅಂದರೆ ಅಷ್ಟು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ವಯಸ್ಸಾದಮೇಲೆ ಅವ್ರನ್ನ ಪಾಪ ನಾಯಿ ಥರ ಟ್ರೀಟ್ ಮಾಡಿದರೆ ಇದು ನಾವು ಮಾಡೋ ಕರ್ತವ್ಯ? ಖಂಡಿತ ನಾವು ಮಾಡೋ ಕರ್ತವ್ಯವಲ್ಲ. ಹಿಂಗಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿನ ಯಾರು ತಂದೆ ತಾಯಿನೇ ನಮ್ಮ ಮಕ್ಕಳನ್ನ ನೋಡಲೇ ಇದ್ದರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿನ ಯಾರು ನೋಡ್ತಾರೆ ಹೇಳಿವಿ ಅಲ್ವಾ? ಸೊ ಇಷ್ಟೆಲ್ಲ ಆಗೋದ್ರಿಂದ ನಾವು ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಅನೇಕ ಸಮಸ್ಯೆ ಇದೆ. ಇದ್ರ ಜೊತೆಗೆ ನಮ್ಮಲ್ಲಿ ಇಂಟರ್ನಲ್ ಅಡ್ಜಸ್ಟೇಷನ್ಸ್ ಅಂದರೆ, ಉದಾಹರಣೆ ಹೇಳೋಕೆ ನೀವೇ ಮುಖ್ಯಮಂತ್ರಿ ಆದರೆ ಅಂದ್ಕೊಳ್ಳಿ, ಇವತ್ತು ಯಾವುದೇ ಒಂದು ನಾವು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಪೂರಕವಾದ ವಾತಾವರಣ ಇರುತ್ತೆ, ಆಗ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇದೆ, ಇಲ್ಲಿ ಡ್ಯಾಮ್ ಕಟ್ಟೋದು ಸೂಕ್ತ ಅಂತ ಮಾಡಬೇಕಾದ್ರೆ ಕೆಲವೊಂದು ಇಲ್ಲಿ ಪರಿಸರ ಆಗುತ್ತೆ, ಇಲ್ಲಿ ನಮಗೆ ಮಾಡಬೇಡ ಅಂತ ಒಬ್ಬರು ಬರ್ತಾರೆ, ಇನ್ನೊಬ್ಬರು ನಮಗೆ ವಿದ್ಯುತ್ ಕೊಡಿ ಅಂತ ಬರ್ತಾರೆ ಅಲ್ವಾ? ಇನ್ನೊಬ್ಬರು ಇನ್ನೊಂದು ಸಮಸ್ಯೆ ಬಂದರೆ ನೀವು ಎಲ್ಲಿ ಮಾಡೋಕ್ಕೆ ಸಾಧ್ಯ? ಒಂದು ಕಡೆ ವಿದ್ಯುತ್ ಬೇಕು ಅಲ್ವಾ? ಇನ್ನೊಂದು ಕಡೆ ಇಲ್ಲಿ ಮಾಡಬೇಡ ಅಂತಂದ್ರೆ ಎಲ್ಲಿ ಮಾಡೋಕ್ಕೆ ಸಾಧ್ಯ? ನೀವೇ ಮುಖ್ಯಮಂತ್ರಿ ಆದರೆ ಏನು ಮಾಡ್ತಿದ್ರಿ ಉದಾಹರಣೆ ನೋಡಿ. ಇದ್ರ ಜೊತೆಗೆ ಇಂಟರ್ನಲ್ ಅಡ್ಜಸ್ಟೇಷನ್ಸ್ ಅಂತ ತಾವು ಹೇಳಿದೆ. ಇದ್ರ ಜೊತೆಗೆ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸು ಏನು ಮಾಡೋಕ್ಕೆ ಅಷ್ಟರ ಮಟ್ಟಿಗೆ ನಾವು ವಿದ್ಯುತ್ತಿನ ಬೇಡಿಕೆ ಇರೋದ್ರಿಂದ ದೊಡ್ಡ ದೊಡ್ಡ ಅಣೆಕಟ್ಟು ಮಾಡೋಕ್ಕೆ ಅವಕಾಶ ಇಲ್ಲ. ಅದೇ ಥರ ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲಿಂದನೂ ಮಾಡೋಕ್ಕಿಲ್ಲ.
ಆದರೆ ನ್ಯೂಕ್ಲಿಯರ್ನಿಂದ ಈಗ ಏನಾಗಿದೆ, ನಮ್ಮ ಭಾರತ ದೇಶದಲ್ಲಿ ಸುಮಾರು 2,10,000 ಮೆಗಾವ್ಯಾಟ್ ವಿವಿಧ ಮೂಲಗಳಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಸುಮಾರು 66% ನಾವು ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲ್ನಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಸುಮಾರು 19% ನೀರಿನಿಂದ, 2.3% ಅಣುಶಕ್ತಿಯಿಂದ, ಸುಮಾರು 12% ನಾವು ಪರ್ಯಾಯ ಇಂಧನ ಮೂಲಗಳು, ನೈಸರ್ಗಿಕ ಸಿಗತಕ್ಕಂಥ ಸಂಪನ್ಮೂಲಗಳನ್ನು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ನೀಗಾಗಲೇ ಹೇಳ್ದಂಗೆ ನೀರಿನಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಲ್ಲಿದ್ದಲಿನ ಸಮಸ್ಯೆ ಇದೆ. ಅಣುಶಕ್ತಿಯಿಂದ ಬಂದರೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 4,780 ಮೆಗಾವ್ಯಾಟು ಅಣುಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 880 ಮೆಗಾವ್ಯಾಟು ಉತ್ತರ ಕನ್ನಡ ಜಿಲ್ಲಾ ಕಾರವಾರ ಕೈವದಲ್ಲಿ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಏನಾರ ಒಂದು ಆಕ್ಸಿಡೆಂಟ್ ಆದರೆ ಸುಮಾರು 300 ಕಿಲೋಮೀಟರ್ ತಕ್ಕಂಥ ಪ್ರಾಣಿ ಪಕ್ಷಿ ಎಲ್ಲರಿಗೂ ನಾಶ ಆಗ್ತಾರೆ. ಆದರೆ ಇವತ್ತಿನ ದಿನ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂದರೆ ನಿಮಗೆ ಗೊತ್ತಿರ್ಬೋದು. ಸಾಮಾನ್ಯ ನಾವೆಲ್ಲ ಹಳ್ಳಿ ಊರಿಂದ ಬಂದಿದ್ವಿ. ಹಳ್ಳಿ ಊರಾಗ ಮೊದಲು ಗ್ಯಾಸ್ ಯಾರು ಯೂಸ್ ಮಾಡ್ತಿದ್ದಿಲ್ಲ. ನಮ್ಮಮ್ಮರಿಗೆ ಗ್ಯಾಸ್ ಕೊಡ್ತೀವಿ ಅಂದರೆ ಗ್ಯಾಸ್ ಜೋಡಿ ಏನು ಬೇಡಪ್ಪ ಅಂತೇಳಿ ಪಾಪ ಒಲೆ ಕಟ್ಟಿಗೆ ಇಟ್ಟೇನೆ ಕಣ್ಣು ಒರೆಸ್ಕೊಂಡು ಮಾಡಿ ನಮಗೆಲ್ಲ ಇಂಜಿನಿಯರ್ ಮಾಡಿದ್ರು. ಗ್ಯಾಸು ಏನೇನು ಬೇಡಪ್ಪ ಅಂತಿದ್ರು. ಅಂದರೆ ಆಕ್ಸಿಡೆಂಟ್ ಆಗಿಬಿಟ್ರೆ ಮತ್ತೊಂದು ಅಂತ ಸಮಸ್ಯೆ ಇರ್ತಿತ್ತು. ಆದರೆ ಇವತ್ತಿನ ದಿನ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಆ ಥರ ಸಮಸ್ಯೆ ಇಲ್ಲ. ಎಲ್ಲರೂ ಆಕ್ಸಿಡೆಂಟ್ ಆಗುತ್ತೆ ತಾವು ನೋಡಿದರೆ, ಏನೋ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತೆ, ಆನ್ ಮಾಡಿಕೊಂಡು ರೆಗ್ಯುಲೇಟರ್ ಏನಾರು ಹೋದರೆ ಅದು ಏನಾರು ಆಗುತ್ತೆ, ಇಲ್ಲಾಂದರೆ ಸುರಕ್ಷತೆ ಆಗಿದೆ. ಆದರೆ ಒಂದು ಸಲ ನಾವು ಅಣುಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಬರುತ್ತಲ್ಲ ವೇಸ್ಟ್ ಮೆಟೀರಿಯಲ್ಲು, ಆ ವೇಸ್ಟ್ ಮೆಟೀರಿಯಲ್ನ ನಾವು ಸೇಫಾಗಿ ಡಿಸ್ಪೋಸಲ್ ಮಾಡಬೇಕು. ಇಲ್ಲಿಂದ್ರೆ ಏನಾಗುತ್ತೆ, ಈಗ ನಾವು ಹಳ್ಳಿ ಊರಲ್ಲಿ ಅಡುಗೆ ಮಾಡ್ತಾರೆ, ಒಲೆಯಲ್ಲಿ ಬೂದಿ ಬರ್ತದೆ, ತಿಪ್ಪಿಗೆ ಹಾಕ್ತೀವಿ, ಗೊಬ್ಬರ ಆಗುತ್ತೆ. ಆದರೆ ಅಣುಶಕ್ತಿಯಿಂದ ವಿದ್ಯುತ್ ತಯಾರು ಮಾಡೋದಲ್ಲಿ ತಿಪ್ಪಿಗೆ ಗೊಬ್ಬರ ಥರ ಹಾಕೋಂಗಿಲ್ಲ. ಬೆಳ್ಳಿ ಬಂಗಾರನ ಬೇಕಾದ್ರೆ ನಾವು ಎಲ್ಲರೂ ಇಡ್ಬೋದು, ಅದಕ್ಕಿಂತ ಹೆಚ್ಚಾಗಿ ಡಿಸ್ಪೋಸ್ ಮಾಡಬೇಕಾಗುತ್ತೆ. ಇಲ್ಲಿಂದ ಹರಿದು ಬರ್ತಂಥ ಅಣುಶಕ್ತಿ ನಮ್ಮ ಅಣುಕಿರಣಕ್ಕೆ ಸೇರಿಬಿಟ್ರೆ ನಮ್ಮ ಚರ್ಮ ನಮಗೆ ಕಾಯಿಲೆ ಅಂದರೆ ಕ್ಯಾನ್ಸರು ಮತ್ತೊಂದು ಬರೋ ಸಂಭವ ಇರುತ್ತೆ. ಈಗ 2.5 ತಿಂಗಳು 3 ತಿಂಗಳಿಂದ ತಾವು ನೋಡಿರ್ಬೋದು, ತಮಿಳುನಾಡಿನಿಂದ ನಮ್ಮ KGFನಲ್ಲಿ ಅಣುಶಕ್ತಿಯಿಂದ ಬರ್ತಕ್ಕಂಥ ಒಂದು ವೇಸ್ಟ್ ಮೆಟೀರಿಯಲ್ ಆಗ್ತು ಅಂತ ಬಂದಿದ್ರಲ್ವ, ಅದು ನಾವು ಬಂಗಾರ ಬೆಳ್ಳಿಕ್ಕಿಂತ ಸೇಫಾಗಿ ಡಿಸ್ಪೋಸ್ ಮಾಡಬೇಕು. ಇಲ್ಲಿಂದ್ರೆ ಏನಂತ ಅದ್ರ ಬಂದಿರತಕ್ಕಂಥ ಕಿರಣಗಳು ಏನು ಬರ್ತಾವಲ್ಲ, ಅದ್ರ ಭಾಳ ಪ್ರಾಣಕ್ಕೆ ಅಪಾಯ ಇರುತ್ತದೆ. ಆದರೆ 2010 2020 ಒಳಗಡೆ ಭಾರತದ ಒಂದು ಅಣುಶಕ್ತಿ ಒಂದು ಕಾರ್ಯಕ್ರಮದಡಿಯಲ್ಲಿ ಸುಮಾರು 10,000 ಮೆಗಾವ್ಯಾಟ್ ಮಾಡೋ ಯೋಜನೆ ಇದೆ. ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಇರೋದರಿಂದ ಆಕ್ಸಿಡೆಂಟು ಆ ಥರ ಏನೂ ಆಗೋದಿಲ್ಲ. ಆಮೇಲೆ ಡಿಸ್ಪೋಸ್ ಮಾಡೋಕ್ಕೆ ಸೇಫ್ ಟೆಕ್ನಾಲಜಿ ಇವತ್ತು ಬರ್ತಾಯಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ 10,000 ಮೆಗಾವ್ಯಾಟ್ ಮಾಡೋ ಯೋಜನೆ ಇದೆ. ಅದು ಮಾಡಿದರೆ 10 ಪೈಸೆ 20 ಪೈಸೆ ಒಂದು ಯೂನಿಟು. ಮೊದಲು ನೀವೆಲ್ಲ ಕೇಳಿದಂಗೆ ಮೊದಲು 25-30 ಪೈಸೆ ಒಂದು ಯೂನಿಟ್ ಇರ್ತಿತ್ತು ತಮಗೆ. ಈಗ ಇವತ್ತಿನ ದಿನ ಎಷ್ಟಾಗಿದೆ, 2.90, 3.90, 4.90, 5.60, 7.60 ಈ ಥರ ಹೋಗ್ತಾ ಇದೆ. ಅದ್ರ ಜೊತೆಗೆ ಇವತ್ತಿನ ದಿನ ನೀರಿನಿಂದ, ಕಲ್ಲಿದ್ದಲಿಂದ, ಅಣುಶಕ್ತಿಯಿಂದ ಮಾಡೋಕ್ಕಾಗಲ್ಲ ಅಂತಂದ್ವಿ. ಇನ್ನು ಯಾವುದು ಬಂದರೆ ಪರ್ಯಾಯ ಇಂಧನ ಮೂಲಗಳು. ಅದಕ್ಕಿಂತ ಮೊದಲು 2001 ಸೆನ್ಸಸ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಸುಮಾರು 0.5 ಬಿಲಿಯನ್ ಪೀಪಲ್ ದು ಡೋಂಟ್ ಹ್ಯಾವ್ ಗ್ರಿಡ್ ಎಲೆಕ್ಟ್ರಿಸಿಟಿ ಸಪ್ಲೈ. ಅಂದರೆ ಸುಮಾರು 145% ಮನೆಗಳಿಗೆ, ಹಳ್ಳಿಗಳಿಗೆ ವಿದ್ಯುತ್ ಇಲ್ಲ. ಸೊ ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಪವರ್ ಪ್ರಕಾರ 2007 2012 ಒಳಗಡೆ ಭಾರತದ ಎಲ್ಲ ಮನೆಗಳಿಗೆ, ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ ಕೊಡೋ ಯೋಜನೆ ಹಾಕ್ಕೊಂಡಿದ್ದಾರೆ. ಏನಪ್ಪ ಇರೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಇನ್ನು ಅವ್ರಿಗೆಲ್ಲ ಹೆಂಗೆ ವಿದ್ಯುತ್ ಕೊಡಬೇಕಂತ ತಮಗೆ ಆಶ್ಚರ್ಯ ಆಗ್ತಿರ್ಬೋದು ಅಲ್ವಾ. ಆದರೆ ಅವು ಸರ್ಕಾರ ಏನು ಮಾಡುತ್ತದೆ, ನಮ್ಮ ಸುತ್ತಮುತ್ತ ಸಿಗತಕ್ಕಂಥ ನೈಸರ್ಗಿಕವಾಗಿ ಸಿಗತಕ್ಕಂಥ ಸಂಪನ್ಮೂಲಗಳಾದ ಸೌರಶಕ್ತಿಯಿಂದ, ಗಾಳಿಯಿಂದ ಮತ್ತು ಇತರ ಮೂಲಗಳಿಂದ, ಉದಾಹರಣೆ ಇರಬೇಕಾದ್ರೆ ಮುನ್ಸಿಪಲ್ ಸಾಲಿಡ್ ವೇಸ್ಟು ಈ ಥರ ಇದರಿಂದ ಒಂದು ಮಾಡೋಕ್ಕೆ ಅನೇಕ ಕಾರ್ಯಕ್ರಮ ಹಾಕ್ಕೊಂಡು ಸರ್ಕಾರ ಮಾಡ್ತಾಯಿದೆ. ಇನ್ನು ಆಲ್ಮೋಸ್ಟ್ ಆಲ್ ಕನ್ವೆನ್ಷನಲ್ ಸಂಪ್ರದಾಯ ಮೂಲಗಳಿಂದ ಮಾಡೋದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ. ಬಟ್ ಆ್ಯಸ್ ದ ಟೈಮ್ ಪಾಸಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸಸ್. ಉದಾಹರಣೆ ಹೇಳಿದ್ನಲ್ಲ, ನಮ್ಮ ರಾಯಚೂರು ಬಳ್ಳಾರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಲಿದ್ದಲಿಲ್ಲ. ಸುಮಾರು 2,000 ಮೆಗಾವ್ಯಾಟ್ ಮೇಲ್ಪಟ್ಟು ಇದು ಕಲ್ಲಿದ್ದಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ಕಲ್ಲಿದ್ದಲು ಇಲ್ಲ ಅಂದರೆ ಹೊರ ದೇಶದಿಂದ ಹೊರ ರಾಜ್ಯ ತರಿಸೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕೋಲ್ ಕಾಸ್ಟ್ ಆಗೋದ್ರಿಂದ ನಮ್ಗೆ ಉತ್ಪಾದನೆ ಕಾಸ್ಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಆದರೆ ಸರ್ಕಾರ ಆ ಉತ್ಪಾದನೆ ಕಾಸ್ಟ್ ತಕ್ಕಂಗೆ ತಮಗೆಲ್ಲ ಕೊಡ್ತಾ ಇಲ್ಲ, ಸಬ್ಸಿಡಿ ರೇಟ್ನಲ್ಲಿ ತಮಗೆ ಕೊಡ್ತಾ ಇದೆ. ಉದಾಹರಣೆ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಅಂತೇಳಿ 18 ಯೂನಿಟ್ವರೆಗೆ ಬಡವರಿಗೆ ಅವರಿಗೆಲ್ಲ ಫ್ರೀ ಕೊಡ್ತಾ ಇದೆ. ಆಮೇಲೆ 1 ಯೂನಿಟಿಗೆ ₹2.90 ಅಂದರೆ 30 ಯೂನಿಟ್ವರೆಗೆ, 1ರಿಂದ 30ವರೆಗೆ 2.90, 31ರಿಂದ 70, 3.90, ಆಮೇಲೆ 4.90 ಈ ಥರ ಸ್ಲ್ಯಾಬ್ ರೇಟ್ ಮಾಡಿ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನು ಮಾಡ್ತು ಸರ್ಕಾರ, ಸಂಪ್ರದಾಯದಲ್ಲಿ ಅನೇಕ ಸಮಸ್ಯೆ ಇರೋದರಿಂದ ಪರ್ಯಾಯ ಇಂಧನ ಮೂಲಗಳು ಸಿಗತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಅಂದರೆ ನಮ್ಮ ಸುತ್ತಮುತ್ತ ಸಿಗತಕ್ಕ ಸಂಪನ್ಮೂಲಗಳಿಂದ, ಸೌರಶಕ್ತಿಯಿಂದ, ಗಾಳಿ ಇತರ ಮೂಲವನ್ನು ಮಾಡೋಕ್ಕೆ ಯೋಜನೆ ಹಾಕ್ಕಂತು. ಇವೆಲ್ಲ ಯೋಜನೆಗಳು ಪರ್ಯಾಯ ಇಂಧನ ಮೂಲಗಳು ಇನ್ಸಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಉದಾಹರಣೆ ಹೇಳ್ಬೇಕಂದ್ರೆ 1 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ಮಾಡಬೇಕಾದ್ರೆ 6 ವರ್ಷದಿಂದ 30 ಕೋಟಿ ಇತ್ತು. ಸುಮಾರು ಈಗ 2.5 ವರ್ಷದಿಂದ ನಾವು ನಮ್ಮ ಭಾರತ ದೇಶದಲ್ಲಿ ಮೊದಲಿಗೆ ಕರ್ನಾಟಕ ವಿದ್ಯುತ್ ನಿಗಮ 3 ಮೆಗಾವ್ಯಾಟ್ ಕೋಲಾರದಲ್ಲಿ ಬಂಗಾರಪೇಟೆ ಹತ್ರ ಅಲ್ಲಿ ಎಳಸಂದ್ರದಲ್ಲಿ ಮಾಡಿತು. ಆವಾಗ 20 ಕೋಟಿ ಇತ್ತು.
ಅದೇ ಬೆಳಗಾವಿನ ಮಾಡಿದಾಗ 20 ಕೋಟಿ, ರಾಯಚೂರು ಆ್ಯಪಲ್ ದಿನ ಮಾಡಿದಾಗ 14 ಕೋಟಿ. ಇವತ್ತಿನ ದಿನ ಇಂಡಿಯಾದಲ್ಲಿ ಫಸ್ಟ್ 5 ಮೆಗಾವ್ಯಾಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಶಿವನ ಸಮುದ್ರದಲ್ಲಿ ಮಾಡಿದಾಗ 12 ಕೋಟಿ ಬಂದಿದೆ. ಇವತ್ತಿನ ದಿನ 7 8 ಕೋಟಿ ಒಂದು ಮೆಗಾವ್ಯಾಟಿಗೆ ಬರ್ತಾ ಇದೆ. ಇನ್ನು ವಿಂಡು ಅವೆಲ್ಲ ಮಾಡ್ಬೇಕಂದ್ರೆ ಇನ್ಸೆಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಆದ್ದರಿಂದ ಸರ್ಕಾರ ಏನು ಮಾಡ್ತದೆ, ಇನ್ಸೆಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಸಾರ್ವಜನಿಕರಿಗೆ ಇವತ್ತು ಎನ್ಕರೇಜ್ಗೋಸ್ಕರ ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆ ಬರೋದರಿಂದ ಕಲ್ಲಿದ್ದಲು ಪೆಟ್ರೋಲ್ ಸಮಸ್ಯೆ ಆಗುತ್ತೆ. ಆದ್ದರಿಂದ ಇವರಿಗೆ ಸಬ್ಸಿಡಿ ಅಂತ ಕೊಡ್ತಾರೆ, ಅಂದರೆ ಸಹಾಯಧನ, ಡಿಪ್ರಿಷಿಯೇಷನ್ನು, ಸಾಫ್ಟ್ ಲೋನು, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಇದು ವಿಂಡೋ ಸೋಲಾರ್ ಇವೆಲ್ಲ ಕಾಸ್ಟ್ ಇರ್ಬೋದು, ಬಟ್ ಇನ್ನು 5 ವರ್ಷ ಆದಮೇಲೆ ಖಂಡಿತ ಇದು ಚೀಪು ಕಂಪೇರ್ ಟು ಇದು ನಾವೇನು ಇವತ್ತು ಪಡಿತಾ ಇದ್ದೀವಲ್ಲ ಕಲ್ಲಿದ್ದಲಿನಿಂದ ನೀರಿನಿಂದ, ಅದು ಜಾಸ್ತಿ ಆಗ್ತಾಯಿದೆ. ಉದಾಹರಣೆ ಹೇಳ್ಬೇಕಂದ್ರೆ 10 ವರ್ಷದಿಂದ ಮೊಬೈಲ್ ಎಷ್ಟು ಕಾಸ್ಟ್ಲಿ ಇತ್ತು ಸರ್ ತಮಗೆ ಅಲ್ವಾ? ಇವತ್ತೇನೈತೆ, ಯಾರನ್ನ ಹೋಗೋರು ಏಮಮ್ಮ ಬಾಗುಂಡವಂತ ಮಾತಾಡ್ತಿರ್ತಾರೆ ಅಲ್ವಾ? ಯಾಕೆ ಹೇಳಿ? ಟೆಕ್ನಾಲಜಿ ಜಾಸ್ತಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ 1 ರೂಪಾಯಿ 2 ರೂಪಾಯಿಗೆ ಬರುತ್ತೆ ಸರ್. ಅವಾಗ ಕಲ್ಲಿದ್ದಲಿದೆಲ್ಲ 10-15 ರೂಪಾಯಿಗೆ ಹೋಗ್ಬಿಟ್ಟಿರ್ತದೆ. ಈಗ ಅವೆಲ್ಲ ನಾವು ನೋಡ್ತಾ ಇದ್ವಿ ಅದನ್ನು. ನಾನು ಅಮೇರಿಕಕ್ಕೆ ಜಾರ್ಜ್ ಬುಷ್ ಅಧ್ಯಕ್ಷತೆಯಲ್ಲಿ ನಾವು ಸುಮಾರು 22 ದಿನ 12 ಸ್ಟೇಟ್ ವಿಸಿಟ್ ಮಾಡಿದ್ವಿ. ಅವ್ರು ಜಾರ್ಜ್ ಬುಷ್ ಅವ್ರು ಹೇಳ್ತಿದಾರೆ ಪ್ರತಿಯೊಂದು ಮನೆಯಲ್ಲಿ ಅವರವರು ಪವರ್ ಜನ್ರೇಷನ್ ಮನೆ ಆಗ್ಬೇಕಂತ ಮಾಡ್ತಾರೆ. ನಮ್ಮಲ್ಲಿ ಪವರ್ ಸ್ಟೇಷನ್ ಜನ್ರೇಟಿವ್ ಪವರ್ ಹೌಸ್ ಅಂತವಲ್ಲ, ಒಂದೊಂದು ಮನೆಯೂ ಪವರ್ ಜನ್ರೇಟಿವ್ ಮನೆ ಆಗ್ಬೇಕಂತ ಕೇಳ್ತಾ ಇದ್ದಾರೆ. ಇವತ್ತು ಸೋಲಾರ್ ಎಫಿಷಿಯನ್ಸಿ ಅವ್ರು 47% ರೀಚ್ ಆಗಿವಿ. ಮೋರ್ ದೆನ್ 51 ನಾವು ಕ್ರಾಸ್ ಆಗ್ಬೇಕಂತೇಳಿ ಅವ್ರು ಅಷ್ಟು ಎನ್ಕರೇಜ್ ಕೊಡ್ತಾರೆ. ಅದೇ ಥರ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನು ಸೋಲಾರು ಮತ್ತು ಇತರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ನಾವು ಬರಬೇಕಾದ್ರೆ ಪರ್ಯಾಯ ಇಂಧನ ಮೂಲಗಳನ್ನ ಆಗಲೇ ಹೇಳ್ದಂಗೆ ಸೋಲಾರು ಮತ್ತು ಇವೆಲ್ಲ ಸೋಲಾರು ಗಾಳಿ ಇವೆಲ್ಲ ಬೆಂಗಳೂರು ಮಾತ್ರ ಸಿಗುತ್ತೆ, ಬೇರೆ ಊರಾಗ ಸಿಗೋಕೆ ಯಾವುದು ಎಲ್ಲ ಕಡೆ ಸಿಗುತ್ತೆ. ನಮ್ಮ ಪರಿಸರದಲ್ಲಿ ಎಲ್ಲ ಕಡೆ ಸಿಗುತ್ತದೆ. ಇದು ಯಥೇಚ್ಛವಾಗಿ ಸಿಗ್ತಾ ಇರ್ತದೆ ಅಲ್ವಾ? ಎಲ್ಲಿ ಬಿಸಿಲಿರುತ್ತೋ, ಎಲ್ಲಿ ಗಾಳಿ ಇರುತ್ತೋ ನಾವು ಮನೆ ಮೇಲೆ ಹಾಕೊಂಡು ನಾವೇ ತಯಾರು ಮಾಡೋಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಸಹಾಯಧನ ಎಲ್ಲ ಕೊಡ್ತಾರೆ. ಈಗ ಮೊದಲನೇದು ಬರಬೇಕಂದ್ರೆ ನಾವು ಒಂದು ದಿನ ಬರತಕ್ಕಂಥ ಬಿಸಿಲಿನಿಂದ ಇವತ್ತು ಬೆಳಗ್ಗಿನಿಂದ ಸಾಯಂಕಾಲ ಬಿಸಿಲು ಬಂತಲ್ಲ, ಈ ಒಂದು ದಿನದಲ್ಲಿ ಸೌರಶಕ್ತಿಯಿಂದ ನಾವು ವಿದ್ಯುತ್ ತಯಾರು ಮಾಡಿದರೆ ಇಡೀ ಪ್ರಪಂಚದ ಜನ 1 ವರ್ಷ ಉಪಯೋಗಿಸೋಷ್ಟು ಒಂದು ದಿನ ಬಿಸಿಲಿಂದ ನಾವು ವಿದ್ಯುತ್ ಪಡೆಯಬಹುದು, ಉತ್ಪತ್ತಿ ಮಾಡ್ಬೋದು. ಅಂದರೆ from one day solar insolation, if you generate electricity from the one day solar insolation, you can provide electricity for whole world for 1 year. That much tremendous energy we can generate from the one day solar insolation. But as on today, are we generating that much of energy? No. Why? It may be a technology or it may be a cost. ಆದರೆ ಇವತ್ತಿನ ದಿನ ಸಾಕಷ್ಟಾಗಿ 30 ಕೋಟಿಯಿಂದ ಇವತ್ತು 7ರಿಂದ 8 ಕೋಟಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಇದರಲ್ಲಿ ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಈಗೆಲ್ಲ R&D ಎಲ್ಲ ನಡ್ತಾ ಇದೆ. ಈಗ ಸೋಲಾರ್ ಲೈಟು ನಮಗೆ ವಿದ್ಯುತ್ ಯಾಕೆ ಬೇಕು? ಮುಖ್ಯವಾಗಿ ನಾನು ಹೇಳಿದೆ, ನಮ್ಮಲ್ಲಿ ಮೂಲಭೂತವಾಗಿ ಮತ್ತು ಸೌಕರ್ಯಗಳಾದ ವಿದ್ಯುತ್ತು ಅತಿ ಮುಖ್ಯ. ಮೂಲಭೂತ ಸೌಕರ್ಯ ಅತಿ ಮುಖ್ಯ ಅಂದರೆ ಇವತ್ತು ವಿದ್ಯುತ್ ಇಲ್ಲ ಅಂದರೆ ನಾವು ಉಸಿರಾಡೋ ಗಾಳಿ ಎಷ್ಟು ಮುಖ್ಯ, ವಿದ್ಯುತ್ ಅಷ್ಟೇ ಮುಖ್ಯವಾಗಿ ಆಗಿಬಿಟ್ಟಿದೆ. ನಿಮಗೆ ವಿದ್ಯುತ್ ಯಾಕೆ ಬೇಕು ಹೇಳಿ ನೋಡೋಣ. ವಿದ್ಯುತ್ ಮುಖ್ಯ ಯಾಕೆ ಬೇಕು? ಈಗ ನಮ್ಮ ಮಗ ನಾನು ಸ್ಕೂಲ್ಗೆ ಹೋಗ್ತಾನಪ್ಪ ಅಂದರೆ ಅವನಿಗೆ ಕಾರ್ ಕೊಟ್ಟು ಕಳಿಸ್ತಾನೆ ಕಾಲೇಜ್ಗೆ, ಸ್ಕೂಲ್ಗೆ ಇಲ್ಲ. ಅವನಿಗೇನು ಬಟ್ಟೆ, ಫೀಸು ಅಲ್ವಾ, ಏನೋ ದೂರ ಇದ್ದರೆ ಒಂದು ಸೈಕಲ್ಲು ಫೀಸ್ ಕಟ್ತೀನಿ ಅಲ್ವಾ? ಅದರಂಗೆ ನಮಗೆ ವಿದ್ಯುತ್ ಬೇಕು. ವಿದ್ಯುತ್ ಯಾಕೆ ಬೇಕು ತಾವು ಒಂದು ಕ್ಷಣದಲ್ಲಿ ಹೇಳ್ತೀರಾ? ಅಲ್ಲ, ಹಾಟ್ ವಾಟ್ರ್ ಆಮೇಲೆ ಸರ್, ಅದಕ್ಕಿಂತ ಮುಖ್ಯವಾಗಿ ಈಗ ನಾನು ಹೇಳಿದ್ನಲ್ಲ, ಮಗ ಏನಪ್ಪ ವಿದ್ಯಾವಂತರಾಗಬೇಕಂದ್ರೆ ಅವನು ಫೀಸ್ ಕಟ್ತೀನಿ. ಮನೆ ದೀಪ ಬೇಕು, ಮನೆ ದೀಪ ಮುಖ್ಯವಾಗಿ ಬೇಕು. ಎರಡನೇದು ಸರ್ ಅಡಿಗೆ, ಆಮೇಲೆ ಎರಡನೇದು ಹೇಳಿ ಮುಖ್ಯ TV, ಅದು ಮೂರನೇದು 4 ಸರ್, ಅದು ಇನ್ನೂ ಲಾಸ್ಟು ಹೇಳಿ ಸರ್. ನೋಡಿ, ನಾನು ಒಬ್ಬರೇ ಚೆನ್ನಾಗಿದ್ರೆ ಆಗೋದಿಲ್ಲ, ನಾನು ಚೆನ್ನಾಗಿರಬೇಕು. ನಮ್ಮ ಸುತ್ತಮುತ್ತಿದ್ರೆ ನಾನು ಚೆನ್ನಾಗಿರ್ತೀನಿ. ನಾನು ಡೈರೆಕ್ಟರ್ ಆಗಿದ್ದೀನಿ, ಲಕ್ಷಗಳ ಸಂಬಳ ಬರ್ತದೆ, ಖಂಡಿತ ನಾವು ಸಂತೋಷವಾಗಿರಲ್ಲ. ನಾನು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಸುತ್ತಮುತ್ತಲರು ಎಲ್ಲ ಚೆನ್ನಾಗಿರಬೇಕು. ನಮ್ಮ ಮನೇನೂ ಬೆಳೆದಂಗೆ ನಮ್ಮ ಸುತ್ತ ಬೀದಿ ದೀಪ ನಮ್ಮ ಸುತ್ತರೂ ಇರಬೇಕು. ಬೀದಿ ದೀಪನೂ ಬಹಳ ಮುಖ್ಯ ಅಲ್ವಾ? ಮನೆಗೂ ಬೆಳಕಬೇಕು, ನಮ್ಮ ಸುತ್ತಮುತ್ತಿರೋರು ಬೆಳಗಿದ್ರೆ ಅವ ನಾವು ಚೆನ್ನಾಗಿರ್ತೀವಿ. ಇಲ್ಲಿದ್ರೆ ಖಂಡಿತ ಚೆನ್ನಾಗಿರೋಕ್ಕೆ ಸಾಧ್ಯತೆ ಇಲ್ಲ. ತಾವೆಲ್ಲ ಅನುಭವಿಸ್ತಿರಿದ್ರಿ ಅಲ್ವಾ? ಅದು ಮತ್ತೆ ನೆಕ್ಸ್ಟ್ ಯಾಕೆ ಬೇಕು ಹೇಳಿ? ನೆಕ್ಸ್ಟು ಅಡುಗೆ ಮಾಡೋಕ್ಕೆ ಬೇಕು. ಇವತ್ತಿನ ದಿನ ಏನಾಗುತ್ತೆ, ನಮ್ಮ ಹಳ್ಳಿ ಊರಾಗಿದ್ದರೆ ಮೊದಲು ಕೂಲಿಗೆ ಹೋಗ್ತಿದ್ರು, ಸಾಯಂಕಾಲ ಬರ್ತಾ ಕೆಲಸ 1 ಹೊರೆ ಕಟ್ಟಿಗೆ ತರ್ತಿದ್ರು, ಅಡುಗೆ ಮಾಡ್ತಿದ್ರು, ನೀರು ಕಾಸ್ಕೊತಿದ್ರು. ನೀರೆಲ್ಲ ಬಿಡಿ ಅಡುಗೆ ಮಾಡ್ಕೊತಿದ್ರು, ಮತ್ತು ಇದ್ರೆ ನೀರು ಕಾಸ್ಕೊಂಡು ಹೋಗ್ತಿದ್ರು. ಇವತ್ತು ಹಳ್ಳಿ ಊರಾಗ ನಮಗೆ ಲ್ಯಾಂಡ್ ಇದೆ, ನಾವು ಕಟ್ಟಿಗೆನೇ ಸಿಗೋದಿಲ್ಲ. ಇನ್ನು ಬಡವರು ಬಗ್ಗರು ಅವ್ರಿಗೆ ಎಲ್ಲಿ ಸಿಗುತ್ತೆ ಹೇಳಿ? ಇನ್ನು ಸಿಟಿಯಾಗ ಕಟ್ಟಿಗೆ ಪ್ರಶ್ನೆನೇ ಇಲ್ಲ ಅಲ್ವಾ? ಅವ್ರು ಏನು ಮಾಡಬೇಕು? ಅದಕ್ಕೆ ನಮ್ಮಲ್ಲಿ ಸೋಲಾರ್ ಕುಕ್ಕಿಂಗ್ ಸಿಸ್ಟಮ್ ಅಂತ ಬಂದಿದೆ ಅಲ್ವಾ? ಆಮೇಲೆ ಬಿಸಿನೀರಿಂದು ಇಲ್ಲಿ ಮಾಡೋಕ್ಕೆ ಇಲ್ಲಿ ಏನು ಸಿಗುತ್ತೆ? ಈಗ ತೋಟ ಗೀಟ ಅವರು ಇದ್ದರೆ ಅವು ಎಷ್ಟು ಸಿಗುತ್ತೆ? ಮೊದಲೆಲ್ಲ ಇಟ್ಕೊತಿದ್ರು, ಬಾಯ್ಲರ್ ಇಟ್ಕೊಂಡು ಕಟ್ಟಿಗೆ. ಇವತ್ತು ಕಟ್ಟಿಗೆ ಅವೆಲ್ಲ ಸಿಗೋದು ಪ್ರಶ್ನೆನೇ ಇಲ್ಲ. ಅದಕ್ಕೆ ಸೋಲಾರ್ ವಾಟರ್ ಹೀಟ್ರ್ ಬಂದಿದೆ ಅಲ್ವಾ? ಆಮೇಲೆ ನೆಕ್ಸ್ಟ್ ಯಾಕೆ ಬೇಕು ಹೇಳಿ ಸರ್?
ನೆಕ್ಸ್ಟ್ ತಾವು ಹೇಳ್ದಂಗೆ ಟಿ ವಿ ಮತ್ತೊಂದು ಬೇಕು ಅಲ್ವಾ, ಮತ್ತೊಂದು ಅವೆಲ್ಲ ಬೇಕು, ನಾನು ಬೇಡ ಅನ್ನೋದಿಲ್ಲ, ಅತಿ ಮುಖ್ಯವಾಗಿ ಬೇಕು ಅಲ್ವಾ. ಮೂಲಭೂತ ಸೌಕರ್ಯಗಳಲ್ಲಿ ಈಗ ಅಮ್ಮ ಅಡುಗೆ ಮಾಡ್ತಿರ್ತಾಳೆ, ಮಗ ಓದ್ತಾ ಇರ್ತಾನೆ, 2 ಲೈಟ್ ಆದರೂ ಬೇಕು. ಇಲ್ಲ ಅಪ್ಪ ಏನೋ ಆಫೀಸಿಂದ ಕೆಲಸ ಮಾಡ್ತಿರ್ತಾನೆ, ಅಮ್ಮ ಅಡುಗೆ ಮಾಡ್ತಾರೆ, ಮಕ್ಕಳು ಓದ್ತಿದ್ರೆ ಒಂದು 3 ಲೈಟ್ ಬೇಕು. ಈಗೆಲ್ಲ ಟಿ ವಿ ಬಂದಿದೆ, ವಿತ್ ಫ್ಯಾನ್ ಬಂದಿದೆ. ಅದಕ್ಕೆ ಸರ್ಕಾರ ಏನು ಮಾಡಿದಾರೆ, 1 ಲೈಟ್ 2 ಲೈಟ್ 4 ಲೈಟ್ 5 ಲೈಟ್ ಅಂತ ಮಾಡಿ ವಿತ್ ಫ್ಯಾನು ವಿತ್ ಟಿ ವಿ ಅಂತೇಳಿ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ಸರ್ಕಾರದಿಂದ 40% ಸಬ್ಸಿಡಿ ಕೊಡ್ತಾರೆ. ಸಪೋಸ್ ಒಂದು ಮನೆ ಇದ್ದರೆ, ಒಂದು ಮಗ ಒಂದು ಗಂಡ ಹೆಂಡ್ತಿದ್ರೆ ಒಂದು 2 ಲೈಟು 3 ಲೈಟ್ ಹಾಕ್ಬೋದು. ಇನ್ನು ಮನೆಗೆ ಒಂದು 3-4 ರೂಮ್ ಇದ್ದರೆ ಒಂದು 2-3 ಲೈಟು, ಒಂದು 2 ಫ್ಯಾನು ಟಿ ವಿ ಹಾಕೋಕ್ಕೆ ಪ್ರಾವಿಷನ್ ಇದೆ. ಅಂದರೆ 1ರಿಂದ 5 ಲೈಟ್ವರೆಗೆ ವಿತ್ ಫ್ಯಾನು ಟಿ ವಿಗೆ 40% ಸಬ್ಸಿಡಿ ಕೊಡ್ತಾರೆ. ಆಮೇಲೆ ಉಳಿದಿದ್ರನ್ನ ಸುಮಾರು ನೀವು 5% ಸಾಫ್ಟ್ ಲೋನ್ ತೊಗೋಬೋದು. ಅದನ್ನು ನೀವು 5 ವರ್ಷದಲ್ಲಿ ತೀರ್ಸೋಕ್ಕೆ ಅವಕಾಶ ಇದೆ. ಸ್ವಲ್ಪ ಸಾರವ್ರು ಏನು ಹೇಳಿದ್ರು, ಇಲ್ಲ ನಮ್ಮನೆ ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಟಿ ವಿ 2 ಇದೆ, 3-4 ಫ್ಯಾನ್ ಇದೆ, ಇದು 5 ಲೈಟು ಇದು ಆಗೋದಿಲ್ಲ, ನಾನು ದೊಡ್ಡದು ಬೇಕಂದರೆ ಅದಕ್ಕೂ ಸರ್ಕಾರ 1 ಕಿಲೋವ್ಯಾಟ್ ಅಂತ ಮಾಡಿದ್ದಾರೆ. ನೀವೇನಾದ್ರು ನಿಮ್ಮ ಮನೆಗೆ ಹಾಕ್ಸಂಡ್ರೆ 1 ಕಿಲೋವ್ಯಾಟಿಗೆ ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ ಆಗುತ್ತೆ. ಅದಕ್ಕೆ 30% ಸಬ್ಸಿಡಿ ಬರುತ್ತೆ. 1 ಕಿಲೋವ್ಯಾಟ್ ಹಾಕಿದರೆ ಒಂದು ದಿನಕ್ಕೆ 5 ಕಿಲೋವ್ಯಾಟ್ ಉತ್ಪತ್ತಿ ಆಗುತ್ತೆ. ನಿಮ್ಮ ಮನೆಗೆ ಲೈಟು ಟಿ ವಿ ಫ್ಯಾನ್ ಉಪಯೋಗಿಸ್ಕೊಂಡು ಎಕ್ಸಸ್ ಇದ್ದರೆ ನೀವು ಸರ್ಕಾರಕ್ಕೆ ಗ್ರಿಡ್ ಮುಖಾಂತರ ವಾಪಸ್ ಕೊಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ 30% ಸಬ್ಸಿಡಿ ಕೊಡ್ತಾರೆ. ಇಲ್ಲಾಂದರೆ 30% ಸಬ್ಸಿಡಿ ಕೊಡ್ತಾರೆ. ಇಲ್ಲಾಂದರೆ ನೀವು 5% ಸಾಫ್ಟ್ ಲೋನಲ್ಲಿ ತೊಗೊಳಕ್ಕೆ ಅವಕಾಶ ಇದೆ. ನೋಡು, ಮನೆ ದೀಪ 1 ಲೈಟ್ 2 ಲೈಟು ಇಲ್ಲ ದೊಡ್ಡ ಪ್ರಮಾಣದಲ್ಲಿ 1 ಕಿಲೋವ್ಯಾಟ್ ಹೋಗ್ಬೇಕು. ಉದಾಹರಣೆ ಬೇಡ, ಈ ಪಕ್ಕದಾಗ ನಾನು ಇಲ್ಲೇ APS ಕಾಲೇಜ್ ಓದಿದ್ದು, ನಾನು 76-77 ಇಲ್ಲೇ ಓದಿದ್ದೆ ನಾನು. ಅವಾಗ ಇವೆಲ್ಲ ಏನು ಇರಲಿಲ್ಲ ಬಿಡಿ. ಅವಾಗ ಹೆಂಗೆ ಓದಿದ್ವಿ, ನಾವು ಬೆಂಗಳೂರಾಗ ಓದೋದು ನಮಗೆ ಡೌಟ್ ಬರ್ತಾಯಿದೆ. ಈಗ ಇಂಜಿನಿಯರಿಂಗ್ ಕಾಲೇಜು ಖಂಡಿತ ಅಮ್ಮೋರೆ, ನಾ ಇಲ್ಲೇ APS ಕಾಲೇಜು ಅವಾಗ ಮೆಜೆಸ್ಟಿಕ್ನ ಬಸ್ಗಳೇ ಇರಲಿಲ್ಲ. ಮಾರ್ಕೆಟ್ಗೆ ಹೆಂಗೋ ಬಂದು ಹೆಂಗೆ ದೇವ್ರದಿಂದ ಒಂದು ಇತ್ತು, ಪರವಾಗಿಲ್ಲ ಅಲ್ವಾ. ಈಗ ಏನಾಯಿತು, ಈಗ ಅವರು ಇಂಜಿನಿಯರಿಂಗ್ ಕಾಲೇಜು BMS ಕಾಲೇಜ್ ಇದೆ, ಅವರಿಗೆ ವಿದ್ಯುತ್ತಿನ ಬೇಡಿಕೆ ಜಾಸ್ತಿ ಇರುತ್ತೆ. ಅವರು ನನಗೆ 1 ಕಿಲೋವ್ಯಾಟ್ ಆಗೋದಲ್ಲಪ್ಪ, ನನಗೆ 50 ಕಿಲೋವ್ಯಾಟ್ 100 ಕಿಲೋವ್ಯಾಟ್ ಬೇಕಂದರೆ ಅದಕ್ಕೂ ಸರ್ಕಾರ ಮಾಡಿದ್ದಾರೆ. ಸ್ವಲ್ಪ 50-100 ಕಿಲೋವ್ಯಾಟ್ ಅವ್ರ ಕಾಲೇಜ್ನಲ್ಲಿ ಹಾಕ್ಕೊಳ್ಬೋದು. ಆ ಕಾಲೇಜ್ನಲ್ಲಿ ಹಾಕ್ಕೊಂಡ್ರೆ ಅವ್ರು ಹೆಂಗೆ ಹಾಕ್ಕೊಳ್ಬೋದು ಅಂತಂದರೆ, ಸಾಮಾನ್ಯವಾಗಿ ಈಗ ಎಲ್ಲ ಬ್ರ್ಯಾಂಚ್ ಇಂಜಿನಿಯರಿಂಗ್ಗಳಿಗೆ ಕಂಪ್ಯೂಟರ್ಸ್ ಇದೆ, ಕಾಮನ್ ಆಗಿದೆ. ಅದಕ್ಕೆ UPS ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ನಮ್ಮ ಸೋಲಾರ್ ಪ್ಲಾಂಟ್ 50-100 ಕಿಲೋವ್ಯಾಟ್ ಹಾಕೊಂಬಿಟ್ರೆ ಎಷ್ಟು ವಿದ್ಯುತ್ ಬರ್ತದೆ, UPS ಥರ ಉಪಯೋಗಿಸ್ಬೋದು ನೀವು. ಅದನ್ನು ಡೇ ಟೈಮ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಏನು ವಿದ್ಯುತ್ ತಯಾರು ಮಾಡಿದರೆ ಹಂಗೆ ಯೂಸ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೂ ಸರ್ಕಾರ 30% ಸಬ್ಸಿಡಿ ಕೊಡ್ತಾರೆ. ಬೇಡ ಅಂದರೆ 5% ಸಾಫ್ಟ್ ಲೋನ್ ಅವ್ರು ತೊಗೋಬೋದು. ಅಕಸ್ಮಾತ್ ಸಂಡೇ ಇದೆ, ಅವತ್ತು ಕಾಲೇಜ್ ಇರೋದಿಲ್ಲ, ಈಗ ವೆಕೇಷನ್ನು, ಅವಾಗ ಒಂದು 15 ದಿನ, 2 ತಿಂಗಳು ರಜಾ ಇರುತ್ತೆ. ಅವಾಗ ಏನು ಮಾಡೋದು, ಆ ವಿದ್ಯುತ್ತನ್ನು ತಯಾರು ಮಾಡಿ ಗ್ರಿಡ್ಡಿಗೆ ವಾಪಸ್ ಕೊಡೋದ್ರಿಂದ ವಿದ್ಯುತ್ ಬೇಡಿಕೆ ಕಡಿಮೆ ಆಗುತ್ತೆ ಇಲ್ಲ ಹೇಳಿ. ಈಗ ಉದಾಹರಣೆ, ನಮ್ಮ ಮನೆ ಮೇಲೆ ನಾವು ಹಾಕ್ಕೊಂಡು ನನಗೆ ಬೇಕಾದ ವಿದ್ಯುತ್ ಪಡ್ಕೊಂಬಿಟ್ರೆ, ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸುಮಾರು 12% ಪರ್ಯಾಯ ಇಂಧನಗಳಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 88,000 ಮೆಗಾವ್ಯಾಟು ಪರ್ಯಾಯ ಇಂಧನ ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಆ 88ರಲ್ಲಿ ಸುಮಾರು 45,000 ಮೆಗಾವ್ಯಾಟ್ ಗಾಳಿಯಿಂದ ತಯಾರು ಮಾಡ್ಬೋದು. ಆ 45,000ದಲ್ಲಿ ಇವತ್ತು 18,000 ಮೆಗಾವ್ಯಾಟ್ ಗಾಳಿಯಿಂದ ಒಟ್ಟಾರೆಯಾಗಿ 28,000 ವಿವಿಧ ಮೂಲಗಳಿಂದ ನಮ್ಮ ಭಾರತ ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ 28ರಲ್ಲಿ 1,000 ಮೆಗಾವ್ಯಾಟು ಸೌರಶಕ್ತಿಯಿಂದ ಬರ್ತಾಯಿದೆ. ಗುಜರಾತು ಮತ್ತು ರಾಜಸ್ಥಾನ, ನಮ್ಮ ಕರ್ನಾಟಕದಿಂದ 14 ಮೆಗಾವ್ಯಾಟ್ ಬರ್ತಾಯಿದೆ. ಅದೇ ಥರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ ಪರ್ಯಾಯ ಇಂಧನ ಮೂಲಗಳಲ್ಲಿ ಸುಮಾರು ನಾವು 24,000 ಮೆಗಾವ್ಯಾಟು ಗಾಳಿಯಿಂದ, ಸೌರಶಕ್ತಿಯಿಂದ, ಬಯೋಮಾಸು ವೇಸ್ಟ್ ಇದರಿಂದ ತಯಾರು ಮಾಡ್ಬೋದು. ಆ 24ರಲ್ಲಿ 13,000 ಮೆಗಾವ್ಯಾಟ್ ಗಾಳಿಯಿಂದ ತಯಾರು ಮಾಡ್ಬೋದು. ಈಗ 13,000ರಲ್ಲಿ ಸುಮಾರು 2,100 ಮೆಗಾವ್ಯಾಟ್ ಗಾಳಿಯಿಂದ ಒಟ್ಟಾರೆಯಾಗಿ 3,100 ಮೆಗಾವ್ಯಾಟು ಪರ್ಯಾಯ ಇಂಧನ ಮೂಲಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಅದೇ ಥರ ನಿಮ್ಮ ಮನೆಯಲ್ಲಿ 1 ಕಿಲೋವ್ಯಾಟ್ 2 ಕಿಲೋವ್ಯಾಟ್ ಕಂಡ್ರೆ ನಿಮಗೆ ಬೇಕಾದ ವಿದ್ಯುತ್ ನೀವೇ ಪಡ್ಕೊಂಡು ಎಕ್ಸಸ್ ಇದ್ದರೆ ನೀವು ಗ್ರಿಡ್ಡಿಗೆ ಕೊಡೋದ್ರಿಂದ ನಿಮಗೊಂದು ತಾರೀಫ್ ರೇಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ನಲ್ಲಿ ನಿಮಗೆ ಎವ್ರಿ ಮಂತು ಬರ್ತಾನೇ ಇರುತ್ತೆ. ಇನ್ನು ಅದ್ರ ಜೊತೆಗೆ ಹೋಗ್ಬೇಕಂದ್ರೆ ಉದಾಹರಣೆ 50-100 ಕಿಲೋವ್ಯಾಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಸ್ಕೊಂಡು, ಮೆಡಿಕಲ್ ಕಾಲೇಜ್ ಹಾಕ್ಸ್ಕೊಂಡು ಅಂದ್ಕೊಳ್ಳಿ, ಅಥವಾ ಇವರು ಯಾರು ಹಾಸ್ಪಿಟ್ಲ್ ಹಾಕ್ಸ್ಕೊಂಡ್ರಿ, ಅವರೆಲ್ಲ ವಿದ್ಯುತ್ ಪಡ್ಕೊಂಡು ಅವರೇ ಯೂಸ್ ಮಾಡೋದ್ರಿಂದ ವಿದ್ಯುತ್ ಬೇಡಿಕೆ ಕಡಿಮೆ ಆಗುತ್ತಿಲ್ಲ ಸರ್. ಸಾಮಾನ್ಯವಾಗಿ ಡೇ ಟೈಮ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅವರೆಲ್ಲ ಪಡ್ಕೊಳ್ಳೋದ್ರಿಂದ ಎಷ್ಟು ವಿದ್ಯುತ್ತಿನ ಬೇಡಿಕೆ ಕಡಿಮೆ ಆಗುತ್ತೆ. ಇದಕ್ಕೆಲ್ಲ ಸರ್ಕಾರ ನೋಡಿ 1 ಲೈಟ್ 2 ಲೈಟ್ 40% ಸಬ್ಸಿಡಿ ಕೊಡ್ತಾರೆ. ಉಳಿದಿದ್ದಕ್ಕೆ 5% ಸಾಫ್ಟ್ ಲೋನು 5 ವರ್ಷದಲ್ಲಿ ತೀರಿಸ್ಬೋದು. ಇನ್ನು 1 ಕಿಲೋವ್ಯಾಟಿಗೆ ಹೋದರೆ 30% ಸಬ್ಸಿಡಿ, 5% ಸಾಫ್ಟ್ ಲೋನ್ ಯಾವುದಾದ್ರು ಒಂದು ತೊಗೋಬೋದು. ಇವೆಲ್ಲ ಅವ್ರವ್ರು ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ತಿನ ಬೇಡಿಕೆ ನಾವು ಕಡಿಮೆ ಮಾಡೋದು, ನಮ್ಮ ವಿದ್ಯುತ್ತಿನಲ್ಲಿ ನಾವೇ ಸ್ವಾವಲಂಬ ಆಗೋಕ್ಕೆ ಅವಕಾಶ ಇದಿಲ್ಲ ಅಲ್ವಾ. ಅದೇ ಥರ ಈಗ ಸೋಲಾರ್ ವಾಟರ್ ಹೀಟರ್ ಹಾಕ್ಸ್ಕೊಂಡ್ರೆ ಅಂದ್ಕೊಳ್ಳಿ, ಸ್ವಲ್ಪ ಅದು 100 ಕಿಲೋವ್ಯಾಟ್ನವರಿಗೆ ದೊಡ್ಡ ದೊಡ್ಡ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ತಾವೆ, ಗೌರ್ಮೆಂಟ್ ಬಿಲ್ಡಿಂಗು, ಅವರೆಲ್ಲ ಡೇ ಟೈಮ್ ಅಕೌಂಟ್ ಮಾಡೋದ್ರಿಂದ ಇದಕ್ಕೆಲ್ಲ ಸರ್ಕಾರ ಬಹಳ ಸಹಾಯಧನ ಕೊಟ್ಟಿದ್ದಾರೆ. ಇವತ್ತೇ ನಮ್ಮ ಕರ್ನಾಟಕದಲ್ಲಿ ಸುಮಾರು 20,000 ಮೆಗಾವ್ಯಾಟ್ 20,000 ಮನೆಗಳಿಗೆ ಅವ್ರವ್ರ ಮನೆಯಲ್ಲಿ 1 ಕಿಲೋವ್ಯಾಟ್ 2 ಕಿಲೋವ್ಯಾಟ್ ಮಾಡಬೇಕಂತೇಳಿ 114 ಕೋಟಿ ಸಬ್ಸಿಡಿ ಬಂದಿದೆ. ಅದೇ ಥರ ಸೋಲಾರ್ ವಾಟ್ರಿಗೆ 33 ಕೋಟಿ ಬಂದಿದೆ. ಈಗ ಸೋಲಾರ್ ವಾಟರ್ ಹೀಟರ್ ನಿಮ್ಗೆ ಹೇಳ್ಬೇಕಂದ್ರೆ, ನೀವು ಉದಾಹರಣೆ, ನೀವು ಒಂದು ಸೋಲಾರ್ ವಾಟರ್ ಹೀಟರ್ ಹಾಕ್ಸಂಡ್ರೆ ನಿಮಗೆ 30% ಸಬ್ಸಿಡಿ ಕೊಡ್ತಾರೆ.
ನೀವು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಇಬ್ಬರು ಮೂವರಿದ್ರೆ ನೀವು 100 ಲೀಟ್ರ್ ಹಾಕ್ಸ್ಕೊಂಡು ಅನ್ಕೊಡಿ, 100 ಲೀಟ್ರಿಗೆ ಒಂದು 15,000 ರೂಪಾಯಿ ಆದರೆ ಅದಕ್ಕೆ ನಿಮಗೆ 30% ಸಬ್ಸಿಡಿ ಬರ್ತೈತೆ. 30% ಅಂದರೆ ಎಷ್ಟಾಯಿತು? ಅಥವಾ 100 ಲೀಟ್ರಿಗೆ 6,000ರಿಂದ 6,600 ರೂಪಾಯಿ ಸಬ್ಸಿಡಿ ಬರ್ತೈತೆ. 15ರಲ್ಲಿ 6,600 ಹೋದರೆ ಇನ್ನು 9,000 ಚಿಲ್ಲರ. ಅದಕ್ಕೆ ನೀವು 5% ಸಾಫ್ಟ್ ಲೋನ್ ತೊಗೊಂಡ್ರೆ ನೀವು 5 ವರ್ಷದಲ್ಲಿ ತೀರಿಸ್ಬೋದು. ಈಗ ಹೆಂಗಲ್ಲೇ ನೀವು ಎಲೆಕ್ಟ್ರಿಕ್ ಬಿಲ್ಲು 600, 800, 1,000 ಕಟ್ತಾ ಇರ್ತೀರಿ. ಅದ್ರ ಬದಲು ನೀವು ಲೋನು 4 ವರ್ಷ ಇರ್ಬಿಟ್ರೆ ಇನ್ನೊಂದು 15 ವರ್ಷ ಫ್ರೀನಾ ಅಲ್ವಾ? ನೋಡಿ, 100 ಲೀಟ್ರ್ ಸೋಲಾರ್ ವಾಟರ್ ಯಾಕಂದರೆ ಏನೇನು ಅಡ್ವಾಂಟೇಜ್ ಹೇಳ್ತೀನಿ ನಿಮಗೆ. 6,600 ರೂಪಾಯಿ ಸಬ್ಸಿಡಿ ಬರ್ತತೆ, ಉಳಿದಿದ್ದು 5% ಸಾಫ್ಟ್ ಲೋನು. ಆಮೇಲೆ ಯಾರು ಎಲೆಕ್ಟ್ರಿಸಿಟಿ ಇದು ಸೋಲಾರ್ ವಾಟರ್ ಹಾಕ್ಸ್ಕೊಂಡಿದ್ದಾರೋ ಅವರಿಗೆ ಎವ್ರಿ ಮಂತ್ 1 ಯೂನಿಟಿಗೆ 50 ಪೈಸೆ ಹಂಗೆ ರಿಪೀಟ್ ಕೊಡ್ತಾರೆ. ಮ್ಯಾಕ್ಸಿಮಮ್ 100 ಯೂನಿಟ್ಸ್ ಅಂದರೆ ಅದನ್ನು 1 ರೂಪಾಯಿಗೆ ಮಾಡ್ತಾರೆ. ಅಂದರೆ 100 ಯೂನಿಟು ಇಂಟು 1 ರೂಪಾಯಿ ಮಾಡಿದರೆ 100 ರೂಪಾಯಿ ಎವ್ರಿ ಮಂತು. ಅದಿನ್ನೂ ಮಾಡಿಲ್ಲ, ಬಟ್ ಈಗ 50 ರೂಪಾಯಿ ಮ್ಯಾಕ್ಸಿಮಮ್ ರಿಪೀಟ್ ಬರ್ತಾಯಿದೆ. ತಾವೆಲ್ಲ ಹಾಕ್ಸ್ಕೊಂಡವ್ರಿಗೆ ಬರ್ತಾ ಇದೆಯಾ ಸರ್? ಬರ್ತದೆ. ಯಾಕೆ ತೊಂದರೆ ಇದೆ ಹೇಳಿ, ನಾನು ನಾಳೆ ಅಟೆಂಡ್ ಮಾಡ್ತೀನಿ. ಯಾಕೆ ಪ್ರಾಬ್ಲಮ್ ಇದೆ ಹೇಳಿ, ನೀವು ನನಗೆ ನಂಬರ್ ಕೊಡಿ, ನೀವು ಕನ್ಸರ್ನ್ ಏರಿಯಾ ಕೊಡಿ, ಅದು ಯಾಕಾಗಿಲ್ಲ ನಾನು ವಿಚಾರ ಮಾಡ್ತೀನಿ. ಇದೆ, ಯಾರು ಹೇಳಿದ್ರು? ಖಂಡಿತ ಇದೆ. ನೀವು ನಾಳೆ ಅಲ್ಲ ಸರ್, ಈಗ ಆದಮೇಲೆ ಹೇಳಿ ನಿಮ್ದು ಯಾವ ಏರಿಯಾ ಬರ್ತತೆ, ಆ ಇಂಜಿನಿಯರ್ ನಂಬರ್ ಇದ್ದರೆ ಕೊಡಿ, ಇಲ್ಲಿ ನನಗೆ ಡೀಟೇಲ್ಸ್ ಕೊಡಿ. ನಾಳೆ ಅಟೆಂಡ್ ಮಾಡಿ ನಾಳೆ ಇಷ್ಟು ಟೈಮಿಗೆ ಯಾಕೆ ಪ್ರಾಬ್ಲಮ್ ಇದೆ, ಅದಕ್ಕೆ ನೀವೇನು ಮಾಡಬೇಕು, ಅವ್ರೇನು ಮಾಡಬೇಕಂತ ನಾವು ಹೇಳ್ತೀವಿ. ಇಲ್ಲಾಂದರೆ ನಮ್ಮ ಗುರುಪ್ರಸಾದ್ ಸರ್ ಅವರು ಇದ್ದಾರೆ, ಅವರು ಇಲ್ಲೇ ಇರೋದರಿಂದ ಅವರು ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ, ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ನೋಡಿ, ನಿಮಗೆ 6,600 ರೂಪಾಯಿ ಸಬ್ಸಿಡಿ ಬಂತು, ಉಳಿದಿದ್ದು 5% ಸಾಫ್ಟ್ ಲೋನ್ ಬಂತು. ಎವ್ರಿ ಮಂತು 50 ಪೈಸೆಗೆ ಪರ್ ಯೂನಿಟ್ನಾಗ ರಿಬಿಟ್ಟು 50 ರೂಪಾಯಿ ಮ್ಯಾಕ್ಸಿಮಮ್ ರಿಬಿಟ್ ಕೊಡ್ತಾಯಿದ್ದಾರೆ. ಇದ್ರ ಜೊತೆಗೆ ನೀವು 100 ಲೀಟ್ರ್ ಹಾಕ್ಸ್ಕೊಂಡ್ರೆ ಸುಮಾರು 2,000 ಯೂನಿಟ್ಟು ನೀವು ಉಳಿತಾಯ ಮಾಡ್ಬೋದು. ಉದಾಹರಣೆ, ನೀವು ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ ಸರ್? ನಿಮ್ಮ ಎಷ್ಟು ಯೂನಿಟ್ ಖರ್ಚು ಮಾಡ್ತಾರೆ ನಿಮ್ಮ ಮನೆಯಲ್ಲಿ? 400 ರೂಪಾಯಿ ಲೆಕ್ಕಲ್ಲ ಸರ್, ಎಷ್ಟು ಯೂನಿಟ್ ಹೇಳಿ? ಯೂನಿಟ್ಟು 140 ಸರ್? ಹಾಂ ಸರ್, ಅವ್ರದ್ದು 140 ಯೂನಿಟ್ಟು. ಇವರು 140 ಯೂನಿಟ್ ಇಲ್ಲಿ ಬೆಂಗಳೂರು ಆಗಬೇಕಂದ್ರೆ ನಾವು ರಾಯಚೂರಲ್ಲಿ 280 ಯೂನಿಟು ವಿದ್ಯುತ್ ಉತ್ಪಾದನೆ ಮಾಡಬೇಕು. 280 ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಬೇಕಾದ್ರೆ ನಮಗೆ 280 kg ಕೋಲ್ ಬೇಕು, ಸುಮಾರು 700 ಲೀಟ್ರ್ ನೀರು ಬೇಕು, ಸುಮಾರು 280 ಇಂಗಾಲಾಮ್ಲ ಈ ಥರ ವಾತಾವರಣದಲ್ಲಿ ತಾವು ಬಿಡ್ತಾ ಇದ್ದೀರಿ, ಗೊತ್ತಿದೆಯಾ ಸರ್? ನೀವು ಒಬ್ಬರೇ ಹಿಂಗೆ ಮಾಡಿದರೆ ಈ ಏರಿಯಾದವರು, ಈ ತಾಲೂಕು, ವಿಲೇಜು, ಇದು ಎಲ್ಲರೂ ಎಷ್ಟು ವಾತಾವರಣದಲ್ಲಿ ಬಿಡ್ತಾರೆ ಹೇಳಿ? ಎಷ್ಟು ರಿಸೋರ್ಸಸ್ಸು ಹೋಯ್ತು, ನೀರು ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ, ಆಮೇಲೆ ವಾತಾವರಣ ಎಷ್ಟು ಪೊಲ್ಯೂಟ್ ಮಾಡ್ತೀವಿ. ಅದೇ ನೀವು 100 ಲೀಟ್ರ್ ಹಾಕ್ಸ್ಕೊಂಡ್ರೆ ಉದಾಹರಣೆ ನೀವು 2,000 ಯೂನಿಟ್ ಒಂದು ವರ್ಷಕ್ಕೆ ಉಳಿತಾಯ ಮಾಡ್ಬೋದು ವಿದ್ಯುತ್ತು. 2,000 ಯೂನಿಟ್ ನಿಮ್ಮಲ್ಲಿ ಉಳಿತಾಯ ಆದರೆ ನಾವು ರಾಯಚೂರಲ್ಲಿ 4,000 ಯೂನಿಟು ವಿದ್ಯುತ್ ಉತ್ಪಾದನೆ ಮಾಡೋದು ಕಡಿಮೆ ಮಾಡಿದ್ವಿ. 4,000 ಯೂನಿಟು ಒಬ್ಬರು ಮನುಷ್ಯ ಒಂದು ವರ್ಷಕ್ಕೆ ಉಳಿತಾಯ ಮಾಡಿದರೆ 4,000 kg ಕೋಲು ಉಳಿತಾಯ ಮಾಡಿದ್ವಿ. 13,000 ಲೀಟ್ರ್ ನೀರು ಉಳಿತಾಯ ಮಾಡಿದ್ವಿ. ಅದರಿಂದ 4,000 ಇಂಗಾಲ ಮತ್ತು ಇತರ ಆಮ್ಲ ವಾತಾವರಣ ಬಿಡೋದಲ್ಲಿ ನಾವು ತಡೆಗಟ್ಟಿದ್ವಿ. ನೀವೊಬ್ಬರು ಅಷ್ಟು ಪರಿಸರ ಕಾಪಾಡಿ ರಿಸೋರ್ಸಸ್ ಉಳಿಸಿದರೆ 50-100 ವರ್ಷ ಬರೋದು ಪೆಟ್ರೋಲು, ಡೀಸೆಲ್, ಕೋಲು 500-1000 ವರ್ಷ ಯಾಕೆ ಬರೋದಿಲ್ಲ ಹೇಳಿ? ಆದ್ದರಿಂದ ಏನು ಹೇಳಿದ್ದಾರೆ ಅಂದರೆ ಋಗ್ವೇದದಲ್ಲಿ, ದ ಏರ್, ದ ವಾಟರ್ ಆ್ಯಂಡ್ ಅರ್ತ್ ನಾಟ್ ಗಿಫ್ಟ್ ಫ್ರಮ್ ಅವರ್ ಪೇರೆಂಟ್ಸ್, ಇಟ್ ಈಸ್ ಅ ಲೋನ್ ಫ್ರಮ್ ಅವರ್ ಚಿಲ್ಡ್ರನ್, ವಿ ಹ್ಯಾವ್ ಟು ಸೇಫ್ಲಿ ಯೂಸ್ ಇಟ್ ಆ್ಯಂಡ್ ಎಡ್ ಟು ಫ್ಯೂಚರ್ ಜನ್ರೇಷನ್. ಅಂದರೆ ನೈಸರ್ಗಿಕತಕ್ಕಂಥ ಸಂಪನ್ಮೂಲ, ಗಾಳಿ, ಬೆಳಕು, ಇವೆಲ್ಲ ಸಂಪನ್ಮೂಲ ಇವರು ನಮ್ಮ ತಾತ ಮುತ್ತಾತ ನಮಗೆ ಬಳವಳಿ ಕೊಟ್ಟಾರಂತಲ್ಲಪ್ಪ, ಇವು ಮಕ್ಕಳು ಮೊಮ್ಮಕ್ಕಳಿಂದ ಸಾಲ ತೊಗೊಂಡಿವಂತೇಳಿ ನಾವು ಉಳಿಸಿ ಬೆಳೆಸಿ ಸೇಫಾಗಿ ಕೊಟ್ಟು ಹೋಗ್ಬೇಕಂತ ಋಗ್ವೇದಾಗ ಹೇಳಿದ್ದಾರೆ. ಏನು ಸರ್? ಇದ್ರ ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ವೆನ್ ಎವರ್ ರಿಕ್ವೈರ್ಡ್ ವಿ ಹ್ಯಾವ್ ಟು ಸ್ವಿಚ್ ಆನ್, ಅದರ್ವೈಸ್ ವಿ ಹ್ಯಾವ್ ಟು ಸ್ವಿಚ್ ಆಫ್. ದಟ್ ಈಸ್ ಅನ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂದರೆ ನಮಗೆ ಅವಶ್ಯಕತೆ ಇದ್ದಾಗ ಆನ್ ಮಾಡಬೇಕು, ಬ್ಯಾಡ್ ಅಂದರೆ ಆಫ್ ಮಾಡಬೇಕು. ದಟ್ ಇಸ್ ಫಸ್ಟ್ ನಮ್ಮ ಪ್ರಯಾರಿಟಿ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಮಿನಿಸ್ಟ್ರಿ ಪವರ್ ಪ್ರಕಾರ ನಾವು ವಿ ಕ್ಯಾನ್ ಸೇವ್ ನಿಯರ್ಲಿ 20,000 ಮೆಗಾವ್ಯಾಟ್ಸ್ ವಿತೌಟ್ ಇನ್ವೆಸ್ಟಿಂಗ್ ಸಿಂಗಲ್ ಪೈಸೆ. ಹೌ? ಬೈ ಅಡಾಪ್ಟಿಂಗ್ ಎನರ್ಜಿ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್. ಅಂದರೆ ಎನರ್ಜಿ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರಾಪರಾಗಿ ಎನರ್ಜಿ ಯಾವುದೇ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಲಿದ್ರೆ ಏನಾಗುತ್ತೆ ಅಂತ ತಮಗೆಲ್ಲ ಗೊತ್ತಿದೆ. ಏನಾಗುತ್ತೆ ಹೇಳಿ? ಮುಚ್ಕೊಂಡು ಹೋಗ್ತೀವಿ, ಭಾಳ ಕಷ್ಟ. ನಾವು ಎನರ್ಜಿ ಎಫಿಷಿಯೆಂಟ್ ಎನರ್ಜಿ ಇಲ್ಲಿ ಎನರ್ಜಿ ಮೊದಲು ಮಾಡೋದು ನಾವು ಎನರ್ಜಿ ಒಟ್ಟು ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಮಾಡಬೇಕು. ಪ್ರಾಪರ್ ಮೊದಲೇದೇನು ನಾವು ಸಾರ್ವಜನಿಕರಿಗೆ ಎಲ್ಲರಿಗೆ ಪ್ರಾಪರಾಗಿ ನಾವು ಅವೇರ್ನೆಸ್ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಬಿಲ್ಡಿಂಗ್ ಬೆಳಗ್ಗೆ ಬಂದ ತಕ್ಷಣ 10 ಗಂಟೆಗೆ ಸರ್ ಫ್ಯಾನ್ ಇಲ್ಲ, ಟಿ ವಿ ಇಲ್ಲ ಅಂತಾರೆ. ಆಯಿತು, ವರ್ಕ್ ಮಾಡಲಿ ಫ್ಯಾನು ಟಿ ವಿ ಇರಬೇಕು. ಕಾಫಿಗೆ ಹೋಗಿ ಯಾಕೆ ಆಫ್ ಮಾಡಲ್ಲ ಅಲ್ವಾ? ನೋಡಿ, 1 ಯೂನಿಟ್ ಉತ್ಪಾದನೆ ಮಾಡ್ಬೇಕಾದ್ರೆ ನಾವು ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ಸರ್ಕಾರ ಮಾಡುತ್ತೆ ಅಂದರೆ ಯಾರು ಮಾಡ್ತಾರೆ ಹೇಳಿ? ಅಲ್ಟಿಮೇಟ್ಲಿ ನಾವು ನೀವೇನೇ ಅದಕ್ಕೆ ಜವಾಬ್ದಾರರು ಅಲ್ವಾ? ಏನು ಲಾಸ್ ಆದರೆ ಅಂತಾರಲ್ಲ, ಕುಂಬಳಕಾಯಿ ಚಾಕು ಮೇಲೆ ಬಿದ್ದರೆ ಚಾಕು, ಕುಂಬಳಕಾಯಿ ಬಿದ್ದರೆ ಕುಂಬಳಕಾಯಿನೇ ಲಾಸು ಅಲ್ವಾ? ನಿಜವಾಗಿ ಸರ್ ಅದು. ಇವತ್ತು ನಾನು ಡೈರೆಕ್ಟಾಗಿ ಇರ್ತೀನಿ, ಎಷ್ಟು ವರ್ಷ ಇರ್ತೀನಿ, ರಿಟೈರ್ಡ್ ಆದಮೇಲೆ ನಮ್ಮನ್ನು ಯಾರೂ ಕೇಳೋದಿಲ್ಲ ಅಲ್ವಾ? ನಾನು ಫ್ಯಾನ್ ಕೇಳಿ ಯಾರನ್ನು ಹಾಕ್ತಾರೆ ಮೇಡಮ್ರೆ? ಏನಿಲ್ಲ. ಮತ್ತು ಕಡೆಗೆ ನಾವು ನಮ್ಮ ಪರಿಸ್ಥಿತಿ ದೇವರೇ ಬಲ್ಲ ಅಲ್ವಾ?
ಅದಕ್ಕೆ ಯಾರು ಸರ್ವಿಸ್ನಾಗ ಪ್ರಾಮಾಣಿಕವಾಗಿ ದಕ್ಷ ನೋಡಿ, ನಾನು ಅಮೇರಿಕಕ್ಕೆ ಹೋಗಿ ಬಂದು ಏನು ತಿಳ್ಕೊಂಡೆ ಅಂತಂದರೆ, ನಾವು ಶಿಸ್ತು ದಕ್ಷತೆ ಪ್ರಾಮಾಣಿಕ ಅಂತಿದ್ರೆ ನಮಗೆ ಬರತಕ್ಕಂಥ 90% ಪ್ರಾಬ್ಲಮ್ ನಮಗೆ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತಂತೆ. ನಾನು 22 ದಿನ ಜಾರ್ದಾಗ ಎಲ್ಲ ಹೋಗಿ ಬಂದಿದ್ದು ಒಂದೇ ಒಂದು ತಿಳ್ಕೊಂಬಂದು, ಅವರಿಗೆ ನಮಗೆ 100 ವರ್ಷ ಡಿಫ್ರೆನ್ಸ್. ಒಂದನೇದು. ಎರಡನೇದು, ಅವರಿಗೆ ನಮಗೆ ಏನು ವ್ಯತ್ಯಾಸ, ಅವ್ರ ಶಿಸ್ತು ದಕ್ಷತೆ ಇವತ್ತು ಪ್ರಪಂಚನೇ ನಡೆಸಿದರು ಅಲ್ವಾ? ಯಾಕೆ ಹೇಳಿ? ಶಿಸ್ತು ದಕ್ಷತೆ ಪ್ರಾಮಾಣಿಕತೆಯಿಂದ. ಇದು ನಾವು ಹಂಗೆ ಆ ಥರ ಬಂದುಬಿಟ್ರೆ ನಮಗೆ 95% ನಮ್ಮ ಹತ್ರ ಯಾರೂ ಬರೋದಲ್ಲ. ತನ್ನೆಟಿ ತಾನೇ ಅವ ಪೊಲೀಸು ಕೇಸು ಇದು ಯಾರು ಬರೋಕ್ಕಾಗಲ್ಲ. ಅದನ್ನು ಮಾಡೋಕ್ಕೆ ನಮಗೇನು ಕಷ್ಟ ಇದೆ? ನಾವು ತಿನ್ನೋದು 2 ಇಡ್ಲಿ 4 ಇಡ್ಲಿ 6 ಕೊಟ್ಟರೆ ಎದ್ದು ಬಿಡ್ತೀವಿ, 8 ಕೊಟ್ಟರೆ ಆ ಸವಾಸನೆ ಬೇಡಪ್ಪ ಅಂತ ಓಡೋಗ್ಬಿಡ್ತೀವಿ. ಹಿಂಗೆ ಇರಬೇಕಾದ್ರೆ ಇವೆಲ್ಲ ಯಾಕೆ? ನಾನು ಒಂದು ಸಲ ಇಲ್ಲಿ SSMRVನಲ್ಲಿ ಒಂದು ಇದು ನಿಮ್ಮ ಆರೋಗ್ಯದ ಕಾರ್ಯಕ್ರಮ ನಡೀತಿತ್ತು. ಅವಾಗ ಎದಕ್ಕೆ ನಮ್ಮಲ್ಲಿ ಪ್ರಭುಲಿಂಗ ಸರ್ ಅಂತ ಹೋಗಿದ್ದೆ. ಅವರು ಡಾಕ್ಟ್ರ್ ಹೇಳ್ತಿದ್ರು, ನೋಡಪ್ಪ ನಾವು ಹಣ ಸಂಪಾದಿಸ್ಬೇಕಂತ ನಮ್ಮ ಮರ್ಯಾದೆ ಕಳ್ಕೊತೀವಿ, ನಮ್ಮ ಆರೋಗ್ಯ ಕಳ್ಕೊತೀವಿ, ಹಣ ಸಂಪಾದಿಸ್ತೀವಿ. ಹಣ ಬಂದ ತಕ್ಷಣ ನಮಗೆ ತಿನ್ನೋಕ್ಕೆ ಚೈತನ್ಯ ಇರೋದಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ನಾವು ಊಟ ಮಾಡಬೇಕು. ಆಮೇಲೆ ಊಟ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡು ಮಲಿಕೇಬೇಕು. ಆಮೇಲೆ ಸಾರ್ವಜನಿಕರ ಇದರಲ್ಲಿ ತಲೆ ಹೋಗಿ ಹಿಂಗೆ ಕುಂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಕಳ್ಳ ಅನ್ಸ್ಕೊಂಡ್ಬಿಟ್ಟಿರ್ತಾರೆ ದುಡ್ಡು ತಿಂದು. ಆಮೇಲೆ ಬಂದು ಬಳಗಾದ್ರೆ ಹೋಗೋಕ್ಕಾಗಲಿಗೆ ದುಡ್ಡು ಇರ್ತತೆ ನಾವು ಅಂತೇಳಿ ಇದೆಲ್ಲ ಮಾಡಿ, ಅವಾಗೇನಾಗುತ್ತೆ? ದುಡ್ಡಿರುತ್ತೆ, ಆರೋಗ್ಯ ಇರೋದಿಲ್ಲ. ಅವಾಗ ದುಡ್ಡು ನನಗೊಂದು ಆರೋಗ್ಯ ನನಗೆ 10 ಲಕ್ಷ ಕೊಡ್ತೀನಿ, ನನಗೆ 1 kg ಆರೋಗ್ಯ ಕೊಡಂದ್ರೆ ಕೊಡ್ತಾರೆ ಮೇಡಮ್? ಕೊಡ್ತಾರಾ ಸರ್? ಅಲ್ವಾ? ಆಮೇಲೆ ಸಾರ್ವಜನಿಕರಲ್ಲಿ ಹೋಗ್ಬೇಕಾದ್ರೆ ತಲೆ ಎತ್ತಿ ತಿರುಗಾಡೋಕ್ಕಾಗಲ್ಲ. ಅವ್ನು ಕಳ್ಳ ಇದೆ ನೋಡು, ಎಲ್ಲ ಮಾಡಿ ಲೂಟಿ ಮಾಡಿಬಿಟ್ರೆ ನೋಡಿ ಗಂಡ ಹೆಂಡತಿ ಕಟ್ಕೊಂಡು ಹೋಗ್ತಾ ಇದ್ದಾನಂತಾರೆ. ಕಡೆಗೆ ಅದು ಏನಾಗುತ್ತೆ ಹೇಳಿ? ನಮ್ಮ ಮಾನಸಿಕ ತೊಂದರೆ ಆಗುತ್ತೆ. ಮರಿಗಾದಿ ಹೋಗ್ಬಿಡ್ತತೆ. ನಾಳೆ ಒಂದು 10 ಕೋಟಿ ಕೊಡ್ತೀನಿ, ನನಗೆ 1 kg ಮರಿಗಾದಿ ಕೊಡಂದ್ರೆ ಯಾರು ಕೊಡ್ತಾರಾ ಸರ್? ನೋಡಿ, ನಾವು ತಿನ್ನೋ ಒಂದು ಇದಕ್ಕೋಸ್ಕರ ದೇವರು ಯಾರ್ಯಾರಿಗೆ ಏನು ಕೊಟ್ಟಿರ್ತಾನೆ ಇರೋದು ನೆಮ್ಮಿಂದ ಮಾಡಿ ಪ್ರಾಮಾಣಿಕವಾಗಿ ಮಾಡಿಬಿಟ್ರೆ ಆರೋಗ್ಯವಾಗಿ 10 ವರ್ಷ ಬಾಳೋದು 20 ವರ್ಷ ಯಾಕೆ ಬಾಳೋದಿಲ್ಲ? ಯಾರು ಸರ್ವಿಸ್ನಾಗ ಪ್ರಾಮಾಣಿಕತೆ ದಕ್ಷತೆ ಮಾಡಿರ್ತಾರೋ ಅವರು ರಿಟೈರ್ಡ್ ಆದಮೇಲೂ ಸಂತೋಷವಾಗಿ ಇನ್ನೂ ಜಾಸ್ತಿ ಬಾಳ್ತಾರೆ. ಆದರೆ ಕೆಲವರು ಮಾಡಬಾರ್ದು ಮಾಡಿರ್ತಾರೆ ಸರ್ವಿಸ್ನಾಗ. ಅಂದರೆ ತಾವು ನೋಡಿದಿರ, ಸಾರ್ವಜನಿಕರ ಎಲ್ಲಿ ಬರೋದಿಲ್ಲ. ನನಗೆ ಅನುಭವ ಆಗಿದೆ, ಇವ್ರದ್ದೆಲ್ಲ ನೋಡಿದ್ದೀನಿ, ತಮಗೂ ಸಾಕಷ್ಟು ಆಗಿರುತ್ತೆ ಅಲ್ವಾ? ಸೊ ಈ ಥರ ಇರಬೇಕಾದ್ರೆ ನಾವು ಯಾವ ಓದ್ವೇನು ಈ ಪ್ರಪಂಚ ಬಿಟ್ಟು ಗೊತ್ತಿಲ್ಲ ನೆಕ್ಸ್ಟ್ ಮೂಮೆಂಟ್ಗೆ. ಆದ್ದರಿಂದ ನಾನು ಚೆನ್ನಾಗಿರಬೇಕು, ನಮ್ಮ ಸುತ್ತಮುತ್ತ ಚೆನ್ನಾಗಿರಬೇಕು, ನಮ್ಮ ಕೈಲಾದಷ್ಟು ಮಾಡೋಣ. ಇಲ್ಲಿದೆ ನನ್ನ ಕೈಲಾದರೆ ನೀಡಬೇಕು. ನೋಡಪ್ಪ ಇಂಥವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರಂತ ಮಾಡಬೇಕು. ಕಲ್ಲಾಕ ಬುದ್ಧಿ ಮಾಡಿ ನಾವೇನೇ ಮಠ ಮಾಡ್ಕೊಂಡಿರಿ, ನಮಗೆ ಬೇಕಾಗಿರೋದು 3-6 ಅಡಿ ಜಾಗ ಮನೆಯಾಗ ಅಲ್ವಾ ಸರ್? ಏನು ಇವತ್ತಿನ ಜನ ಹೆಂಗಾಗ್ಬಿಟ್ಟಿದೆ ಅಂದರೆ, ವಿಧಾನಸೌಧ ನಾನೇ ಬಾಡಿ ಕೊಟ್ಟು ನಮ್ಮ ಜನ ಜಾಸ್ತಿ ಆಗ್ಬಿಟ್ಟಾರೆ. ಎಲ್ಲರ ಕಿವ್ಯಾಗ ಹೂವು ಇಟ್ಟರೆ ಕೆಲವರೆಲ್ಲ ಲಾಲ್ ಬಗ್ಗೆ ಇಟ್ಬಿಡ್ತಾರೆ ಕಿವ್ಯಾಗ ಅಲ್ವಾ? ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಇವೆಲ್ಲ ಸಾರ್ವಜನಿಕ ಇವೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯ ಎಲ್ಲ ಮತ್ತೊಂದು ಕೆಟ್ಟೋಗುತ್ತೆ ಅಲ್ವಾ? ನಾನು ಯಾಕೆ ಹೇಳಿದ್ನೆಂದರೆ, ನೋಡು 100 ಲೀಟ್ರ್ ಹಾಕ್ಸ್ಕೊಂಡ್ರೆ ನಮ್ಮ ಪರಿಸರ ಎಷ್ಟು ಕಾಪಾಡ್ಬೋದು, ರಿಸೋರ್ಸಸ್ ಕಾಪಾಡ್ಬೋದು ಅಲ್ವಾ? ನಮ್ಮ ಸರ್ಕಾರಕ್ಕೂ ದುಡ್ಡು ಉಳಿತೈತೆ, ಪರಿಸರ ಅಂದರೆ ನಾವೆಲ್ಲರೂ ಒನ್ ವೇ ಅದರ್ವೇ ನಾವೆಲ್ಲ ಜವಾಬ್ದಾರಿ. ಈಗ ಪ್ರಪಂಚದಲ್ಲಿ ದೇಶದಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಒನ್ ವೇ ಅದರ್ವೇ ನಾವೆಲ್ಲ ಜವಾಬ್ದಾರಿ. ಏನು ಅವ್ರು 100ಕ್ಕೆ 90 ಇರ್ಬೋದು, ನಾವು 10% ನಾವು ಜವಾಬ್ದಾರಿ. ಅವ್ನು ಕಳ್ವ್ಯವಹಾರ ಮಾಡ್ತಿದ್ರೆ ನೀನು ಮಾಡೋ ಸರಿ ಇಲ್ಲ ಅಂತ ನಾವು ನಮ್ಮದು ತಪ್ಪಲ್ವಾ? ಸುಮ್ಮನೆ ಯಾಕಿರ್ತೀವಿ ಹೇಳಿ? ಅಟ್ಲೀಸ್ಟ್ ಹೋದಾಗ ನಮ್ಮ ಕಾಪ್ಯಾರ ಕೊಡ್ತಾರಪ್ಪ, ನಾನು ಯಾಕೆ ನಿಷ್ಠೂರ ಮಾಡ್ಬೇಕಂತ ಹೋಗ್ತೀವಿ. ಇದು ಅಲ್ವಾ ಸರ್? ಅಲ್ಲ, ಯೋಚನೆ ಮಾಡಿ. ಈಗ ಯಾರು ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಪಬ್ಲಿಕ್ ಸಫರ್ ಅಲ್ವಾ? ನಾವು ಅದನ್ನು ಇಲ್ಲಪ್ಪ ನೀನು ಮಾಡೋ ಸರಿ ಇಲ್ಲ, ನೀವು ಇದು ಹಿಂಗೆಲ್ಲ ಸರಿ ಅಂತ ಅನ್ನೋದಿಲ್ಲ. ನನಗೆ ಯಾಕೆ ಇದ್ದಿದ್ದಪ್ಪ, ನನ್ನ ಕೆಲಸ ಸಾಕೋಗಿ ಹೋದಾಗ ಕಾಪ್ಯಾರ ಕುಂದಿರ್ಸಿ ಮಾತಾಡ್ಸೋ ನಮ್ಮ ಲೆಕ್ಕಕ್ಕೆ ಬಂದುಬಿಟ್ರೆ ಭಾಳ ಕಷ್ಟ ಆಗಿಬಿಡ್ತೈತೆ ಅಲ್ವಾ? ನಾವು ಈ ಪ್ರಪಂಚದಾಗ ಎಷ್ಟು ಇರೋ ದಿನ ನಾವು ಪ್ರಾಮಾಣಿಕ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೋಡಪ್ಪ ದೇವರಂತ ಹಿರಿಯರಿದ್ದರು, ಅವರು ಅಧ್ಯಕ್ಷರಿದ್ದರು, ಒಳ್ಳೆ ಮನುಷ್ಯಪ್ಪ ಅಂತೇಳಿ ನೆನೆಸ್ತಾರೆ. ಇಲ್ಲಾಂದರೆ ಕಳ್ಳ ಇಂಜಿನಿಯರ್ ಹೋಗ್ತದೆ ನೋಡಿ ಎಲ್ಲ ಲೂಟಿ ಮಾಡಿದ್ದ ಅಂತಾರೆ. ಇವೆಲ್ಲ ಹೇಗೆ ಬೇಕು ಅಲ್ವಾ? ಆದ್ದರಿಂದ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಾವು ಸಮಾಜದ ಒಂದು ಅವಿಭಾಜ್ಯ ಅಂಗ. ಸೊ ಎಲ್ಲರೂ ನಮ್ಮ ಸಾಧ್ಯವಾದಷ್ಟು ಮಾಡಿ. ಈಗ ನಾವು ಆಫೀಸ್ನಾಗ ನಾನು ಬಂದೆ, ಈಗ ಬೆಳಗ್ಗೆ ಬಂದ ತಕ್ಷಣ ಲೈಟ್ TV ಕೇಳ್ತಾರೆ, ಫ್ಯಾನು ಕೇಳ್ತಾರೆ, ಆಯಿತು. ಹೋಗ್ತಾ ಯಾಕೆ ಆಫ್ ಮಾಡಲ್ಲ? ಸಾಯಂಕಾಲ ಊಟಕ್ಕೆ ಹೋಗಿ ಆಫ್ ಮಾಡಲ್ಲ. 5 ಗಂಟೆಗೆ ಆಫೀಸಾಗ ಹೋಗ್ಬಿಡ್ತಾರೆ, ಅದು 7 ಗಂಟೆವರೆಗೆ ಉರಿತಾ ಇರ್ತೈತೆ ಅಲ್ವಾ? ಅವು ಏನಾರು P1 ಬೈದ್ಬಿಟ್ರೆ ಇನ್ನೂ 2 ಲೈಟ್ ಹಾಕಿ ಹೋಗ್ತಾನೆ. ಆದರೆ ನಮ್ಮನೆ ಬಂದರೆ ಇನ್ನು 6 ಗಂಟೆ ಇದೆಯಪ್ಪ, ಯಾಕೆ ಲೈಟ್ ಹಾಕ್ತೀವಿ, ಆಫ್ ಮಾಡಂತೀವಿ. ಅಲ್ಲಿ ಹಾಕಿಲ್ಲ ಇಲ್ಲಿ ಯಾಕೆ ಹೇಳಿ? ಅಟ್ಲೀಸ್ಟ್ ನಾವು ಹೋಗ್ತಾ ಬರ್ತಾ ಒಂದು ಲೈಟ್ ಆಫ್ ಮಾಡಿದರೆ ಎಷ್ಟು ಉಳಿತಾಯ ಮಾಡ್ತೀವಲ್ವಾ? ಏನು ನಮ್ಮದೇನು ಮರಿಗಾದಿ ಹೋಗ್ಬಿಡ್ತು, ನಾವು ಡೈರೆಕ್ಟ್ ಆಫ್ ಮಾಡಿ ನಾನು ಮರಿಗಾದಿ ಹೋಗ್ಬಿಡ್ತತ್ತ? ಏನೂ ಇಲ್ಲ ಅಲ್ವಾ? ಯಾರಿಗೂ ಹೇಳೋದು ಬೇಡ, ಅವನು ಸುಮ್ಮನೆ ಉರಿತಿತ್ತ, ಸುಮ್ಮನೆ ಆಫ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಅವರೇ ಹಚ್ಕೊಂಡು ಅವರೇ ಆಫ್ ಮಾಡ್ತಾರೆ ಅಲ್ವಾ? ಕೆಲವೊಂದು ಯಾಕಂದರೆ ಹೇಳೋಕ್ಕಾಗಲ್ಲ ಸರ್. ಕಳ್ಳರಂದರೆ ಏನು ಅಂದ್ಕೊಳ್ಳೋದಲ್ಲ, ಆದರೆ ಕೆಲವು ಭಾಳ ಕಷ್ಟ. ಒಳ್ಳೆಯವ್ರಿಗೆ ಏನಾರು ಕಳ್ಳರಂದ್ರೆ ಏನೋ ತಿಳುವರಿಕಿಲ್ಲ ಅಂತ ಅಂದ್ಬಿಡ್ತಾರೆ. ಕಳ್ಳರಂದ್ರೆ ಅವ್ನು ತಟ್ಕೊಂಬೋದಲ್ಲ, ನನಗೆ ಕಳ್ಳ ಅಂತಾರಂತ ಬರ್ತಾರೆ ಅಲ್ವಾ ಸರ್? ನೀವು ಒಳ್ಳೆಯವ್ರಿಗೆ ಅನ್ರಿ ಮೇಡಮ್ರೆ, ಅನ್ರಿ ಸರ್, ಏನೋ ತಿಳುವರಿಕಿಲ್ಲ, ಹುಡುಗ ಬುದ್ಧಿ ಇಲ್ಲ, ಏನೋ ಅಂದನು ಬಿಡಪ್ಪ ಅಂತೇಳಿ ಹೋಗ್ತಾರೆ. ಒಳ್ಳೆಯವರೇ ಇರ್ತಾರೆ.
ಏನು ಅಪ್ಪಿತಪ್ಪಿ ಅಂದ್ರೆ ಅಂದ್ಕೊಳ್ಳಿ, ಆದರೆ ಕಳ್ರು ಅನ್ನಂಗಿಲ್ಲ, ಅಂಥ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ನಾವೆಲ್ಲರಿಗೂ ಲೈಟ್ ಆಫ್ ಮಾಡಪ್ಪ, ಫ್ಯಾನ್ ಆಫ್ ಮಾಡಪ್ಪ, ನೀನು ಹಿಂಗೆ ಮಾಡ್ತೀಯ ಅಂತ ಅನ್ನೋಕ್ಕಾಗಲ್ಲ. ನಮ್ಮ ಕೈಲಿ ಹೋಗ್ತಾ ಬರ್ತಾ ಲೈಟ್ ಇದ್ರೆ ಆಫ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಷ್ಟೇ ನಮಗೆ ಒಂದು ದೊಡ್ಡ ಆನೆಯೇ ಗುಡಿದ್ರೆ ಹಳ್ಳ ಥರ ಅಲ್ವಾ? ಈ ಥರ ನೋಡಿ 100 ಲೀಟರ್ ಹಾಕಿದರೆ ಎಷ್ಟು ಉಳಿತಾಯ ಮಾಡ್ಬೋದು. ಈ ಥರ ನೀವು ಒಬ್ಬರು ಇಷ್ಟು ಉಳಿತಾಯ ಮಾಡಿದರೆ ನಿಮ್ಮ ಊರು, ನಿಮ್ಮ ದೇಶ, ಪ್ರಪಂಚ ಎಷ್ಟು ವಾತಾವರಣ ರಿಸೋರ್ಸಸ್ 50-100 ವರ್ಷ ಬರೋದು, 500-1000 ವರ್ಷ ಬರ್ತತಿಲ್ಲ. ಮುಂದೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಎಲ್ಲ ಒಂದು ಇರ್ತದೆ ರಿಸೋರ್ಸಸ್ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಪರ್ಯಾಯದಿಂದ ವಿದ್ಯುತ್ ಮಾಡಲು ಅನೇಕ ಕಾರ್ಯಕ್ರಮ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಮೊದಲು ಇದಾಯಿತು, ಯಾವುದು ಮನೆ ದೀಪ ಆಯಿತು, 1 ಕಿಲೋವಾಟ್ ಆಯಿತು, ಆಮೇಲೆ ಸೋಲಾರ್ ವಾಟರ್ ಹೀಟರ್ ಆಯಿತು. ಈಗ ಅಡಿಗೆ ಬರೋಣ, ಸ್ಟೀಮ್ ಕುಕ್ಕಿಂಗ್ ಅಂತ ಮಾಡಿದ್ದಾರೆ. ಸ್ಟೀಮ್ ಕುಕ್ಕಿಂಗ್ನಲ್ಲಿ 2 ಟೈಪ್ ಇದೆ, ಒಂದು ಡೊಮೆಸ್ಟಿಕ್, ಒಂದು ಕಮರ್ಷಿಯಲ್. ಡೊಮೆಸ್ಟಿಕ್ ಅಂದರೆ ಇನ್ನು ನಮ್ಮಲ್ಲಿ ಡೊಮೆಸ್ಟಿಕ್ ಬಾಕ್ಸ್ ಟೈಪು ಡಿಸ್ ಟೈಪ್ ಬರ್ತದೆ, ಅದು 5,000 to 8,000 ರೂಪಾಯಿ ಆಗುತ್ತೆ, ಅದಕ್ಕೆ 40% ಸಬ್ಸಿಡಿ ಕೊಡ್ತಾರೆ. ಆದರೂ ಇನ್ನೂ ನಮ್ಮಲ್ಲಿ ಡೊಮೆಸ್ಟಿಕ್ ಕುಕ್ಕಿಂಗಿಗೆ ಜನಗಳು ಇನ್ನೂ ಮನಸ್ಸು ಮಾಡಿಲ್ಲ. ಯಾಕಂದರೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಮಡಿವಂತಿಕೆ ಇದೆ ಅಂತ ಹೇಳಿದ್ರೆ ತಪ್ಪನ್ನಲ್ಲ. ಯಾಕಂದರೆ ಮನೆ ಮುಂದೆ ಇಡೋಕ್ಕಾಗಲ್ಲ, ನಾಯಿ ಬರ್ತತೆ, ಇಲ್ಲೇ ಕಾಗಿ ಏನೋ ಮುಟ್ಟುತ್ತೆ ಪಕ್ಷಿಗಳು ಅಂತೇಳಿ ಭಯ, ಮನೆ ಮೇಲೆ ಇಟ್ಟು ಮಾಡೋಕ್ಕಾಗೋದಿಲ್ಲ ಅಲ್ವಾ? ಆದರೂ ಅದ್ರ 5,000 to 8,000 ರೂಪಾಯಿ ಆಗುತ್ತೆ. 3 ಲೀಟ್ರ್ 4 ಲೀಟ್ರ್ 5 ಲೀಟ್ರ್ ತಮಗೆಲ್ಲ ಗೊತ್ತಲ್ಲ ಮೇಡಮ್ ಅವರೇ. ಅದರಿಂದ ಇಟ್ಟು ಸೋಲಾರ್ ಸ್ಟೀಮ್ ಕುಕ್ಕಿಂಗ್ ಬರುತ್ತೆ, ತಾವು ಇಟ್ಕೊಂಡು ಮಾಡೋಕೆ ಅದಕ್ಕೆ 40% ಸಬ್ಸಿಡಿ ಬರುತ್ತೆ. ಅದೇ ಥರ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯ, ನಮ್ಮ ಇದು ಪ್ರಕಾರ ದೊಡ್ಡ ದೊಡ್ಡ ದೇವಸ್ಥಾನ, ಈಗ ಶೃಂಗೇರಿ ಶಾರದಾಂಬ ಟೆಂಪಲಲ್ಲಿ 5,000 ಜನಕ್ಕೆ ಸೋಲಾರಿಂದ ಸ್ಟೀಮ್ ಮಾಡಿ ಅಡುಗೆ ಸಿಸ್ಟಮ್ ಹಾಕಿದ್ದಾರೆ, ತಮಗೆ ಗೊತ್ತಿರ್ಬೋದು. ಅದಕ್ಕೂ 40% ಸಬ್ಸಿಡಿ ಕೊಡ್ತಾರೆ. ಅದೇ ಥರ ಧರ್ಮಸ್ಥಳದವ್ರು ಆಗ್ತಾಯಿದ್ದಾರೆ. ಅದೇ ಥರ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ 10,000 ಜನಕ್ಕೆ ಮಾಡೋ ಯೋಜನೆ ಇದೆ ಅಲ್ಲ, ಅದು ಕಮಿಷನ್ಡ್ ಆಗಿದೆ. ಈಗ ಈ ಇದು ತುಮಕೂರು ಸಿದ್ಧಗಂಗಾ ಸ್ವಾಮಿಗಳ ಮಠದಲ್ಲಿ 15,000 to 20,000 ಮಾಡೋ ಒಂದು ಯೋಜನೆ ಈಗ ವರ್ಕ್ ನಡೀತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಸ್ಟೀಮ್ ಕುಕ್ಕಿಂಗ್ ಮಾಡ್ಬೋದು. ಅದರಿಂದ ಎಷ್ಟು ಉಳಿತಾಯ ಆಗುತ್ತೆ ತಾವು ಲೆಕ್ಕ ಹಾಕಿ. ಇಲ್ಲಾಂದರೆ ಗ್ಯಾಸ್ ಎಷ್ಟು ಬೇಕಾಗುತ್ತೆ, ಕಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರ 40% ಅಡುಗೆ ಮಾಡೋಕ್ಕೆ ಸಬ್ಸಿಡಿ ಕೊಡ್ತಾರೆ. ಆಮಕ್ಕ ಸೋಲಾರ್ ವಾಟರ್ ಹೀಟರ್ ಆಯಿತು, ಅಡುಗೆ ಮಾಡೋದಾಯಿತು. ನೆಕ್ಸ್ಟು ಬೀದಿ ದೀಪಕ್ಕೆ ಬರಬೇಕು. ಬೀದಿ ದೀಪಕ್ಕೆ ಬಂದುಬಿಟ್ರೆ ಮೊದಲು 22,000 ರೂಪಾಯಿ ಕಾಸ್ಟ್ ಆಗ್ತಿತ್ತು, ಅದಕ್ಕೆ 9,600 ರೂಪಾಯಿ ಸಬ್ಸಿಡಿ ಕೊಡ್ತಿದ್ರು ಬೀದಿ ದೀಪ. ಆದರೆ ಈಗ 30% ಸಬ್ಸಿಡಿಯಲ್ಲಿ ಕೊಡ್ತಾರೆ. ಉದಾಹರಣೆ ಬೇಕಾದ್ರೆ ನಿಮ್ಮ ಒಂದು ಇನ್ಸ್ಟಿಟ್ಯೂಟಿಗೆ ಏನಾರು ಬೀದಿ ದೀಪ ಸೋಲಾರ್ ಹಾಕ್ಬೇಕಂದ್ರೆ ಸುಮಾರು ಒಂದು 15,000 ರೂಪಾಯಿ ಆಗುತ್ತೆ, ಅದಕ್ಕೆ 30% ಸಬ್ಸಿಡಿ ಬರುತ್ತೆ. ಬಟ್ ಈ ಒಂದು ಇದರಲ್ಲಿ ಸ್ವಲ್ಪ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಬೇಕು. ಏನಾಗುತ್ತೆ ಅಂದರೆ ಸೋಲಾರ್ ಆದ ಕಾರಣ ವರ್ಕ್ ಆಗಲ್ಲ ರೀ, ಅದೇನಿಲ್ಲ ರೀ, 3 ತಿಂಗಳಾಯಿತು ನಿಂತ್ಕೊಂಡ್ಬಿಟ್ಟಿದೆ ಅಂತಾರೆ. ಈಗೆಲ್ಲ ಕೆಲವರೆಲ್ಲ ಇಲ್ಲೆಲ್ಲ ಅಧಿಕಾರಿಗಳು ತಮಗೆ ಗೊತ್ತಿರ್ಬೋದು. ನೀವು KR ಸರ್ಕಲ್ನ ತಾವು ನೋಡಿರ್ಬೋದು, ಮಾರಾಣಿ ಕಾಲೇಜ್ ಹತ್ರ ಅಂಡರ್ ಬ್ರಿಡ್ಜ್ ನೋಡಿರ್ಬೋದು. ಎಷ್ಟು ಸೋಲಾರ್ ಪ್ಯಾನಲ್ ಹಾಕಿದಾರೆ, ಇದು ಸ್ಟ್ರೀಟ್ ಲೈಟ್ ತಾವು ನೋಡಿದ್ದೀರಾ ಸರ್? ನೋಡಿದ್ದೀರಾ? ಎಷ್ಟು ವರ್ಕ್ ಆಗುತ್ತೆ ಸರ್ ಅದರಲ್ಲಿ? 3 ತಿಂಗಳು ಕೂಡ ವರ್ಕ್ ಆಗಕ್ಕಲ್ಲ. ಯಾಕೆ ಹೇಳಿ? ನಾನು ಉದಾಹರಣೆ ಹೇಳ್ಬೇಕಂದ್ರೆ ಸುಮಾರು ಅಲ್ಲಿ ಅಮರನಾರಾಯಣ DC ಇದ್ದರು, ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿ ಅವರ ಅಗ್ರಿಕಲ್ಚರ್ ಮಿನಿಸ್ಟ್ರು ಇವರಿದ್ದರು, ಯಾರಪ್ಪ, ರವೀಂದ್ರನಾಥ್ ಸರ್ ಅವರಿದ್ದರು. ಅವರು ಒಂದು ಮೀಟಿಂಗ್ ತೊಗೊಂಡ್ರು. ಅಲ್ಲಿ SC/ST ಕಾಲೋನಿ ಇದೆ, ಅಲ್ಲಿ ಸೋಲಾರ್ ಸ್ಟ್ರೀಟ್ ಹೇಳಬೇಕಂತ DC ಅಮರನಾರಾಯಣ ರೆಕಮೆಂಡ್ ಮಾಡಿದ್ರು. ಮೀಟಿಂಗ್ ಕರೆದಿದ್ರು. ನಾನು ಯಾವುದಕ್ಕೆ ಹೋಗಿದ್ದೆ, ಗೌಡ್ರು ಬನ್ನಿ ನೀವು ಅಂತಂದ್ರೆ ಹೋದ್ವಿ. ಹೋದಾಗ ಅಲ್ಲಿ ಶ್ಯಾಮನೂರು ಶಿವಶಂಕರ್, ರವೀಂದ್ರನಾಥ್ ಸರ್ ಎಲ್ಲ ಬಂದರು. ಅವರು ಮಿನಿಸ್ಟ್ರ್ ಹೇಳಿದರು, ಇಲ್ಲ ಗೌಡ್ರೆ ನೀವೇನು ಸೋಲಾರ್ ಹೇಳ್ತಾ ಇದ್ದೀರಿ, ಅದೇನು ವರ್ಕ್ ಆಗಲ್ಲ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ರು. ಅದು ಬೇಡ ಅಂತಂದರು. ಏನು ಸರ್ ನೀವೇ ಹಿಂಗಂದ್ರೆ ಹೆಂಗೆ, ಯಾರು ವರ್ಕ್ ಆಗಲ್ಲ, ಇಟ್ ಈಸ್ ಎ ಪ್ರೂವನ್ ಟೆಕ್ನಾಲಜಿ. ಯಾಕಂತಂದೆ, ಇಲ್ಲ ರೀ 3 ತಿಂಗಳು ವರ್ಕ್ ಆಗುತ್ತಂತೆ, ಅವೆಲ್ಲ ಏನು ಪ್ರಯೋಜನ ಇಲ್ಲ ಅಂತ, ಬ್ಯಾಟ್ರಿ ಹೋಗುತ್ತೆ ಅಂತಂದು. ಯಾರು ಸರ್ ಹೇಳಿದ್ದು? ನಮ್ಮ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳೋರು, ಕರೆಸ್ರಿ ಅಂತ ಕರೆಸಿದ್ವಿ. ನಾನು ಕೇಳಿದೆ ಒಂದೇ ಮಾತು ಮಿನಿಸ್ಟರ್ಗೆ, ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಿಮ್ಮ ಕಾರ್ ಇಟ್ಕೊಂಡಿದ್ದೀರಿ, ದಿನಕ್ಕೆ ಎಷ್ಟು ಸಲ ಕ್ಲೀನ್ ಮಾಡಿಸ್ತೀರಿ P1 ಕೂಡ ಅಲ್ವಾ? ಅದು ಬ್ಯಾಟ್ರಿ ಇದೆ, ಬ್ಯಾಟ್ರಿ ಡಿಸ್ಟಿಲ್ ವಾಟರ್ ಹಾಕಿ ಸರ್ವಿಸಿಂಗ್ ಎಲ್ಲ ಮಾಡಿಸ್ತೀರಿ. ಇದು ಬೀದಿ ದೀಪದಲ್ಲಿ ಹಾಕಿರ್ತೀರಿ, ಸೋಲಾರ್ ಪ್ಯಾನ್ ಮೇಲೆ ಜನರಲ್ ಹಾಕಿದ್ರೆ ಧೂಳು ಎಲ್ಲ ಕುಂದಿರ್ತತೆ. ಎಷ್ಟು ಸಲ ಕ್ಲೀನ್ ಮಾಡಿಸಿರಿ? ಮೊದಲನೇ ಪ್ರಶ್ನೆ. ಎರಡನೇದು, ಹೋಗುವಾಗ ವೈರ್ ಗೇರಲ್ಲೆಲ್ಲ ಜನರಲ್ ಆಗಿದೆ ಹೋಗುತ್ತೆ, ಅದು ಚೆಕ್ ಮಾಡಿಸಿರಾ? ಆಮೇಲೆ ಬ್ಯಾಟ್ರಿ ಕನೆಕ್ಷನ್ ಸರಿ ಇದೆ ನೋಡಿದ್ರೆ ಡಿಸ್ಟಿಲ್ ವಾಟರ್ ಎಷ್ಟು ಸಲ ಹಾಕ್ಸಿದ್ರಿ? ಇದ್ರ ಜೊತೆಗೆ ಗೌರ್ಮೆಂಟ್ ಏನೇನು ಹಾಕಬೇಕಾದ್ರೆ ಪ್ರೂವನ್ ಟೆಕ್ನಾಲಜಿ, ಬ್ಯಾಟ್ರಿ, ಇನ್ವರ್ಟ್ರು, ಸೋಲಾರ್ ಅವೆಲ್ಲ ಪ್ರೂವನ್ ಟೆಕ್ನಾಲಜಿ, ಇಂಥ ಸ್ಟ್ಯಾಂಡರ್ಡ್ ಇರಬೇಕಂತ, ಇಂಥ ಕ್ವಾಲಿಟಿ ಅಂತ ಇರ್ತತೆ. ಅವು ಹಾಕ್ಸಿದ್ದೀರಾ? ಒಂದು ಸಲ ಹಾಕಿದ್ಮೇಲೆ 3 ವರ್ಷ ಅವನೇ ಮೇಂಟೆನೆನ್ಸ್ ಮಾಡ್ಬೇಕಂತಿರ್ತತೆ. ಮಾಡಿಸಿದ್ದೀರಾ? ಎಷ್ಟು ಸಬ್ಸಿಡಿ ಬಂತು ಎಲ್ಲ ಹೇಳ್ರಿ ಅಂದರೆ ಉತ್ತರ ಇಲ್ಲ. ನಾನು ಹೇಳಿದೆ, ನೋಡಿ ಸರ್ ಇದು 300 ರೂಪಾಯಿ ಪೆನ್ನು, 10 ರೂಪಾಯಿ ಒಂದು ಪೆನ್ ಸಿಗುತ್ತೆ. ನಮ್ಮ ಟೆಂಡರ್ನಾಗ 300 ರೂಪಾಯಿ ಪೆನ್ ಹಾಕಿ 10 ರೂಪಾಯಿ ಸಪ್ಲೈ ಮಾಡಿ ಇವರು ದುಡ್ಡು ತಿಂದುಬಿಟ್ಟು ಈ ಥರ ವರ್ಕ್ ಇಲ್ಲ ಅಂತಂದ್ರೆ ಹೆಂಗೆ? ನೀವು ಉತ್ತರ ಹೇಳಿ ಅಂತ ಕೇಳಿದ್ರೆ ಉತ್ತರ ಇಲ್ಲ ಸರ್ ಅಲ್ವಾ? ಇವೆಲ್ಲ ಪ್ರೂವಂಟ್ ನೋಡಿ. ಇದು 300 ರೂಪಾಯಿ ಪೆನ್ ಇಟ್ಟರೆ ಏನಾಗಲ್ಲ, ಅದೇ ನೀವು ಸರ್ಕಲಾಗ 10 ರೂಪಾಯಿ ಕೈ ತಂದು ಕೊಡ್ತಾನೆ, ಹಿಂಗೆ ಇಡೋ ತಟ್ಟಿಗೆ ಇದು ಮುಂದೆ ಟಿಪ್ ಮುರಿದು ಹೋಗ್ಬಿಡ್ತೈತೆ. ಇಂಥವು ಸಪ್ಲೈ ಮಾಡಿದರೆ 3 ದಿನವೂ ಬಾಳಿಕೆ ಬರೋದಿಲ್ಲ. ನಾನು ಸಾಮಾನ್ಯವಾಗಿ RDP ಇದೇ ಕಂಪ್ಲೇಂಟ್ ಗ್ರಾಮ ಪಂಚಾಯತಿ, ಪಾಪ ಅವ್ರು ಏನು ಮಾಡ್ಬಿಡ್ತಾರೆ, ಯಾರೋ ತಾಲೂಕು ಗ್ರಾಮ ಪಂಚಾಯತ್ ಸಪ್ಲೈ ಮಾಡ್ತಾರೆ ಸರ್, ಸೈನ್ ಮಾಡ್ಸ್ಕೊಂಬಂದ್ಬಿಡ್ತಾರೆ. 3 ತಿಂಗಳು ಆಗೋದಿಲ್ಲ. ಕಡೆಗೆ ಅವರಿಗೆಲ್ಲ 3 ತಿಂಗಳು ಆಯ್ತು ಅಂತಾರೆ. ಯಾಕಂದ್ರೆ ಮ್ಯಾಗ್ಲರ್ ಆಫೀಸರಿಗೆ ಮಾತಾಡೋಂಗಿಲ್ಲ, ಅವರೆಲ್ಲ ಗ್ರಾಂಟ್ ಕೊಡ್ತಾರೆ, ಇವ್ರೇನೋ ಮಾಡ್ತಾರಂತ ಇವ್ರು ಸೈನ್ ಮಾಡಿಬಿಡ್ತಾರೆ. ಏನಾರು ಕೇಳೋಕೆ ಹೋದ್ರೆ ನೀವೆಲ್ಲೇನ್ರಿ ಸೈನ್ ಮಾಡಿರೋದು ಅಂತ ಅವರಿಗೆ ಉಲ್ಟಾ ಬಿಡ್ತಾರೆ. ಯಾಕಂದರೆ ಈ ಸರಿಯಾಗಿ ಮಾಹಿತಿ ಇರೋದಿಲ್ಲ ಜನಗಳಿಗೆ. ನೀವು ಯಾವುದೇ ಹಾಕ್ಬೇಕಾದ್ರೆ ಸರ್ಕಾರ ಇಂಥ ಕ್ವಾಲಿಟಿ,
ಇಂಥ ಸ್ಟ್ಯಾಂಡರ್ಡು, ಇಷ್ಟು ಸಬ್ಸಿಡಿ, ಇಷ್ಟು ರೇಟು, ಇಂಥ ಅಪ್ರೂವ್ಡ್ ಅಂತ ಮಾಡಿರ್ತಾರೆ. ಅವನ್ನೆಲ್ಲ ತಾವು ಕೇಳಿಬಿಟ್ರೆ ಸಿಗಾಕೊಂಡ್ಬಿಡ್ತಾರೆ. ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿಲಿ ಎಲ್ಲ ಇದೇ ಸಮಸ್ಯೆ. ಅದಕ್ಕಿಂತ ಒಂದು ಕ್ಷಣದಲ್ಲಿ ತಮ್ಗೆ ಹೇಳ್ತೀನಿ, ನೀವು ಇದು ಬೆಟ್ಟ ಕೇಳಿರ್ಬೋದು, ಯಾವುದಂತೀರಿ, ಚಿಕ್ಕಮಂಗ್ಳೂರು ಹತ್ರ ಬಾಬಾ ಬುಡನಲ್ಲ ಸರ್, ಮುಳ್ಳಯ್ಯನಗಿರಿ ಅಲ್ಲ, ಇನ್ನೂ ಒಂದು ಕೆಮ್ಮಣ್ಣಗುಂಡಿ ಅಲ್ಲ ಸರ್, ಕೆಮ್ಮಣ್ಣಗುಡಿ ಕಡೆ ಆಯ್ತು ಅಲ್ಲ, ಕಲತ್ಗಿರಿ ಅಲ್ಲ ಸರ್, ಅದು ಗಿರಿಧಾಮ ಥರ ಇದೆಯಲ್ಲ ಸರ್, ಕುಮಾರಧಾರ ಆ ಕಡೆ ಆಯ್ತು ಸರ್, ಅದು ಬಾಬಾ ಬುಡನ್ಗಿರಿ ಹತ್ರ. ಕುದುರೆ ಮುಕ್ಕಲ್ಲ, ಕೆಮ್ಮಣ್ಣಗುಂಡಿ ಕೆಮ್ಮಣ್ಣಗುಂಡಿ ಅಲ್ಲ ಸರ್, ಕೆಮ್ಮಣ್ಣಗುಂಡಿ ಆ ಕಡೆ ಆಯಿತು, ಮಂಗಳೂರು ಕಡೆ. ಚಿಕ್ಕಮಂಗ್ಳೂರು ಹತ್ರ ಇದೆ ನೋಡಿ, ಅದು ಕಲತ್ಗಿರಿಯಿಂದ ಮೇಲೆ ಹೋಗ್ತೀವಿ ಸರ್. ಅದು ಯಾವುದೋ ಒಂದು ಇರಲಿ ಸರ್, ಅದು ಒಂದು ಗಿರಿಧಾಮ. ಅಲ್ಲಿ 36 ಲಕ್ಷ ಕೊಟ್ಟು ವಿಂಡು ಮತ್ತು ಸೋಲಾರ್ ಸಿಸ್ಟಮ್ ಹಾಕ್ಯಾರ. 36 ಲಕ್ಷ ಕೊಟ್ಟು, ಇದು ಗೌರ್ಮೆಂಟೇ ನಡೆದಿದ್ದು ಸೆಕ್ರೆಟರಿನಾಗ. 36 ಲಕ್ಷ, 3 ತಿಂಗಳು ಕೂಡ ವರ್ಕ್ ಮಾಡಿಲ್ಲ ಸರ್, ಬಿದ್ದು ಹೋಗ್ಬಿಟ್ಟಿದೆ ಅದು ವಿಂಡ್ದು. ಅದನ್ನು ರಿಪೇರಿ ಮಾಡೋಕ್ಕೆ 25 ಲಕ್ಷ ಎಸ್ಟಿಮೇಟ್ ಮಾಡಿದ್ದಾರೆ. ಆ ಒಂದು ಇದಕ್ಕೆ ಎಲ್ಲರ ಮೀಟಿಂಗ್ ಕರೆದು ಅಪ್ಪಿತಪ್ಪವತ್ತು ನಾನು ಹೋಗಿದ್ದೆ. ಅವಾಗ ಏನೈತಿ ಎಲ್ಲ ಕೇಳ್ಬಿಟ್ರು, ಇಲ್ಲ ಹಿಂಗೆ ಆಗ್ಬಿಟ್ಟಿದೆ ಮೇಡಮ್ ಅವರೇ, ಹಿಂಗೆಲ್ಲ ಮಾಡಬೇಕು ಅಂತಿದ್ರು. ಆಯಿತು ಮಾಡೋಣ, ಏನು ತೊಂದರೆ ಇಲ್ಲ, ಆಗಿದ್ದಾಗಿದೆ ಅಂತಂದರು. ನಾನು ಎದ್ದೆ. ನಾನು ಅವತ್ತು ರೆಪ್ರೆಸೆಂಟ್ ಮಾಡಿದ್ವಲ್ಲ, ನಮಗೇನು ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ತಾನೇ. ನಾನು ಎದ್ದು ಕೇಳಿದ್ವಿ, ನೋಡಪ್ಪ 36 ಲಕ್ಷ ಕೊಟ್ಟು ಹಾಕಿರಿ, 3 ತಿಂಗಳಂತೇಳಿ ನೀವೇ ಹೇಳ್ತಾ ಇದ್ದೀರಿ, ಈಗ ಎಸ್ಟಿಮೇಟ್ 25 ಲಕ್ಷ ಮಾಡಿರಿ, ಇದು ಯಾರ ಕಡೆಯಿಂದ ಹಾಕ್ಸ್ಕೊಂಡಿದ್ರಿ, ಇದ್ರ ಕ್ವಾಲಿಟಿ ಏನಿತ್ತು, ಎಷ್ಟು ವರ್ಷ ಮೇಂಟೆನೆನ್ಸ್ ಇತ್ತು? ಉತ್ತರ ಇಲ್ಲ ಮೇಡಮ್ ಅವರೇ, ಉತ್ತರ ಇಲ್ಲ ಸರ್. ಅದಕ್ಕೆ ನೋಡಿ, ಇದು ಹಾಕ್ಸ್ಕೊಂಡಿದ್ದು ಈ ಕ್ವಾಲಿಟಿ ಇರಬೇಕು, ಇದಕ್ಕೆ ಸಬ್ಸಿಡಿ ಬರ್ತೈತೆ, ಸಬ್ಸಿಡಿ ಎಷ್ಟು ಬಂತು, ಅಪ್ರೂವ್ಡ್ ಹಾಕ್ಸ್ಕೊಂಡಿದ್ದೀರ, ಉತ್ತರ ಇಲ್ಲ. ಅದು 25 ಲಕ್ಷ, ಅದು ಹಂಗೆ ನಿಂತ್ಕೊಂಡ್ಬಿಡ್ತೀವಿ ಸರ್ ಪ್ರೋಗ್ರಾಮು, ಯಾಕಂದ್ರೆ ಎಲ್ಲ ಸಿಗಾಕೊಂಡ್ಬಿಡ್ತಾರಂತ. ಹಿಂಗೆ ಆಗಿಬಿಟ್ರೆ ನೋಡಿ, ಸರ್ಕಾರದ್ದು ದುಡ್ಡು ಲಾಸು, ಸಾರ್ವಜನಿಕರಿಗೂ ಮುಟ್ಟಲಿಲ್ಲ. ಇದು ಹಿಂಗೆ ಆದರೆ ಹೆಂಗೆ ಹೇಳಿ? ಆ್ಯಕ್ಚುಲಿ ಇವೆಲ್ಲ ಪ್ರೂವನ್ ಟೆಕ್ನಾಲಜಿ. ನಾವು ಈಗ ನಮ್ಮ ಮನೆಗೆ ನಾವು ಹಂಗೆ ಮಾಡ್ತೀವಿ, ನಾವು ಹೋಗ್ಬೇಕಾದ್ರೆ ಇದು ರೇಟ್ ಎಷ್ಟಪ್ಪ, ಇದು ಎಷ್ಟು ಅಂತ 20 ಸಲ ವಿಚಾರ ಮಾಡ್ತೀವಿ. ಅಲ್ಲಿ ವಿಚಾರ ಮಾಡೋದಿಲ್ಲ, ಅವ್ನು ಅದರಲ್ಲಿ ನಮ್ಗೆ ಎಷ್ಟು ಜಾಸ್ತಿ ಕೊಡ್ತಾನೆ, ಮಾಡಿದರೆ ನನಗೆ ಎಷ್ಟು ಕಮಿಷನ್ ಈ ಕಡೆ ದ್ಯಾಸ ಇಟ್ಟರೆ ಹೆಂಗಾಗುತ್ತೆ ಹೇಳಿ ಅಲ್ವಾ? ಅಲ್ಲ, ನೀವೇ ಯೋಚನೆ ಮಾಡಿ, ನಂದು ಮನೆಯಾಗ ನಾನು ಹಂಗೆ ಮಾಡ್ತೀನಿ ಅಲ್ವಾ? ಇವೆಲ್ಲ ಆವಾಗ ಹೇಳತ್ತಾರೆ ರವೀಂದ್ರನಾಥರು ಏನು ಮಾತಾಡಲೇ ಇಲ್ಲ ಸರ್. ಈಗ ಎಕ್ಸಿಕ್ಯೂಟಿವಿಂದ ಬಂದರೆ ಕೇಳಿ, ನೀನು ಏನಪ್ಪ ಎಷ್ಟು ವರ್ಷ ಗ್ಯಾರಂಟಿ ಇತ್ತು, ಎಷ್ಟು ಸಲ ಕ್ಲೀನ್ ಮಾಡಿಸಿ ಅಂದರೆ ಉತ್ತರ ಇಲ್ಲ ಸರ್. ನೋಡಿ, SC ST ಅಂದರೆ ಮೊದಲೇ ಬಡವರು ಎಲ್ಲ, ಅವರು ಎಲ್ಲ ಪಾಪ ಅವರೆಲ್ಲ ಇರ್ತಾರೆ. ಅಲ್ಲಿ ಲೈಟ್ ಹಾಕ್ಸೋಕ್ಕೆ ಇವ್ರು ಅಡ್ಡ, ಅದೇ ಕಮಿಷನ್ ತೊಗೊಂಡು ದುಡ್ಡು ಆಗ್ಬೇಕು, ಹಾಕ್ಬಿಟ್ರು ಹೋಗ್ಬಿಟ್ರು. ನೆಕ್ಸ್ಟ್ ಮೇಂಟೈನ್ ಯಾರು ಮಾಡಬೇಕು? ಹೌದು, ನೀನು ಕಾರಿದೆ, ನೀನು ಹಿಂಗೆ ಮಾಡ್ತೀಯ ಅಂತ ಎದುರುಗಡೆ ಕೇಳಿದ್ವಿ. ಈಗ ಅಮರನಾರಾಯಣ್ DC ಇದ್ದಾರೆ, ಈಗ ಡೆಪ್ಟಿ CM ಈ ಅಶೋಕ್ ಸರ್ ಅವ್ರ ಹತ್ರ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಮೇಡಮ್ ಅವರೇ. ನೀವು ಅಮರನಾರಾಯಣ್ ನೀವು ತಾವು ಈಗಲೂ ಕೇಳ್ಬೋದು ಅಲ್ವಾ ಸರ್? ನೋಡಿ, ಅವ್ರು ಕಾರಾದ್ರೆ ಹಂಗೆ ಮೇಂಟೈನ್ ಮಾಡಿಸ್ತಾರೆ, ಇದ್ರ ಸಾರ್ವಜನಿಕದ್ದು ಯಾಕೆ ಮಾಡಿಸಲ್ಲ? ಮಾಡಿಸಿರೋದು ಚೆನ್ನಾಗಿ ಬಾಳಿಕೆ ಬರ್ತತಿಲ್ಲ ಸರ್. ಬೀದಿ ದೀಪ ನೋಡಿ, ಅದಕ್ಕೆ ಸರ್ಕಾರದಿಂದ 9,600 ರೂಪಾಯಿ ಸಬ್ಸಿಡಿ. ಸಾರ್ವಜನಿಕರಿಗೂ ಸಬ್ಸಿಡಿ ಸರಿಯಾಗಿ ಹೇಳಲ್ಲ. ನಾನು ಒಂದು ಸಲ ಶಿವಮೊಗ್ಗದಲ್ಲಿ ಹೋಗಿದ್ದೆ, ತುಷಾರ್ ಗಿರಿನಾಥಲ್ಲಿ DC ಇದ್ದರು, ಅವತ್ತಿರಲಿಲ್ಲ. ನಾನು ಯಾವುದು ಇನ್ಸ್ಪೆಕ್ಷನ್ಗೆ ಹೋದಾಗ ಬಂದರೆ ಟೆಂಡರ್ ಇತ್ತು ಸರ್, ಸ್ಟ್ರೀಟ್ ಲೈಟ್ದು ಮೇಡಮ್ ಅವರೇ. ಸ್ಟ್ರೀಟ್ ಲೈಟ್ ಟೆಂಡರ್ ಆಯಿತು, ಒಬ್ಬ ನಾಯಕನ 36,000 ರೂಪಾಯಿ ರೇಟು. ಅದಕ್ಕೆ ನನಗೆ 16,000 ರೂಪಾಯಿ ಸಬ್ಸಿಡಿ ಕೊಡ್ತಾನಂತ ಹಾಕ್ಯಾರ, ಬೇರೆ ಬೇರೆ ರೇಟ್ ಹಾಕ್ಯಾರ. ಎಲ್ಲ ಆದಮೇಲೆ ಇವ್ರು ಪರವಾಗಿಲ್ಲಪ್ಪ 36,000 ರೂಪಾಯಿ 16,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ, ಬೇರೆಯವರೆಲ್ಲ 8, 9 ಈ ಥರ ಬೇರೆ ಬೇರೆ ಸಬ್ಸಿಡಿ ಹಾಕಿದ್ದಾರೆ. ಬಟ್ ಸಬ್ಸಿಡಿ ಇರೋದು ಬರೀ 9,600 ಸರ್ಕಾರದ ಪ್ರಕಾರ. ಇವರು 16,000 ರೂಪಾಯಿ ಸಬ್ಸಿಡಿ ಕೊಡ್ತಾರಂತೆ. ಅದು ಇರೋದೇ ಸಿಸ್ಟಮ್ ಕಾಸ್ಟ್ 22, ಅದಕ್ಕೆ 9,600 ಸಬ್ಸಿಡಿ ಹೋದ್ರೆ ಎಷ್ಟು ಸರ್ ರೇಟ್? ಅದು ಎಷ್ಟು ಬರ್ತೇಳಿ? 12,000. ಇವನು 36 ಹಾಕಿ 16,000 ರೂಪಾಯಿ ಸಬ್ಸಿಡಿ ಕೊಟ್ಟರೆ ಎಷ್ಟಾಯಿತು? 20,000. ನಾನು ಹೇಳಿದೆ, ಇದಕ್ಕೆ ಲಾಲ್ಬಾಗ್ ಇಟ್ಬಿಡ್ತಾರೆ, ಕಿವಿಯಾಗ ಲಾಲ್ಬಾಗ್ ಇಡ್ತಾರೆ ಇದಕ್ಕೆ. ಅವಾಗ ನಾನು ಹೇಳಿದೆ, ಅವಾಗ ಅಲ್ಲಿ ಸ್ಪೆಷಲ್ DC ಪ್ರೊಫೆಷನಲ್ ಟ್ರೈನಿಂಗ್ ಬಂದಿದ್ದರು. ಸರ್ ಸೋಮಶೇಖರ್ ಸರ್ ಹಿಂಗೆ ಹೇಳ್ತಾರೆ, ಯಾವ ಪ್ರಪಂಚದಾಗ ಕೊಡ್ತಾರೆ 16,000 ರೂಪಾಯಿ ಸಬ್ಸಿಡಿ? ಇದು ಪ್ರಪಂಚದ ಸಬ್ಸಿಡಿನೇ ಗೌರ್ಮೆಂಟ್ಲಿದ್ದಿಲ್ಲ, ಇರೋದೇ 9,600, ಇರೋದೇ 22,000 ರೂಪಾಯಿ ಆಗುತ್ತೆ. ಎಲ್ಲಿ ಕರೀರಿ ನಾನು ಮಾತಾಡ್ತೀನಿ ಅಂತಂದೆ. ಆ ಟೆಂಡರ್ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರು. ಕಡೆಗೆ ಆಮೇಲೆ ಆಯ್ತೋ ಇಲ್ಲ ದೇವರೇ ಬಲ್ಲ. ಅಲ್ಲ, ಹಿಂಗೆ ಆಗಿಬಿಟ್ರೆ ನೋಡಿ, ಇದು ನೋಡಿ, ಈ ಎಲ್ಲ ಈ ಜನಗಳಿಗೆ ಎಷ್ಟು ಅನುಕೂಲ ಮಾಡುತ್ತೆ. ಬಟ್ ಅಲ್ಲಿ ನಾನು ಅದಕ್ಕೆ ಹೇಳಿದ್ದು, ಈ ಒಂದು ನಮ್ಮ ಸೌಭಾಗ್ಯ, ಈ ಒಂದು ನಮ್ಗೆ ಅಧಿಕಾರ ಸಿಕ್ಕಾಗ ಸರಿಯಾಗಿ ಪ್ರಾಮಾಣಿಕ ಕೆಲಸ ಮಾಡಿದರೆ ಇದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ ಅಲ್ವಾ? ತಾವು ಹೇಳಿ. ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ನಾವು ಯಾರು ಕೇಳಲ್ಲ. ನಾವು ಯಾಕೆ ಕೇಳಿದ್ರೆ ಅವ್ರು ಯಾಕೆ ಮಾಡಲ್ಲ? ನಿಮ್ಮ ಮನೆ ಬಂದು ಮಾಡ್ತಾರೆ. ನಾವೆಲ್ಲ ಸೇವಕರೇ. ಈಗ ಸರ್ಕಾರ ಕೆಲಸ, ನಾನು ಡೈರೆಕ್ಟರ್ ಆದರೂ ಕೂಡ ಸಾರ್ವಜನಿಕರು ಕೂಲಿ ಆಳಿದ್ದಂಗೆ. ನಾವು ಹಳ್ಳಿ ಊರ ನಂದು ಜಮೀನಿದೆ 150 ಎಕರೆ, ನಿಜ ಹೇಳ್ಬೇಕಂದ್ರೆ ಹಿರಿಯ ಸಂಪಾದಿಸಿದ್ದು. ಆದರೆ ನಮ್ಮ ಕೂಲಿ ಆಳು ಬಂದ ಅವ್ನಿಗೆ ಬೀಡಿ ಸೇದಕ್ಕೆ ಕಾಫಿ ಕುಡಿಯೋಕೆ ಬಿಡೋದಲ್ಲ, ಎರಡು ಇವ್ಕೊಂಡು ಕೆಲಸ ಮಾಡಿಸ್ತೀವಿ ಅಲ್ವಾ? ಅದೇ ಥರ ನಾವು ಈಗ ಸರ್ಕಾರದ ಕೂಲಿ ಆಳುಗಳು ತಾನೆ ಅಲ್ವಾ? ನಾವು ಯಾಕೆ ಮಾಡೋದಿಲ್ಲ? ಅದೇ ನಮಗೆ ಕೂಲಿ ಆಳು ಬಂದ್ರೆ ಅಷ್ಟು ಮಾಡಿಸ್ತೀವಿ. ನಮ್ಮ ಮನೆ ಕೆಲಸ ಬಂದ್ರೆ ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಮಾಡಿಸ್ತೀವಿ ಅಲ್ವಾ?
ಈಗ ನಾವು ಯಾಕೆ ಹಂಗೆ ಮಾಡೋದಿಲ್ಲ ಹೇಳಿ? ಅಲ್ಲ, ವಿಚಾರ ಮಾಡೋಣ ಸರ್, ಅಲ್ವಾ? ವಿಚಾರ ಮಾಡಿದರೆ ಅದಕ್ಕೇನು ಅಂತಾರಲ್ಲ, ನಾನು ಎಲ್ಲಿ ಮುಟ್ಟಬೇಕು ಏನೆಂಬುದು ಇದಾಗುತ್ತೆ. ಆಗಲಿ, ಇದಕ್ಕೆ ಸೋಲಾರು ಇದು ಸ್ಟ್ರೀಟ್ ಲೈಟಿಗೆ ಈ ಥರ ಒಂದು ಸಿಸ್ಟಮ್. ಅದೇ ಥರ ಅದ್ರ ಯಾವ ಊರು ನೆನಪಾಗಲ್ದು ಸರ್, ಹೇಳ್ತೀನಿ ಹೋಗೋರೊಳಗೆ ನೆನಪಾದ್ರೆ ಅದು ಆಯಿತು ಬಿಡಿ. ಇದು ಒಂದು. ಆಮೇಲೆ ಲೈಟಿಂಗ್ ಆಯಿತು, ಸ್ಟ್ರೀಟ್ ಲೈಟ್ ಕಲ್ಲತ್ಗಿರಿಯಿಂದ ಮೇಲೆ ಹೋಗ್ತೀವಲ್ಲ ಮೇಡಮ್, ಕೆಮ್ಮಣ್ಣಗುಂಡಿ. ಕರೆಕ್ಟ್ ಸರ್, ಹೇಳಿದ್ರೆ ಆಯಿತು. ಕೆಮ್ಮಣ್ಣಗುಂಡಿ ನಮಗೇನಾಗ್ಬಿಡ್ತೈತೆ, ಆ ಕೆಮ್ಮಣ್ಣಗುಂಡಿಯಲ್ಲಿ ಒಂದು ಮೇಲೆ ಒಂದು ಗೆಸ್ಟ್ ಹೌಸ್ ಇದೆ ನೋಡಿದಿರಲ್ಲ, ಅಲ್ಲಿ ಮೇಲೆ ಹಾಕಿದ್ದಾರೆ ನೋಡಿ. ಅದಕ್ಕೆ 36 ಲಕ್ಷ ಮಾಡಿ 3 ತಿಂಗಳಿಗೆ ಹೋದರೆ 25 ಲಕ್ಷ ಎಸ್ಟಿಮೇಟ್ ಮಾಡ್ತಾರೆ ಅಂದರೆ ಏನಿದು? ಎಲ್ಲಿದೆ ಅದು? ಮಿನಿಟ್ಸು ಮಾಡಲಿಲ್ಲ. ಮಿನಿಟ್ಸ್ ಮಾಡಿದ್ರೆ ಎಲ್ಲಿ ಸಿಗಾಕೊಂಡ್ಬಿಡ್ತಾರಂತ. ನಿಜವಾಗಿ ಮಿನಿಟ್ಸ್ಗೆ ನಾನು ಸೈನ್ ಮಾಡಿಲ್ಲ, ಯಾಕಂದ್ರೆ ಬಂದರೆ ತಾನೇ ಮಾಡೋದು ಮಿನಿಟ್ಸು. ಅಷ್ಟಕ್ಕೆ ಸ್ಟಾಪ್ ಆಯ್ತು ಸರ್. ಸರ್ ಇಲ್ಲ, ಎಲ್ಲ ಪ್ರೈವೇಟ್. ಗೌರ್ಮೆಂಟ್ ಇರೋದು ಒಂದೇ ಒಂದು ಗದಗ ಹತ್ರ ಕಪ್ಪದ ಗುಡ್ಡ, ಆಮೇಲೆ ಇದರ ಹತ್ರ ಬಳ್ಳಾರಿ ಹತ್ರ ಸೋಗಿ ವಿಲೇಜು. ನಾನು ವಿಂಡಿಗೆ ಬಂದಾಗ ಹೇಳ್ತೀನಿ, ಅದು ಮೊದಲು ಸೋಲಾರ್ದು ಮುಗಿಸ್ತೀನಿ. ಏನು ಸರ್ ನೋಡಿ, ಮನೆ ದೀಪ ಆಯಿತು, ಬೀದಿ ದೀಪ ಆಯಿತು, ಸೋಲಾರ್ ವಾಟರ್ ಹೀಟ್ರು, ಸೋಲಾರ್ ಕುಕ್ಕಿಂಗ್ ಆಯಿತು. ಆಮೇಲೆ ಕುಡಿಯೋಕ್ಕೆ ನೀರಿಂದು ಇಂಪಾರ್ಟೆಂಟು. ಟಿ ವಿಗೆ ಆಮೇಲೆ ಕುಡಿಯೋಕ್ಕೆ ನೀರು ಏನಾಗ್ಬಿಟ್ಟಿದೆ ಅಂದರೆ, ಈಗ ಬೆಂಗಳೂರು ಬಿಗ್ಗರ್ ಸಿಟಿಯಲ್ಲಿ ನಮಗೆ ಪವರ್ದೇ ಅಷ್ಟು ಕಾಣಿಸ್ತಾ ಇಲ್ಲ, ಕಾಣಿಸ್ತಿದ್ರು ಕೂಡ ಕಡಿಮೆ. ನೀವು ಬಳ್ಳಾರಿ ರಾಯ್ತು ಆ ಕಡೆ ಎಲ್ಲ ಹೋಗ್ಬಿಟ್ರೆ ವಿದ್ಯುತ್ತಿನ ಅಭಾವ ಬಹಳ ಪ್ರಾಬ್ಲಮ್ ಇದೆ. ಮಕ್ಕಳು ಓದ್ತಾರೆ, ಏನಿಲ್ಲ, ಕುಡಿಯೋಕ್ಕೆ ನೀರು ಈಗ 15 ದಿನ ತಿಂಗಳಿಗೆ ಒಂದು ಸಲ ಬಿಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪವರ್ ಸಪ್ಲೈ ಇರೋದಲ್ಲ ಅಲ್ಲಿ ಇದು ಮಾಡೋಕ್ಕೆ. ಅದಕ್ಕೆ ಸೋಲಾರ್ ವಾಟರ್ ಪಂಪಿಂಗ್ ಅಂತ ಮಾಡ್ಯಾರ. ಮೊದಲು 1 HP 2 HP ಇರ್ತಿತ್ತು, ಸುಮಾರು 70% ಸಬ್ಸಿಡಿ ಕೊಡ್ತಿದ್ರು. ಈಗ 5 ಕಿಲೋವ್ಯಾಟ್ ಅಂದರೆ 7 HP ವರೆಗೆ ಸೋಲಾರ್ ವಾಟರ್ ಹೀಟರ್ ಅಂತ ಬರುತ್ತೆ, ಅಲ್ಲ ಸೋಲಾರ್ ಪಂಪಿಂಗ್ ಸಿಸ್ಟಮ್ ಬರುತ್ತೆ. ಅದು ನೀವೇನು ಮಾಡ್ಬೋದು ಅಂತಂದರೆ 50, 100, 200, 300 ಆಳದಿಂದ ಎತ್ಬೋದು. ಅದಕ್ಕೆ 30% ಸಬ್ಸಿಡಿ ಕೊಡ್ತಾರೆ. ಅಂದರೆ ಎಲ್ಲಿ ಓಪನ್ ವೆಲ್ ಅಂದರೆ ನಮ್ಮಲ್ಲಿ ಹಳ್ಳಿ ಊರಾಗೆಲ್ಲ ತೆರೆದ ಬಾವಿ 20-30 ಅಡಿ ಆಳಿದ್ರೆ ನೀರೆತ್ತಿ ನಾವು ಊರಿಗೆ ಸಪ್ಲೈ ಮಾಡ್ಬೋದು, ಅಥವಾ ನಾವು ಅಗ್ರಿಕಲ್ಚರಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ಆದರೆ 300-400 ಇದು ಅಡಿಗಿಂತ ಜಾಸ್ತಿ ಇದ್ದರೆ ಸೋಲಾರ್ ವಾಟರ್ ಪಂಪ್ ನಾಟ್ ಅಡ್ವೈಸಬಲ್. ನೀವು 1 ಕಿಲೋವ್ಯಾಟ್ ಹಾಕ್ಬೇಕಂದ್ರೆ ಸುಮಾರು 10 ಅಡಿ ಉದ್ದ, 10 ಅಡಿ ಆಗಲ್ಲ ಸೋಲಾರ್ ಪ್ಯಾನಲ್ ಹಾಕೋಕ್ಕೆ ಜಾಗ ಬೇಕಾಗುತ್ತೆ. ಸುಮಾರು ನೀವು 5 ಕಿಲೋವ್ಯಾಟಿಗೆ ಅಂದರೆ ಎಷ್ಟು ಬೇಕಾಯ್ತು? ಅರ್ಧ ಎಕರೆ ಅಲ್ಲೇ ಹೋಗ್ಬಿಡ್ತು. ಅರ್ಧ ಎಕರೆ ಇಟ್ಕೊಂಡು ನಾವು 10 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಾವು ರೈತರು ಬೆಳೆದಿದ್ದು ಏನು ರೇಟ್ ಇರ್ತೈತೆ? ಆಮೇಲೆ ಯಾವನಾರು ಒಂದು ಕಲ್ಲು ಹಾಕಿಬಿಟ್ರೆ ಅದು ಗ್ಲಾಸ್ ಹೊಡೆದೋಗ್ಬಿಟ್ರೆ ಎಷ್ಟು ಲಾಸ್ ಆಗುತ್ತೆ? ಎಲ್ಲಿ ಓಪನ್ ವೆಲ್ ಇರ್ತೈತೋ, ಎಲ್ಲಿ ಸೂಟಬಲ್ ಅಲ್ಲೇ ಸೋಲಾರ್ ವಾಟರ್ ಪಂಪಿಗೆ ಅವಕಾಶ ಇದೆ, ಎಲ್ಲ ಕಡೆ ಸಾಧ್ಯತೆ ಇಲ್ಲ. ಇನ್ನು ನೆಕ್ಸ್ಟ್ ಬಂದರೆ ನೀವು ಟಿ ವಿ ಹೇಳಿದ್ರಿ, ಆಮೇಲೆ ಫ್ರಿಡ್ಜು, ವಾಷಿಂಗ್ ಮಿಷಿನ್ಗೆ ಹೇಳಿದ್ನಲ್ಲ, ನೀವು 5, 10, 20 ಕಿಲೋವ್ಯಾಟ್ ಮಾಡೋಕ್ಕೆ ಅವಕಾಶ ಇದೆ. ಬಟ್ ಸಬ್ಸಿಡಿ ಇಂಡಿವಿಜುವಲ್ ಇಲ್ಲ. ಅದು ಕಮ್ಯುನಿಟಿ ಗೌರ್ಮೆಂಟ್ ಇದ್ದರೆ ಮತ್ತು ಇಂಜಿನಿಯರಿಂಗ್ ಕಾಲೇಜು ಇನ್ಸ್ಟಿಟ್ಯೂಷನ್ಸ್ಗೆ ಅವು ಕಮರ್ಷಿಯಲ್ ಕೊಡ್ತಾರೆ. ಆದರೆ ನಿಮ್ಮ ಮನೆಗೆ ಹೋದರೆ 1 ಕಿಲೋವ್ಯಾಟ್ವರೆಗೆ ಸಬ್ಸಿಡಿ. ನೀವು 2-3 ಹಾಕ್ಸ್ಕೊಳ್ಳೋಕೆ ಅವಕಾಶ ಇದೆ, ಬಟ್ ಸಬ್ಸಿಡಿ 1 ಕಿಲೋವ್ಯಾಟಿಗೆ ಬರುತ್ತದೆ. 2-3 ಕಿಲೋವ್ಯಾಟ್ ಹಾಕ್ಸ್ಕೊಂಡ್ರೆ ದಿನಕ್ಕೆ 1 ಕಿಲೋವ್ಯಾಟಿಗೆ 5ರಿಂದ 6 ಯೂನಿಟ್ ಉತ್ಪತ್ತಿ ಆಗುತ್ತೆ. ನೀವು ಎಷ್ಟು ಬೇಕು ಅಷ್ಟು ನೀವು ಯೂಸ್ ಮಾಡ್ಬೋದು. ಎಕ್ಸಸ್ ಇದ್ದರೆ ಗೌರ್ಮೆಂಟಿಗೆ ಗ್ರಿಡ್ ಮುಖಾಂತರ ವಾಪಸ್ ಕೊಟ್ಟರೆ ಅದು ನಿಮಗೆ 6-7 ರೂಪಾಯಿಗೆ ಒಂದು ತಾರೀಫ್ ಆಗ್ತಾ ಇದೆ ಸರ್, ತಮಗೆ ಗೊತ್ತಿರ್ಬೋದು. ಅದು ನಿಮಗೆ 5 ಅಥವಾ 6-7 ರೂಪಾಯಿಗೆ ಅದು ಇನ್ನೂ ಅನೌನ್ಸ್ ಆಗಿಲ್ಲ. ಆದ ತಕ್ಷಣ ನೀವು ಎವ್ರಿ ಮಂತ್ ನಿಮಗೂ ಬರ್ತೈತೆ. ನೀವು ಪವರ್ ಹೌಸ್ ಥರ ನೀವು ವಿದ್ಯುತ್ ತಯಾರು ಮಾಡಿ ಸರ್ಕಾರ ಕೊಟ್ಟಂಗೆ ಆಗುತ್ತೆ. ಈಗ ಎಲ್ಲರ ಮನೆಯವ್ರು 1-2 ಕಿಲೋವ್ಯಾಟ್ ಹಾಕೊಂಡು ವಿದ್ಯುತ್ ಮಾಡಿ ಕೊಟ್ಟರೆ ವಿದ್ಯುತ್ತಿನ ಅಭಾವ ಎಲ್ಲಿ ಬರುತ್ತೆ ಹೇಳಿ? ಅಲ್ವಾ? ನೋಡಿ, ಸೋಲಾರ್ನಿಂದ ಏನಾಯ್ತು, ನಮ್ಮ ಮನೆ ದೀಪ ಬಂತು, ಬೀದ ದೀಪ ಬಂತು, ನೀರು ಕಾಸ್ಕೊಂಡ್ವಿ, ಅಡುಗೆ ಮಾಡ್ಕೊಂಡ್ವಿ, ಇನ್ನು ವಿದ್ಯುತ್ ಹೆಚ್ಚಿಗಾದ್ರೆ ಇನ್ನೊಬ್ರಿಗೆ ಕೊಟ್ವಿ ಅಲ್ವಾ? ವಿದ್ಯುತ್ ಸೂರ್ಯನಿಂದನೇ ಇಷ್ಟೆಲ್ಲ ವಿದ್ಯುತ್ ಆದಮೇಲೆ ಇನ್ನು KPC ಆಗಬೇಕು, KEB ಆಗಬೇಕಂತ ತಮಗೆ ಭಾವನೆ ಬಂದೇ ಬರುತ್ತೆ ಅಲ್ವಾ? ಇದು 100% ಸಬ್ಸ್ಟಿಟ್ಯೂಟ್ ಇಲ್ಲದೆ ಇರ್ಬೋದು, ಆದರೆ ಒಂದು 30-40% ಆದರೂ ನಮಗೆ ಅನುಕೂಲ ಆಯ್ತಾ? ಈ ಥರ 30% ನಾವು ಅನುಕೂಲ ಪಡ್ಕೊಂಬಿಟ್ರೆ ನಾವು ವಿದ್ಯುತ್ ಅಭಾವ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಎನ್ಕರೇಜ್ಗೋಸ್ಕರ ಸಬ್ಸಿಡಿ, ಸಾಫ್ಟ್ ಲೋನ್ ಮತ್ತೊಂದು ಕೊಡ್ತಾ ಇದ್ದಾರೆ. ಇದು ಸೋಲಾರ್ ಸಂಬಂಧಪಟ್ಟಿದ್ದು. ಇನ್ನು ವಿಂಡಿಗೆ ಬಂದುಬಿಟ್ರೆ ನಾನು ಹೇಳಿದೆ 5 ಕೋಟಿ ಇಟ್ಟಿದ್ದಾರೆ ಸೋಲಾರ್ ಸಂಬಂಧಪಟ್ಟಿದ್ದು, ಅದಕ್ಕೂ ಕೊಡ್ತಾರೆ ಸರ್. ಅದು ನೀವು ಅಪ್ರೋಚ್ ಮಾಡ್ಬೋದು. ಬಟ್ ನಾನು ಯಾಕೆ ಹೇಳಿದಂದರೆ, ನಾನು 50-100 ಅಡಿ ಆಳಿದ್ರೆ ಹೋಗಿ, ನೀವು 300-400 ಇದ್ದರೆ ದಯವಿಟ್ಟು ಬೇಡ. ಬೋರ್ವೆಲ್ಗೆ ಆಗುತ್ತೆ, ಬಟ್ ಅಟ್ ವಾಟ್ ಕಾಸ್ಟ್ ಅಲ್ಲ. ಇದು ಡೇ ಟೈಮ್ ಒಂದೇ ಪರವಲ್ಲ. ನೀವು ಅರ್ಧ 1 ಎಕರೆ ಬೇರೆ ಇದ್ರಾಗ ಹಾಕ್ಕೊಂಬಿಟ್ರೆ ಅದು ನೀರು ಸ್ವಲ್ಪ ಸಣ್ಣಗೆ ಬಂದುಬಿಟ್ರೆ ನೀವು ಯಾವಾಗ ಹೊಲ ಇರಿಗೇಷನ್ ಮಾಡೋದು ಯಾವಾಗ ಮಾಡ್ತೀರಿ ಹೇಳಿ ಅಲ್ವಾ? ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ, ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಎಲ್ಲೆಲ್ಲಿ ಏನೇನು ಸಾಧ್ಯತೆ ಅಷ್ಟು ಮಾಡೋಕ್ಕೂ ಅವಕಾಶ ಇದೆ ಅಲ್ವಾ ಸರ್? ಹೌದು, ಡೇ ಟೈಮ್ನಾಗ ಒಂದೇ ಪಾಸಿಬಲ್ಲು. ಈಗ ಮಳೆ ಬಂದಾಗ ಮೋಡ ಜನ್ರೇಷನ್ ಲಿಮಿಟೆಡ್ ಆಗುತ್ತೆ, ನೈಟ್ ಟೈಮ್ ಬರೋದಿಲ್ಲ. ಅವಾಗ ಏನು ಮಾಡ್ತೀರಿ? ಬ್ಯಾಟ್ರಿ ಇವಾಗ ಆಗಬೇಕಾಗುತ್ತೆ. ಬ್ಯಾಟ್ರಿ ಯೂಸ್ ಮಾಡಿದರೆ ಏಕೆಂದ್ರೆ ಮೇಂಟೆನೆನ್ಸ್ ಪ್ರಾಬ್ಲಮ್ಮು, 2-3 ವರ್ಷ 4 ವರ್ಷ ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕಾಗುತ್ತೆ ಅಲ್ವಾ?
ಆದರೂ ಕೂಡ ಸುಮಾರು ಮೋರ್ ದೆನ್ 80% ಇನ್ನು ನಮ್ಮ ಭಾರತ ದೇಶದಲ್ಲಿ ಸೋಲಾರ್ ಯೂಸ್ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದೆ. ಎಕ್ಸೆಪ್ಟ್ ಮಲೆನಾಡು ಏರಿಯಾ, ಅಲ್ಲಿ 2 ತಿಂಗಳು 3 ತಿಂಗಳು 5 ತಿಂಗಳು ಮಳೆ ಬರೋದ್ರಿಂದ ಅಲ್ಲಿ ಜನ್ರೇಷನ್ ಲಿಮಿಟ್ ಇರ್ತದೆ, ಬಟ್ ಇದು ಇರ್ತದೆ. ಆದರೆ ನೀವು ಉತ್ತರ ಕನ್ನಡ ಅಲ್ಲೆಲ್ಲ ಹೋಗ್ಬಿಟ್ರೆ ನಮ್ಮಲ್ಲಿ ಮಳೆ ಕಂಟಿನ್ಯೂಸ್ ಎಷ್ಟು ದಿನ ಬರುತ್ತೆ ಸರ್? 1 ಅವರ್ 2 ಅವರ್ ಬೇಡ, 1 ದಿನ ಬರುತ್ತೆ ವರ್ಷದಲ್ಲಿ ಕಂಟಿನ್ಯೂಸ್. ಮೋಡ 2 ದಿನ, ಆಮೇಲೆ ಬಿಸಿಲೇ ಇರ್ತದೆ ಅಲ್ಲಿ. ಮತ್ತು ಯಾವಾಗ ಮಳೆ ಬಂದರೆ ಅರ್ಧ 1 ಗಂಟೆ ಇರ್ತದೆ ಬಿಸಿಲು, ಮೋಡ ಇರ್ತದೆ, ಆಮೇಲೆ ಫ್ರೀನೇ ಇರ್ತದೆ. ಬಟ್ ಮಳೆ ಬಂದಾಗ ಇದು ಬಂದಾಗ ಅಲ್ಲಿ ಜನ್ರೇಷನ್ ಸಮ್ವಾಟ್ ಲಿಮಿಟೆಡ್. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಸರ್ಕಾರ, ಮತ್ತು ವಿಂಡು ಬಂದಲ್ಲ, ವಿಂಡು ಮತ್ತು ಸೋಲಾರ್ ಕಾಂಬಿನೇಷನ್ ಅಂತ ಮಾಡಿದ್ದಾರೆ, ವಿಂಡ್ ಸೋಲಾರ್ ಹೈಬ್ರಿಡ್ ಸಿಸ್ಟಮ್ ಅಂತ. ಇದಕ್ಕೆ ಸರ್ಕಾರ ಮೊದಲು 50% 75% ಸಬ್ಸಿಡಿ ಕೊಡ್ತಿದ್ರು. ನೀವು 1 ಕಿಲೋವ್ಯಾಟಿಗೆ ಸುಮಾರು 2 ಲಕ್ಷ ಆಗುತ್ತೆ, ಅದಕ್ಕೆ 50% ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ. ಅದೇ ಗೌರ್ಮೆಂಟ್ ಕಮ್ಯುನಿಟಿ ಹಾಕಿದರೆ 75% ಸಬ್ಸಿಡಿ ಕೊಡ್ತಿದ್ರು. ಸುಮಾರು 6 ವರ್ಷದಿಂದ ಈ ಥರ ನಾವು ಒಂದು 65 ಕಡೆ ಹಾಕಿದ್ದೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಬಳ್ಳಾರಿ ಹತ್ರ ಚಳುಗುರಿಕೆ ಅಂತ ನಮ್ಮೂರಲ್ಲೇ ನಾವು ನಮ್ಮ ಮನೆಗೆ ಹಾಕ್ಕೊಂಡಿದ್ದೀನಿ 1/2 ಕಿಲೋವ್ಯಾಟು. ಅದಕ್ಕೆ 95,000 ರೂಪಾಯಿ ಆಗಿತ್ತು. ಅದಕ್ಕೆ 50% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟರು, ಇನ್ನು 25% ನಾನು ಕ್ರೆಡಲಾಗಿದ್ದೆ. ನನ್ನದೇ ಸೆಕ್ಷನ್ ಇತ್ತು, ನಾನು ಎಲ್ಲರಿಗೂ ಸರ್ಕಾರ ಕೊಟ್ಟಿವಿ ನೋಡಿ. ಫಸ್ಟ್ ಡೆಮಾನ್ಸ್ಟ್ರೇಷನ್ ಎನ್ಕರೇಜ್ಗೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ 50% ಕೊಡ್ತಾರೆ. ಇದು ಕಾಸ್ಟ್ 95,000, ಇನ್ನು 25 ಕ್ರೆಡಲ್ ಕೊಡ್ತೀವಿ, ಎಲ್ಲರಿಗೂ ಹಾಕ್ಸಿ ಅಂತ ಕೊಟ್ಟು ಯಾರೂ ಮುಂದೆ ಬರಲಿಲ್ಲ. ನಾನು, ನಮ್ಮ MD, ನಮ್ಮಲ್ಲಿ ಜಾಮದಾರ್ ಸಾರ್ ಅಂತಿದ್ದರು, ಡಾಕ್ಟರ್ ಜಾಮದಾರ್ ಅಂತ ನಮ್ಗೆ ಗೊತ್ತರು, ಅವ್ರ ಮನೆಯಾಗ ಕೆಲವರೆಲ್ಲ ಹಾಕ್ಸ್ಕೊಂಡ್ರೆ ಇವತ್ತಿಗೆ ನಾನು ಹಾಕ್ಸಿ ಮೇ 2005ರಲ್ಲಿ ಹಾಕ್ಸಿದ್ದೀನಿ ಸರ್. ಇವತ್ತು ತಾವು ನೋಡ್ಬೋದು ನಮ್ಮ ಮನೆಯಾಗ ಲೈಟು, TV, ಫ್ಯಾನ್ ಎಲ್ಲ ಉಪಯೋಗಿಸ್ತೀವಿ. ಅಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅಂದರೆ ಮಳೆ ಮೋಡ ಬಂದಾಗ ಗಾಳಿ ಜಾಸ್ತಿ ಇರ್ತತೆ, ನೈಟ್ ಬಿಸಿಲಿರೋದೆಲ್ಲ ಗಾಳಿ ಇರ್ತತೆ, ಗಾಳಿ ಬಂದಾಗ ಅದು ಬರ್ತದೆ, ಬಿಸಿಲು ಬಂದಾಗ ಇದು ಬರ್ತತೆ. ಅದು ನಿಮ್ಮ ಮನೆ ಮೇಲೇ ಹಾಕ್ಕೋಬೋದು, ಮನೆಗೇನು ತೊಂದರೆ ಇಲ್ಲ ಅಲ್ವಾ? ನೋಡಿ, ವಿದ್ಯುತ್ ನಮ್ಮನೆ ನಾನೇ ಪಡೆಯೋದ್ರಿಂದ ನನಗೆ ಹೆಚ್ಚಾಯಿತು. ನನ್ನ ಮೊನ್ನೆ ದೀಪಾವಳಿಗೆ ಹೋದಾಗ ಏನಾಯಿತು, ಅಲ್ಲಿ ಹಳ್ಳಿ ಊರಾಗಿ ಈಗ ವಿದ್ಯುತ್ತನ್ನು ಭಾಳ ಅಭಾವ ಆಗಿದೆ. ಅವಾಗ ನಾನು ಏನು ಮಾಡಿದೆ, ಅಲ್ಲಿ ನಮ್ಮೂರು ದೇವಸ್ಥಾನ ಎರಿತೋತ ಮಠ ಅಂತಿದೆ, ಅಲ್ಲಿ ಸೋಲಾರ್ ಹಾಕ್ಸಿದ್ವಿ. ತಿಂಗಳಿಗೆ 10,000 ರೂಪಾಯಿ ಉಳಿತೈತೆ. ಅಲ್ಲಿ ಎಲ್ಲ ದೇವಸ್ಥಾನ ಪೂಜೆ ಮಾಡೋ ಭಕ್ತಾದಿಗಳು ಭಾಳ ಬರ್ತಾರೆ, ಬಟ್ ಡೀಸೆಲ್ ಯೂಸ್ ಮಾಡೋದ್ರಿಂದ ಭಾಳ ಆಗ್ತಿತ್ತು. ಅದಕ್ಕೆ ಸೋಲಾರು ಒಂದು 2 ಕಿಲೋವ್ಯಾಟ್ ಹಾಕ್ಸಿ ವಿಂಡ್ ಸೋಲಾರ್ ಅಂತ ಹಾಕಿದ್ದೀವಿ. ಆಮೇಲೆ ಆಯಿತು, ದೇವಸ್ಥಾನದಲ್ಲಿ ಆಯಿತು, ನಮ್ಮ ಮನೇಲಿ ಆಯಿತು. ಊರಾಗಿರೋ ದೇವಸ್ಥಾನಗಳು ಯಾರು ನೋಡ್ತಾರೆ ಅಲ್ವಾ? ಈಗ ನಮ್ಮ ಮನೆಗಾದ್ರೆ ಎದ್ದೋಗಿ ಕರೆಂಟ್ ಹೋಗೈತಂದರೆ ಇನ್ನೇನು ಬರ್ತದೆ ಬಿಡಂತಲ್ಲಿ ಎದ್ದೋಗಿ ದೀಪಾರು ಮುಡ್ಸಲ್ಲ ನಾವು ಅಲ್ವಾ? ಇನ್ನು ದೇವಸ್ಥಾನಗಳಿಗೆ ಹಳ್ಳಿ ಊರಾಗ ಗೊತ್ತಲ್ಲ ಯಾವ ಆಗ್ತಾರೆ. ಅದಕ್ಕೆ ನಾನೇನು ಯೋಚನೆ ಮಾಡಿದೆ, ದೇವ್ರು ಕೊಟ್ಟಂಗೆ ನಮಗೆ ಮನೆಗೆ ಚೆನ್ನಾಗೂ ಕೊಟ್ಟಿದ್ದಾರಪ್ಪ, ನಮ್ಮ ಮನೆಗೆ ವಿದ್ಯುತ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಸುಮಾರು 6 ದೇವಸ್ಥಾನಗಳೇ ನಮ್ಮ ಮನೆಯಿಂದ ನಾನೇ ಸಪ್ರೇಟ್ ಲೈನ್ ಎಳೆದು, ಯಾವುದು ಇದ್ರ ದಿನ ಸರ್, ದೀಪಾವಳಿ ದಿನ 5 ದೇವಸ್ಥಾನ, 5 ಒಂದು 6 ದೇವಸ್ಥಾನಕ್ಕೆ ಕೊಟ್ಟು ಬಂದೆ. ಈಶ್ವರ ಗುಡಿ, ಬಸವನ ಗುಡಿ, ಮಸೀದಿ ಅಂದರೆ ನಮ್ಮ ಮನೆ ಹತ್ರನಿದೆ. ನಮ್ಮ ಊರಲ್ಲಿ ಮುಸ್ಲಿಮರೇ ಇಲ್ಲ ಸರ್. ನಾವು ಮೊಹರಂ ಮಾಡಬೇಕಾದ್ರೆ ಬಳ್ಳಾರಿಯಿಂದ ಕರ್ಕೊಂಬಂದು ನಾವು ಮೊಹರಂ ಮಾಡಿಸ್ತೀವಿ, ಎಲ್ಲ ಹಿಂದೂಗಳೇ ಮಾಡಿಸ್ತೀವಿ ಸರ್. ಇವತ್ತಿನವರೆಗೂ ಮೇಡಮರೇ ನಮ್ಮೂರಾಗ ಮುಸ್ಲಿಮರೇ ಇಲ್ಲ. ಆಮೇಲೆ ಅದನ್ನು ನಮ್ಮ ದೇವಸ್ಥಾನ ಅಂತ ತಿಳ್ಕೊಂಡಿದ್ವಿ. ಇವತ್ತಿನವರೆಗೂ ನಾವೆಲ್ಲ ಆ ಕಡೆ ಎಲ್ಲ ಹಂಗೇ ಮೊಹರಂ ಮಾಡಿದರೆ ಹಿಂದೂಗಳೇ ಮಾಡೋದು, ಬಳ್ಳಾರಿ ಮಾಡೋದ್ರ ಜೊತೆಗೆ ಕಡೆಗೆ ಅದು ನಮ್ಮದೇ ದೇವಸ್ಥಾನ ಅಂತ ಅಲ್ಲಿ ಲೈಟ್ ಹಾಕಿದೆ. ಆಮೇಲೆ ನಮ್ಮಲ್ಲಿ ದ್ಯಾವಮ್ಮನ ಗುಡಿ, ಹನುಮಂತ ದೇವ್ರ ಗುಡಿ, ಆಮೇಲೆ ಬುಡ್ಡೆ ಕಲಪ್ಪ ಅಂತ ಹಳ್ಳಿ ಊರಾಗ ಗೊತ್ತಲ್ಲ ಮೇಡಮ್, ಬುಡ್ಡೆ ಕಲಪ್ಪ ಅಂದರೆ ಊರಿನ ದ್ವಾರ, ಅಲ್ಲಿ ಹಾಕಿ ಬಂದೆ ನಾನು. ಆಮೇಲೆ ನಾನು ಹೇಳಿದೆ ನಮ್ಮ ಬ್ರದರಿಗೆ, ನೋಡಪ್ಪ ಈಗ ಇದು ಮೇನ್ ರೋಡ್ ಇದೆ, ಇನ್ನೂ ನಮಗೆ ಇನ್ನೊಂದು 5 ಸ್ಟ್ರೀಟ್ ಲೈಟ್ ಹಾಕಿದರೆ ಊರಾಗ ಮೇನ್ ರೋಡಿಗೆ ಆದರೆ ಬೆಳಕಿರ್ತೈತೆ, ಏನು ಮಾಡೋದು? ಟೈಮ್ ಅವತ್ತು 7:15 ಆಗ್ಬಿಟ್ಟು ಸರ್, ದೀಪಾವಳಿ ದಿನನೇ. ದೇವಸ್ಥಾನಕ್ಕಂತೂ ಬೆಳಕಾಯ್ತಲ್ಲ, ಇನ್ನೊಮ್ಮೆ ಬಂದಾಗ ಅದಕ್ಕೂ ಹಾಕಿಬಿಡೋಣ, ಕೇಬಲ್ ಎಲ್ಲ ತಂದಿಡಿ ಅಂತ ಹೇಳಿ ಬಂದೆ ನಾನು. ಅಂದರೆ ಅಷ್ಟು ವಿದ್ಯುತ್ ಉತ್ಪತ್ತಿ ಆಗುತ್ತೆ ಸೋಲಾರ್ ವಿಂಡ್. ಈಗ ನಾನೇನು ಕಳ್ಕೊಳ್ಳೋದೇನಿಲ್ಲ ಅಲ್ವಾ? ನಮ್ಮನೆಗೆ ವಿದ್ಯುತ್, ನಮ್ಮನೆ ಲೈಟು, TV, ಫ್ಯಾನು, ಮಿಕ್ಸರ್ ಎಲ್ಲ ಉಪಯೋಗಿಸಿದ್ರು ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಆ ದೇವಸ್ಥಾನ ಕೊಡೋದ್ರಿಂದ ನನಗೆ ಸಂತೋಷ ಆಗುತ್ತಿಲ್ಲ. ನಾಳೆ ನೀವು 10 ಲಕ್ಷ ಕೊಟ್ಟರೆ ಸಂತೋಷ ಆಗಲ್ಲ ಸರ್, ಏನು ಇನ್ನೊಂದು 50 ಲಕ್ಷ ಕೊಟ್ಟಿದ್ರೆ ಚೆನ್ನಾಗಿರ್ತದೆ ಅಂತಾರೆ ಅಲ್ವಾ? ನಮಗೆ ಅದು ನೆಮ್ಮದಿನೇ ಇಲ್ಲ. ಆದರೂ ದೇವಸ್ಥಾನದಾಗೆಲ್ಲ ಬೆಳಕಿದ್ದು ಬಿಟ್ಟರೆ ಎಷ್ಟು ಸಂತೋಷ ಆಗುತ್ತೆ ಹೇಳಿ. ನನಗೂ ಒಳ್ಳೇದಾಗುತ್ತೆ, ನಮ್ಮ ಎಲ್ಲರಿಗೂ ಒಳ್ಳೇದಾಗುತ್ತಿಲ್ಲ ಸರ್. ಮಾಡ್ಬೋದು ಸರ್, ಅದೆಲ್ಲ ಮಾಡಿದ್ವಿ ಸರ್. ಅದೇ ಮಾಡಬೇಕಂದ್ರೆ ಅಲ್ಲಿ ಇರತಕ್ಕಂಥ ಅಧಿಕಾರಿಗಳು, ಇದು ನೋಡಪ್ಪ ನನಗೇನು ಅಧಿಕಾರ ಶಾಶ್ವತ ಇಲ್ಲ, ನಮ್ಮ ಕೈಲೇನಾದಷ್ಟು ಮಾಡೋ ನಮ್ಮ ಭಾವನೆ ಬರಬೇಕು. ಬಂದಾಗ ಖಂಡಿತ ಇದು ಸಾಧ್ಯ. ಅವಾಗ ಏನು ಪೊಲೀಸರು ಬೇಡ, ಕೋರ್ಟು ಬೇಡ, ಮತ್ತೊಂದು ಬೇಡ, ಅಷ್ಟರ ಮಟ್ಟಿಗೆ ನಾವು ಮಾಡೋಕ್ಕೆ ಅವಕಾಶ ಇದೆ ಅಲ್ವಾ ಸರ್? ಐತಿಲ್ಲ, ಅಲ್ಲಿ ಇರತಕ್ಕಂಥವ್ರು ಮಾಡ್ಬೇಕು. ಇಲ್ಲಿರೋ ದಾವಣಗೆರೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ನಲ್ಲ ಮಿನಿಸ್ಟ್ರಿಗೆ, ಯಾಕಂದರೆ ಈಗ ಆಲ್ರೆಡಿ ಹಾಕ್ಸಿಬಿಟ್ಟಿದ್ದಾನೆ, ಅದಕ್ಕೇನು ಬರೋದಿಲ್ಲ. ಈ ಥರ ಮನೋಭಾವ ಇರಬಾರ್ದು ಅಲ್ವಾ? ಅದು ಸರಿ ಇಲ್ಲಾಂದರೆ ಯಾಕೆಲ್ಲ ಏನೆಲ್ಲ ಸರಿಪಡಿಸೋದು. ಆದರೆ ನಮ್ಮ ಮನೆ ಕೆಲಸಗಳು ನಾವು ಹಂಗೆ ಮಾಡ್ತೀವ, ಅಲ್ಲಿ ಮಾಡಬೇಕು, ಯಾಕೆ ಮಾಡೋದಿಲ್ಲ? ಇನ್ನು ನಮ್ಮ ಮನೆ ಕೆಲಸ ಬೇಕಾದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಬಟ್ ಆ ಕೆಲಸನ ನಾವು ಅಷ್ಟು ಒಂದು 5 ರೂಪಾಯಿ ಅಂದರೂ ಕೂಡ ಯಾಕಪ್ಪ ಅಂತೇಳಿ ನಾವು ಮಾಡಿದರೆ ಮಾತ್ರ ನಾವು ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಹೇಳ್ಬೋದು. ಅದೇ ಥರದಲ್ಲಿ ಈಗ ಸ್ಮಾಲ್ ವಿಂಡು ಮತ್ತು ಸೋಲಾರ್ ಎಂಟ್ನಲ್ಲಿ ಹೈಬ್ರಿಡ್ ಸಿಸ್ಟಮ್, ಇದಕ್ಕೆ 1 ಕಿಲೋವ್ಯಾಟಿಗೆ 2 ಲಕ್ಷ ಆಗುತ್ತೆ. ಈಗ ಸಬ್ಸಿಡಿ 50% 40% ಮಾಡಿದ್ದಾರೆ. ನಿಮ್ಮ ಮನೆ ಮೇಲೆ ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ
ನಾನು ಸಾರವ್ರಿಗೆ ಹೇಳಿದೆ, ನೀವು ಪ್ರೆಸೆಂಟೇಷನ್ ಅದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿದಂಗೆ ಇವೆಲ್ಲ ಹೇಳಿದ್ನಲ್ಲ, ನೀವೆಲ್ಲ ಫಿಗರ್ ನೋಡಿಬಿಟ್ರೆ ನಿಮಗೆ ಭಾಳ ಚೆನ್ನಾಗಿತ್ತು. ಅಲ್ಲೆಲ್ಲ ಹೆಂಗೆ ಮಾಡಿ ಎಲ್ಲೆಲ್ಲಿ ಹಾಕಿದ್ವಿ, ಏನೇನು ಹಾಕಿದ್ವಿ, ಕಾಸ್ಟ್ ಎಷ್ಟಾಗುತ್ತೆ ಅಂತ ಎಲ್ಲ ತೋರಿಸಿದ್ವಿ. ಅದು ಏನಾಗುತ್ತೆ ಅಂದರೆ ವಿಂಡೋ ಸೋಲಾರ್ ಅದು ನೀವು ನೋಡ್ತಾ ಇದ್ದರೆ, ನೀವು ನಮ್ಮ ಮನೆ ಮೇಲೆ ನಾವು ಯಾಕೆ ಹಾಕ್ಸ್ಬಾರ್ದು ಅಂತ ನೀವು ಹೇಳ್ಬೋದು. ಅದು ನಮ್ಮ ಮನೆ ಮೇಲೆ ಹಾಕ್ಸೋದು ನಮ್ಮ ಬಿಲ್ಡಿಂಗಿಗೆ ಏನು ತೊಂದರೆ ಇಲ್ಲ. ಗಾಳಿ ಸ್ಮಾಲ್ ಇರ್ತದೆ, ತಿರುಗ್ತಾ ಇರ್ತೈತೆ, ಯಾವ ಬೇಕಾದ್ರೆ ಗಾಳಿ ಬಂದಾಗ ಬರ್ತಾ ಇರ್ತೈತೆ. ಬಿಸಿಲಿದೆ ತಯಾರಾಗೋದು ನಿಮ್ಮ ಮನೆಗೆ ಆನ್ಲೈನೇನೆ ಲೈಟು, ಟಿ ವಿ, ಫ್ಯಾನು, KB ಹೋದ್ರೂ ಕೂಡ ಬರ್ತಾ ಇರ್ತೈತೆ ಅಲ್ವಾ. ಇದಕ್ಕೆ ಮೊದಲು 50% ಸಬ್ಸಿಡಿ ಇತ್ತು, ಈಗ ನಿಮ್ಮ ಮನೆಗೆ ಹಾಕ್ಸ್ಕೊಂಡ್ರೆ 40%, ಅದೇ ಗೌರ್ಮೆಂಟ್ ಕಮ್ಯುನಿಟಿಗೆ ಹಾಕಿದ್ರೆ 60% ಸಬ್ಸಿಡಿ ಈಗಲೂ ಇದೆ. ಬಟ್ ಏನಾಗುತ್ತೆ ಅಂದರೆ, ನಾವು ಏನಾದ್ರು ಎಕ್ವಿಪ್ಮೆಂಟ್ ಹಾಕ್ಬೇಕಾದ್ರೆ ಇರ್ತಕ್ಕಂಥ ಅಧಿಕಾರಿಗಳು ಕ್ವಾಲಿಟಿ ಮೇಂಟೈನ್ ಮಾಡೋದಿಲ್ಲ, ಅಲ್ಲೇ ಫೇಲ್ ಆಗೋದು. ನಾವು ಯಾಕೆ ಮೇಂಟೈನ್ ಮಾಡೋದಿಲ್ಲ ಅಂತಂದರೆ, ಹೆಂಡ್ತಿ ಕಟ್ಕೊಂಡು ದೋಸೆ ತಿನ್ಕೊಂಡು ಕಾರ್ನಾಗ ಹೋಗ್ಬೇಕಂಬೋದು, ಅಲ್ಲಿ ಫೇಲ್ ಆಗಿಬಿಡ್ತೈತೆ ಅಲ್ವಾ. ದುಡ್ಡು ಹೆಂಗೆ ಬರ್ತೈತೆ ಅಲ್ಲಿ. ಈಗ ನಾವು ಹಳ್ಳಿ ಊರಾಗಿದ್ದಾಗ ಗಣೇಶ ಅಪ್ಪ 25 ಪೈಸೆ ಕೊಡಂದರೆ 25 ಪೈಸೆ ಯಾಕಂತ ಬೈತಿದ್ರು. ಇವತ್ತೇನು ಮಾಡ್ತೀವಿ, ನಮ್ಮ ಮಗ 50 ರೂಪಾಯಿ ಕೇಳಿದರೆ 500 ರೂಪಾಯಿ ತೊಗೊಂಡೋಗೋ ಅಂತೀವಿ. ಯಾಕೆ ಹೇಳಿ, ಯಾಕಂದ್ರೆ ಪೂಸೆಟ್ ದುಡ್ಡು ಅಲ್ಲಿ ಅವನಿಗೆ ಬಂದಿರ್ತದಲ್ಲ ಅಂತ ಕೊಟ್ಟು ಕಳಿಸ್ತೀವಿ. ಅವ್ನು ತಿಂದು ಕುಡ್ದು ಅಲ್ಲಿ ಆಗಿಬಿಡ್ತೈತೆ ಅಲ್ವಾ. ಮೊದಲು ಹಳ್ಳಿ ಊರಾಗ ಗಣೇಶ ಇಡ್ತಿದ್ರೆ ಕಲೆಕ್ಟ್ ಮಾಡ್ತಿದ್ರು ದುಡ್ಡು ಸ್ಕೂಲಲ್ಲಿ ಅಲ್ವಾ ಸರ್. ಯಾಕಪ್ಪ 25 ಪೈಸೆ 20 ಪೈಸೆ ತೊಗೊಂಡೋಗಿ 15 ಪೈಸೆ ತೊಗೊಂಡು ಅಂತಿದ್ದು ಅಲ್ವಾ ಸರ್. ಇವತ್ತು ನಮ್ಮ ಮಕ್ಳಿಗೆ ಕೇಳಿದ್ರೆ ಹಂಗೆ ಕೊಡ್ತೀವಿ. ನಾವು 10 ರೂಪಾಯಿ ಕೇಳಿದರೆ ಒಂದು 100 ರೂಪಾಯಿ ಕೊಟ್ಟು ಕಳಿಸ್ತೀವಿ. ಯಾಕೆ ಹೇಳಿ, ನಾನು ದುಡ್ದಿದ್ರೆ ಕಷ್ಟಪಟ್ಟಿದ್ರೆ ನನಗೆ ಬೆಲೆ ಗೊತ್ತಿರ್ತಿತ್ತು. ಅವ್ನು ಬಂದಾಗ ಏನೋ ಅಂತೇಳಿ ಕೊಟ್ಟೋಗಿರ್ತಾನೆ ಕವರ್ನಾಗ, ಆಯ್ತು ಇಲ್ಲಿ ಥ್ಯಾಂಕ್ ಯು ಅಲ್ವಾ. ಈ ಥ್ಯಾಂಕ್ ಯು ಅಂದರೆ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ಇರೋದಿಲ್ಲ, ಅದು 3 ತಿಂಗಳಿಗೆ ಹೋಗುತ್ತೆ ಸಿಸ್ಟಮು. ಸೊ ಸಾರ್ ಎಲ್ಲ ಮಾಡಿದ್ದಾರೆ ಸರ್, ಎಲ್ಲ ಇದೆ, ಸ್ಟ್ಯಾಂಡರ್ಡ್ ಇದೆ, ಹಿಂಗಿದೆ ಅವೆಲ್ಲ ಅಲ್ಲಲ್ಲ. ನಮ್ಮ ಇದರಲ್ಲಿ ಬಂದು ನಾವೆಲ್ಲ ಕೇರ್ ತೊಗೊಂಡಿದ್ವಿ. ಬಟ್ ಎಲ್ಲರೂ ಒಬ್ರದ್ದಲ್ಲ ಸರ್, ಇದೆಲ್ಲ ಟೀಮ್ ವರ್ಕು. ಮನುಷ್ಯ ಸಂಘಜೀವಿ ಅಂದಂಗೆ ಇದು ನಮ್ಮ ಪರ್ವ್ಯೂನಾಗ ಅದು ಹೇಳಿದ್ನಲ್ಲ, ನಾವು ಇನ್ನೊಬ್ರಿಗೆ ಹೇಳೋ ಚೈತನ್ಯ ನಮಗಿಲ್ಲಪ್ಪ. ನಾನು ಹೋಗ್ಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡು ಚೈತನ್ಯ ನನಗೆ ಅಷ್ಟೇ ಇದೆ. ಈಗ ನನ್ನ ಸೆಕ್ಷನ್ನ ನಾನು ಕಂಟ್ರೋಲ್ ಮಾಡ್ಬೋದು, ಎಲ್ಲ ಮಾಡೋಕ್ಕಾಗುತ್ತಾ. ಹೇಳೋಕ್ಕೋದ್ರೆ ಹುಚ್ಚ ಅಂತಾರೆ ಅಷ್ಟೇ ನಮಗೆ ಅಲ್ವಾ ಸರ್. ಖಂಡಿತ ಏನಾಗುತ್ತೆ ಅಂದರೆ 10 ಜನ ಅವರಿದ್ದಾಗ ನಾನು ಒಬ್ಬನೇ ಇದ್ದರೆ 9 ಜನ ಮೆಜಾರಿಟಿ ಕಡೆಗೆ ನಮ್ಮನ್ನೇ ಕಳ್ರು ಮಾಡಿ ನಡೆಯೋದು ಬಿಡ್ತಾರೆ. ಏನು ಮಾಡ್ತೀರಿ ಅಲ್ಲ. ನಿಜವಾಗಿ ಇದು ನಾನು ನೋಡ್ತೀನಿ ಸರ್ ದಿನಾಲಿ ಅಲ್ವಾ. ಇದೆ, ನೀವು ಇಂಥ ಎಷ್ಟೋ ಕೇಸ್ ಇದೆ. ಒಂದು ಕ್ರಿಮಿನಲ್ ಕೇಸ್ ಆಗಿದೆ. ಒಂದು ಕೆಲವರೆಲ್ಲ ಮನೆಗಳಿಗೆ ಹೋಗ್ಬಿಟ್ಟು ನಿಮಗೆಲ್ಲ ಸೋಲಾರ್ ಹಾಕ್ತೀವಿ, ಸಬ್ಸಿಡಿ ಕೊಡ್ತೀವಿ ಅಂತ ಸೈನ್ ಮಾಡ್ಸ್ಕೊಂಬಂದ್ಬಿಟ್ಟು ಹಾಕಿವಂತ ಸಬ್ಸಿಡಿ ತೊಗೊಂಡು ಹೋಗ್ಬಿಟ್ರಿ. ಇಲ್ಲಿ ಅಲ್ಲಿ ಹಾಕೇ ಇಲ್ಲ. ಉದಾಹರಣೆ ಹಾಕಿಲ್ಲ ಅಂಬೋದಕ್ಕೆ ಮೈಸೂರು ಝೂ ಅದು ಗೌರ್ಮೆಂಟ್ ಕಂಟ್ರೋಲ್ ಅಲ್ವಾ, ಅಲ್ಲಿ 5 ಲಕ್ಷದ ಸೋಲಾರ್ ಸ್ಟ್ರೀಟ್ ಹಾಕ್ತೀವಿ ಅಂತೇಳಿ ಸೈನ್ ಮಾಡ್ಸ್ಕೊಂಡು ಬಂದುಬಿಟ್ಟಿದ್ದಾರೆ. ಅದು ಏನೋ ಯಾರೋ ಒಬ್ರು ಹಿಡ್ದು ಹಾಕಿದ್ರು, ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತು, ಎಲ್ಲ ಮಾಡಿದರೆ 2003ರಿಂದ ಯಾವುದು ಹಾಕಿಲ್ಲ ಅಂತ ಸರ್ಟಿಫಿಕೇಟ್ ಬಂತು. ಈಗ ಅದು ಕ್ರಿಮಿನಲ್ ಕೇಸ್ ನಡೀತಾ ಇದೆ. ನಾನೇ ಕಂಡಕ್ಟಿಂಗ್ ಆಫೀಸರ್. ಅದು ನಿಜವಾಗಿ ಸರ್. ಅದ್ರ ಮತ್ತೆ ಮೊನ್ನೆ ಒಬ್ರು ಯಾರೋ ಪಂಡಿತರು ಬಂದು ಮುಚ್ಚಾಕ್ಯಾರ. ಅದು ಇವತ್ತೆಲ್ಲ ನಾಳೆ ಹೊರಗೆ ಬರ್ತೈತೆ. ಹಿಂಗೆ ಆಗಿಬಿಟ್ರೆ ಸರ್ಕಾರಕ್ಕೆ ಸಬ್ಸಿಡಿ ಉಳ್ಳಿಲ್ಲ, ಅಲ್ಲಿ ಮೈಸೂರು ಝೂಗೆ ಹಾಕಲೇ ಇಲ್ಲ ಅವು ಸಿಸ್ಟಮ್. ಹಿಂಗೆ ಗೌರ್ಮೆಂಟಿಂದ ಹಿಂಗಾದಾಗ ಸಾರ್ವಜನಿಕರಿಗೆ ನಿಮಗೆಲ್ಲ ಸೋಲಾರ್ ಸಬ್ಸಿಡಿ ಲೈಟ್ ಕೊಡ್ತೀವಿ, ಇದು ಕೊಡ್ತೀವಿ ಅಂತೇಳಿ ಬರ್ತೈತೆ ಅಂತೇಳಿ ಸೈನ್ ಮಾಡ್ಸ್ಕೊಂಬಂದ್ಬಿಟ್ಟು ಹಾಕಿವಿ ಅಂತೇಳಿ ಇಲ್ಲಿ ದುಡ್ಡು ತಿಂದುಬಿಟ್ರೆ ಇವನು ಆಫೀಸ್ನಾಗ ದುಡ್ಡು ರಿಲೀಸ್ ಮಾಡ್ಬೇಕಾರೆ ಏನಪ್ಪ ಹಾಕ್ಯಾರ ನೋಡಬೇಕು. ನಿಮ್ಮ ಮನೆಗೆ ಬಂದವ್ರಿಗೆ ಕೇಳಿ, ಏನಪ್ಪ ನೀವು ಸೈನ್ ಮಾಡಿದಿರಿ, ನಿಮಗೆ ಸಿಸ್ಟಮ್ ಕೊಟ್ಟಿದ್ದಾರಾ, ಎಷ್ಟು ಸಿಸ್ಟಮ್ ಹಾಕ್ಸ್ಕೊಂಡಿರಿ, ಸಬ್ಸಿಡಿ ಎಷ್ಟು ಕೊಟ್ಟರು, ಸರಿಯಾಗಿದೆಯಾ, ಆ ಸಿಸ್ಟಮ್ ಇದೆಯಾ ನೋಡಿ ಫೋಟೋ ತಗೊಂಡು ಎಲ್ಲ ಮಾಡಬೇಕು. ಏನಿಲ್ಲ ಇಲ್ಲೇ ಆಫೀಸ್ನಾಗ ಅವನೇನೋ ಪ್ಯಾಕೆಟ್ ಕೊಟ್ಟು ಅಂದ್ಕೊಂಡು ಎಲ್ಲ ನೋಡಿದ್ದೀನಿ ಸರಿ ಇದೆ ಅಂತೇಳಿ ಮಾಡಿ ಅಮೌಂಟ್ ರಿಲೀಸ್ ಮಾಡಿಬಿಟ್ರು 3.5 ಕೋಟಿ. ಅಲ್ಲಿ ನೋಡಿದರೆ ಒಂದು ಸಿಸ್ಟಮ್ ಇಲ್ಲ. ಯಾರು ಜವಾಬ್ದಾರಿ? ಸರ್ಕಾರ ಏನೋ ಲೆಕ್ಕದಾಗ ಇಷ್ಟು ಹಾಕಿವಂತ ಲೆಕ್ಕ ಬಂದುಬಿಟ್ಟು ಸುಮಾರು 10,000 ಚಿಲ್ಲರ ಸಿಸ್ಟಮ್ ಹಾಕಿವಂತ. ಅಲ್ಲಿ ಇರೋದೇ 5,000 3,000 ಚಿಲ್ಲರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಗ್ರೌಂಡ್ ಪೊಲೀಸ್ ಸ್ಟೇಷನಾಗ ಇದು ಕ್ರಿಮಿನಲ್ ಕೇಸ್ ಇನ್ನೂ ಇದೆ. ಬಟ್ ಮುಚ್ಚಾಕಕ್ಕೆ ನೋಡ್ಯಾರ, ಅದು ಇನ್ನೂ ಏನೂ ಆಗಿಲ್ಲ. ಇರಲಿ. ಬಟ್ ಹಿಂಗಿರಬೇಕಾದ್ರೆ ನೋಡಿ, ಎಲ್ಲಿ ನಾವು ನಿಮಗೇನು ಸೋಲಾರು ವಿಂಡ್ ಎಲ್ಲ ಹಾಕ್ಸ್ಕೊಂತ ಹೇಳ್ತೀವಿ. ಬಟ್ ಹಾಕ್ಸ್ಬೇಕಾದ್ರೆ ಕ್ವಾಲಿಟಿ ಯಾರು ಸರ್ಟಿಫೈ ಮಾಡ್ತಾರೆ, ಅಲ್ಲಿ ಬರ್ತಕ್ಕಂಥ ಇಂಜಿನಿಯರು ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿ ಹೇಳಬೇಕು. ಅದು ಹೇಳೋದೇ ಇಲ್ಲ. ಅವನು ಏನು ಕಾರ್ನಾಗ ಕರ್ಕೊಂಡ್ಬಿಡ್ತಾನೆ, ಹೋಗ್ತಾವನು ಕಷ್ಟ ಸುಖ ನೋಡ್ಕೊಂಡಿರ್ತಾನೆ, ಬಂದು ಸರಿಯಾಗಿದೆ ಅಂದ್ಕೊಂಡು ಎಲ್ಲೋ ಅಲ್ಲಿ ಅಡಿಗಾಸ್ ಹೋಟ್ಲಾಗ ಮೈಸೂರಿಗೆ ಹೋಗ್ತಾ ತಿನ್ಕೊಂಡು ಬಂದುಬಿಡ್ತಾರೆ ಸೈನ್ ಮಾಡ್ಕೊಂಡು ಅಲ್ವಾ. ನಿಮಗೆ ಕ್ವಾಲಿಟಿ ಸರಿ ಈಗ ತಮಗಂತೂ ಮಾಹಿತಿ ಇರೋದಿಲ್ಲ. ಇದು ಗೌರ್ಮೆಂಟ್ ಈಗ ಸಾರ್ ಅವ್ರು ಹೇಳಿದ್ರಲ್ಲ, ಇದು ಅಪ್ರೂವ್ಡ್ ಇದೆಯಾ, ಕ್ವಾಲಿಟಿ ಇದೆಯಾ, ಏನು ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾನ, ಯಾವ ರೇಟಿಂದ ಕೊಟ್ಟಿದ್ದಾನ ಅಲ್ವಾ ಸರ್. ಈಗ ಪೆನ್ ಹೇಳಿದ್ನಲ್ಲ 5 ರೂಪಾಯಿ ಕೊಂದಿದೆ, 10 ರೂಪಾಯಿ ಇದೆ, 50 ರೂಪಾಯಿ ಇದೆ, 300 ರೂಪಾಯಿ ಇದೆ. ಇದು ಯಾವ್ದು ರೇಟ್ ಹಾಕಿದಾನ, ಇದು ಅಪ್ರೂವ್ ಇದೆಯಾ ಅಂತ ಅವ್ನು ಚೆಕ್ ಮಾಡಬೇಕು. ಚೆಕ್ ಮಾಡಲ್ಲ. ಯಾಕೆ ಅಲ್ಲಿ ವೀಕ್ ಆಗಿಬಿಟ್ಟಿರ್ತಾನೆ, ಅಡಿಗಾಸನ ತಿನ್ಕೊಂಡೋಗಿ ಅವನು ನೋಡ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ. ಹಿಂಗದ್ದಾಗ ನಿಮಗೆ ಕ್ವಾಲಿಟಿ ಮುಟ್ಟೋದಿಲ್ಲ. ಕ್ವಾಲಿಟಿ ಮುಟ್ಟಿಲ್ಲ ಅಂದರೆ ಏನಾಗುತ್ತೆ, 6 ವರ್ಷ ಬರೋದು 3 ವರ್ಷಕ್ಕೆ ಹೋಗುತ್ತೆ. ನೋಡಿ ನಮ್ಮ ಮನೆಗೆ ಮೇ 2005, ಇವತ್ತು ಎಷ್ಟು, ನಾಳೆ ಇದು ಬಂದರೆ ನನಗೆ 8 ವರ್ಷ ಆಯ್ತು. ನಮ್ಮ ಮನೆಗೆ ಬ್ಯಾಟ್ರಿ ರೀಪ್ಲೇಸ್ ಮಾಡಿಲ್ಲ ಸರ್. ಈಗ ತಾವು ಹೋಗಿ ಚೆಕ್ ಮಾಡ್ಬೋದು. ಯಾಕಂದ್ರೆ ಅವ ನಾನೇ ಇದ್ದೆ, ನಾನು ಪ್ರತಿಯೊಂದು ಮಾಡಿ ಎಲ್ಲ ಕಡೆ ಹಾಕಿದ್ವಿ. ಇವತ್ತಿನವರೆಗೂ ವರ್ಕಿಂಗ್ ಇದೆ. ಈಗ ಜಾಮದಾರ್ ಸರ್ ಡಾಕ್ಟರ್ SM ಜಾಮದಾರ್ ಸರ್ ಕೇಳಿರ್ಬೋದಲ್ಲ, ಈಗ ಅವ್ರ ಮನೆಗೂ ವರ್ಕ್ ಆಗ್ತಾ ಇದೆ. ಬೇರೆಯವ್ರ ಮನೆಗೆ ಯಾಕೆ ವರ್ಕ್ ಆಗೋಲ್ಲ? ಅದೇ ಹೇಳಿದ್ನಲ್ಲ, ಕೆಮ್ಮಣ್ಣಗುಂಡಿ ವಿಂಡ್ ಸೋಲಾರ್ ಹಾಕ್ಯಾರ, ಅದು 36 ಲಕ್ಷ ಕೊಟ್ಟರೆ 3 ತಿಂಗಳು ಬರಲಿಲ್ಲ. ಯಾಕೆ ಬರಲಿಲ್ಲ?
ಈಗ ನಮ್ಮನೆ ಹಾಕೊಂಡು ಯಾಕೆ ಬಂತು ಅಲ್ವ? ನೀವೇ ಯೋಚನೆ ಮಾಡಿ. ಸೊ ನಿಮ್ಮ ಹತ್ರ ಬಂದಾಗ ಗೌರ್ಮೆಂಟ್ಲಿದ್ದು ಇನ್ಸ್ಪೆಕ್ಷನ್ ಬಂದಾಗ ನೋಡಿ ಸರ್ ಈ ಕ್ವಾಲಿಟಿ ಸರಿ ಇದೆ, ಸರಿ ಇಲ್ಲ, ಇದು ಇಂಥದ್ದು ಹಾಕ್ಸ್ಕೊಳ್ಳಿ, ಇದು ಯಾಕೆ ಹಾಕ್ಸ್ಕೊಂಡ್ರಿ, ಇದು ರೀಪ್ಲೇಸ್ ಮಾಡಪ್ಪ ಅಂತ ಅಲ್ಲೇ ಅವನಿಗೆ ಬರೆದುಬಿಟ್ಟು ರಿಮಾರ್ಕ್ ಬರೆದು ಹಾಕಲಿ. ಅವಾಗ ಒಳ್ಳೆ ಕ್ವಾಲಿಟಿ ನಿಮಗೆ ಬರುತ್ತೆ. ಅವಾಗ ನೀವೆಲ್ಲ ಸಂತೋಷವಾಗಿರ್ತೀರಿಲ್ಲ. ನೋಡಪ್ಪ ಸರ್ಕಾರ ಕಾರ್ಯಕ್ರಮ ಬಂದೈತೆ, ಇವೆಲ್ಲ ನಮ್ಮ ಮನೆ ಲೈಟು ಫ್ಯಾನ್ ಎಲ್ಲ ಚೆನ್ನಾಗಿ ಬರ್ತದೆ ಅಂತೇಳಿ ನೀವು ನಾಲ್ವರಿಗೆ ಹೇಳ್ತೀರಿ. ಇಲ್ಲಾಂದರೆ ಇಲ್ಲರೇ ಇದೇನಾಯ್ತು ಅಂತ ದಾವಣಗೆರೆದು ಅದಂಗೆ ಆಗುತ್ತೆ. ಹಂಗೆ ಆಗಬಾರ್ದು ಅಲ್ವಾ? ಇದು ವಿಂಡ್ ಸೋಲಾರಿಗೆ ಕೊಡ್ತಾರೆ ಸರ್. ಹಾಂ ಹಾಂ, ಅದು ಕೆಪಾಸಿಟಿ ಬೇರೆ ಬೇರೆ ಇದೆ ಸರ್. ನಿಮಗೆ ಎಷ್ಟು ಬೇಕಂದರೆ ಈಗ 2 ಲೈಟ್ ಬೇಕಂದ್ರೆ ಒಂದು 20 AH 12 volts ಈ ಥರ ಬೇರೆ ಬೇರೆ ಇದೆ. ಇವನ್ ನೀವು ಎಷ್ಟು ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಇಂಪ್ರೂವ್ ಭಾಳಷ್ಟು ಆಗಿದೆ. ಮೊದಲು 2-3 ವರ್ಷ ಬರ್ತದೆ ಬ್ಯಾಟ್ರಿ, ಈಗ 7-8 ವರ್ಷ. ನೋಡಿ ನಮ್ಮ ಮನೆಗೆ ಈಗ 7 ವರ್ಷ ಆಗ್ತಾ ಬಂತು ಬ್ಯಾಟ್ರಿ ಅಲ್ವಾ? ಈಗ 10 ವರ್ಷನೂ ಬ್ಯಾಟ್ರಿ ಬರ್ತಾ ಇದೆ. ಇಲ್ಲಿ ಇಂಪ್ರೂವ್ಮೆಂಟ್ ಸರ್, ಇಂಪ್ರೂವ್ ಭಾಳಷ್ಟು ಆಗಿದೆ. ಮೊದಲು 7-8 ಇರ್ತಿತ್ತು, ಈಗಲ್ಲ 18-20 ಹೋಗಿದೆ ಸರ್. ನಾನು ಹೇಳಿಲ್ಲ, ಅಮೇರಿಕಕ್ಕೆ ಹೋದ 47% ಅವರು ನಾನು ಹೋಗಿದ್ದೆ. ವರ್ಲ್ಡ್ನಲ್ಲಿ ಲಾರ್ಜೆಸ್ಟು R&D ಡಿಪಾರ್ಟ್ಮೆಂಟ್ ಡೆನ್ವಾರ್ನಲ್ಲಿದೆ ಅಮೇರಿಕದಾಗ. ಡೆನ್ವಾರ್ನಲ್ಲಿ NRL ಅಂತ ಇದೆ, ನ್ಯಾಷನಲ್ ರಿನ್ಯೂವಬಲ್ ಲ್ಯಾಬೊರೇಟರಿ. ನಾನು ವಿಸಿಟ್ ಮಾಡಿದ್ದೆ. ಸೆಕ್ಯೂರಿಟಿ ಅವ್ರು 47% ಸೋಲಾರ್ ಪ್ಯಾನಲ್ ಇದೆ ಸರ್, ಎಫಿಷಿಯನ್ಸಿ ಸರ್. ಅವ್ರು ಹೇಳ್ತಾರೆ ಜಾರ್ಜ್ ಬುಷ್ ಮೀಟಿಂಗ್ನಲ್ಲಿ ಸುಮಾರು 51% ಕ್ರಾಸ್ ಮಾಡೋಕೆ ಎಫಿಷಿಯನ್ಸಿ. ಆಮೇಲೆ ಪ್ರತಿಯೊಂದು ಮನೆ ಒಂದೊಂದು ಪವರ್ ಹೌಸ್ ಆಗ್ಬೇಕಂತ ಹೇಳ್ತಾರೆ ಅವರು. ವರ್ಲ್ಡ್ ರಿನ್ಯೂವಬಲ್ ಎನರ್ಜಿ ಡೇ ಮಾಡಿದ್ರು ಸರ್ ಅವ್ರ ಅಧ್ಯಕ್ಷತೆಯಲ್ಲಿ. ನಾವು ಸುಮಾರು 12 ಸ್ಟೇಟನ್ನು ವಿಸಿಟ್ ಮಾಡಿದ್ವಿ 22 ದಿನ. ಅವ್ರ ಮಾತು ಕತೆ ಹೆಂಗಿದೆ ಅಂದ್ರೆ ಸರ್ ಹಂಗಿರುತ್ತೆ. ನಮ್ದು ಹಂಗೆ ಯಾಕಿರಲ್ಲ ಹೇಳಿ? ನಮಗೇನೇನೋ ಆಸೆ ಆಕಾಂಕ್ಷೆ ಅದು ಹಾಂ ಅಲ್ವಾ? ನೋಡಿ ಅವರು ವರ್ಲ್ಡನ್ನೇ ನಡಗಿಸ್ತಾರೆ, ನಾವೇ ನಡ್ಕೋಬೇಕು ಮಾಡೋ ಕೆಲಸಕ್ಕೆ ಅಲ್ವಾ? ಯಾಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದರೆ ನಮ್ಮ ನೋಡಿ ಇನ್ನೊಬ್ಬರು ನಡುಗ್ತಾರೆ. ಇಲ್ಲಾಂದರೆ ಅವ್ರು ಯಾರನ್ನು ಬಂದು ತಗೊಂಡು ನಾನು ಎಲ್ಲಿ ಕಳ್ಳ ಅಂತಾರೆ ನಾನೇ ನಡುಗ್ತಿರ್ತೀನಿ ಅವ್ರ ಒಳಗಡೆ. ನಮ್ಮದು ಹಿಂಗೆ, ಅವರು ಹಂಗೆ ಇಲ್ಲ ಸರ್. ಅದು ಹೇಳ್ತೀನಿ ಈಗ. ವಿಂಡ್ ಸೋಲಾರ್ ಹೇಳಿದ ತಕ್ಷಣ ವಿಂಡ್ ಆದ ತಕ್ಷಣ ಅದು ಬರ್ತೀನಿ ನಾನು. ಅದು ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೊಡ್ನಾಗ ತೊಗೋಬೇಕಂತಿದ್ದೆ ನಾನು. ಅದು ಹೇಳ್ತೀನಿ. ಏನು ಸರ್ ವಿಂಡು ಇದು ಅದು ಮಾಡೋಕ್ಕೆ ಅವಕಾಶ ಇದೆ. ಅದು ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಮಾಡಿಕೊಂಡ್ರೆ ಸಾಧ್ಯತೆ ಇದೆ. ಆಮೇಲೆ ವಿಂಡ್ ಸೋಲಾರು ಸ್ಮಾಲ್ ಸಿಸ್ಟಮ್ ನಿಮ್ಮ ಮನೆಗೆ ಹಾಕ್ಸ್ಕೊಳ್ಳೋಕೆ ಸಾಧ್ಯ, ಅಥವಾ ಇಂಜಿನಿಯರಿಂಗ್ ಅವರು ಸಾಧ್ಯ. ಇನ್ನೂ ದೊಡ್ಡ ಕಮರ್ಷಿಯಲ್ ಮಾಡಿ ನಾನು ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಕೊಡ್ಬೋದಪ್ಪ. ಈಗ ನನ್ನೊಂದು ಫ್ಯಾಕ್ಟ್ರಿ ಇದೆ, ನನಗೊಂದು 50 ಮೆಗಾವ್ಯಾಟ್ ಬೇಕು. ನಾನು ಇದು ವಿಂಡ್ ಹಾಕ್ಕೊಂಡು ವಿದ್ಯುತ್ ತಯಾರು ಮಾಡಿ ನಾನೇ ಯೂಸ್ ಮಾಡ್ಬೋದು, ಕ್ಯಾಪ್ಟಿವ್ ಪವರು. ಅಥವಾ ನಾನೇ ವಿದ್ಯುತ್ ತಯಾರು ಮಾಡಿ ನೀವು ಸಾರ್ವಜನಿಕರಿಗೆ ನೀವೇ ಕೊಡೋಕೆ ಅವಕಾಶ ಇದೆ. ಇಲ್ಲ ಸ್ಟೇಟ್ ಗೌರ್ಮೆಂಟಿಗೆ ಕೊಡೋಕೆ ಅವಕಾಶ ಇದೆ. ಅದಕ್ಕೂ ದೊಡ್ಡ ಪ್ರಮಾಣದಲ್ಲಿ ವಿಂಡ್ ಅಲಾಟ್ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 13,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಈಗ 2,100 ಮೆಗಾವ್ಯಾಟ್ ಗಾಳಿಯಿಂದ ವಿದ್ಯುತ್ ಮಾಡೋದು ದೊಡ್ಡ ಪ್ರಮಾಣದಲ್ಲಿ. ನಮ್ಮ ಭಾರತ ದೇಶಕ್ಕೆ ಹೋಗ್ಬಿಟ್ರೆ 45,000 ಮೆಗಾವ್ಯಾಟ್ ಗಾಳಿಯಿಂದ ಸುಮಾರು ಇವತ್ತು 18,000 ಗಾಳಿಯಿಂದನೇ ಬರ್ತಾಯಿದೆ ನಮ್ಮ ಭಾರತ ದೇಶದಲ್ಲಿ. ಅದು ದೊಡ್ಡ ಪ್ರಮಾಣದಲ್ಲಿ ದುಡ್ಡಿದ್ದರೆ ಇನ್ವೆಸ್ಟ್ ಮಾಡಿ ವಿದ್ಯುತ್ ತಯಾರು ಮಾಡಿ ಸಾಕಷ್ಟು ಕೊಡ್ತಾ ಇದ್ದಾರೆ, ತಾವೆಲ್ಲ ನೋಡಿರ್ಬೋದು. ಇದು ಗಾಳಿಯಿಂದ. ಆಮೇಲೆ ಗಾಳಿಯಿಂದ ಇನ್ನೊಂದು ವಾಟರ್ ಪಂಪಿಂಗ್ ಅಂತ ಬರುತ್ತೆ. ಅಂದರೆ ನೀರಿನಿಂದ ಗಾಳಿನಿಂದ ಇದು ನೀರು ಎತ್ತೋದು ಪಂಪು. ನಾವು ರಿಗ್ ಇರುತ್ತಲ್ವ, ರಿಗ್ ನಾವು ಎಷ್ಟು ಜೋರಾಗಿ ಎತ್ತೋ ಅಷ್ಟು ನೀರು ಹೊರಗೆ ಬರುತ್ತಲ್ವ, ಅದೇ ಥರ ವಾಟರ್ ಪಂಪಿಂಗ್ ವಿಂಡ್ ಮಿಲ್ ಅಂತ ಬಂದಿದೆ ಸರ್. ಅದು 300 ಅಡಿ ಆಳದಿಂದಿದ್ರು ಕೂಡ ನೀರು ಗಾಳಿಯಿಂದ ಬಂದಾಗ ಎತ್ತಿ ನಿಮ್ಗೆ ಇರಿಗೇಷನ್ ಮಾಡ್ಬೋದು, ಡ್ರಿಂಕಿಂಗ್ ಮಾಡ್ಬೋದು. ಈ ಥರ ಒಂದು 45 ಸಿಸ್ಟಮು ಈಗ ಇದು ಟಿಬೆಟಿಯನ್ ರೀಸೆಟಲ್ಮೆಂಟ್ ಏರಿಯಾ ಇದೆಯಲ್ಲ ಅಲ್ಲಿ ಹಾಕಿದ್ದಾರೆ. ಅದೇ ಥರ ಮುಂಡಗೋಡ ಸೆಟಲ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ಕೆಲವು ಅಲ್ಲಿ ಇಲ್ಲಿದೆ ನೋಡ್ಬೋದು. ಇದು 300 ಅಡಿ ಆಳದಿಂದಿದ್ದರೂ ನೀರು ಎತ್ಬೋದು ಸರ್. ಇದಕ್ಕೆ 1,50,000-75,000 ಆಗುತ್ತೆ. ಇದಕ್ಕೆ 45,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಇದೇ ಥರ ಇದು ಸಿಗ್ಗಾವಿ ಹತ್ರ ಇದು ಹಾವೇರಿ ಹತ್ರ ಸಿಗ್ಗಾವಿ ತಾವು ಕೇಳಿರ್ಬೋದು. ಅಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ. ಅವರು ತಿಂಗಳಿಗೆ 20,000-25,000 ರೂಪಾಯಿ ಬರೀ ಇದು ವಾಟರ್ ಬಿಲ್ ಬರ್ತದಂತೆ ಪಂಪುದು. ಅದು ಅಲ್ಲಿ ಗಾಳಿ ಪ್ರಮಾಣ 2 ಹಾಕಿದ್ದೀವಿ ವಾಟರ್ ಪಂಪಿಂಗ್ ವಿಂಡ್ ಮಿಲ್, ಗಾಳಿಯಿಂದ ನೀರು ಎತ್ತೋದು. ಸುಮಾರು 15,000-20,000 ರೂಪಾಯಿ ಉಳಿತೈತೆ ಅವ್ರ ತಿಂಗಳಿಗೆ. ಈಗಲೂ ವರ್ಕಿಂಗ್ ಇದೆ. ಯಾಕಂದರೆ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದು ಏನೋ ಹೋಗ್ಬಿಡ್ತೈತೆ, ಬಿದ್ದೋಗ್ಬಿಡ್ತೈತೆ, ನೀರು ಬರೋದಿಲ್ಲ, ಇತ್ತು ದುಡ್ಡು ವೇಸ್ಟು, ಮತ್ತು ಅದು ತಿಂಗಳಿಗೆ ಅದು ಕರೆಂಟು ಇರೋದಿಲ್ಲ. ಅದೊಂದು ಅವಕಾಶ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಫೋಟೋ ವೋಲ್ಟೇಕ್ ಸಿಸ್ಟಮ್ ಅವ್ರು ಕೇಳಿದರು. ಉದಾಹರಣೆ ಹೇಳ್ಬೇಕಂದ್ರೆ ಈಗ ಮನೆ ಮೇಲೆ ಈಗ ಇದ್ರ ಮೇಲೆ ಏನಾಗಿದೆ, ಒಂದು ರೂಫ್ ಟಾಪ್ ಸಿಮೆಂಟು ಆಸ್ಬೆಸ್ಟಾಸ್ ಶೀಟ್ ಹಾಕ್ತಾರೆ. ಅದ್ರ ಬದಲು ಸೋಲಾರ್ ಪ್ಯಾನಲನ್ನು ಹಾಕ್ಕೊಳ್ಬೋದು ಸರ್. ಆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ಮೇಲೆ ಟಾಪ್ನಲ್ಲಿ ಸೆಮಿನಾರ್ ಏನೋ ಆನ್ ಮಾಡಿದರೆ ಅಲ್ಲಿ ಬರ್ತಕ್ಕಂಥ ವಿದ್ಯುತ್ತನ್ನು ನೀವು ಉಪಯೋಗಿಸ್ಬೋದು. ಅದರಿಂದ ಏರ್ ಕಂಡೀಷನಿಂಗ್ ಮಾಡ್ಬೋದು. ಅದು ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಫೋಟೋ ವೋಲ್ಟೇಕ್ ಸಿಸ್ಟಮ್. ಇದಕ್ಕೆಲ್ಲ ಸರ್ಕಾರದಿಂದ ಸಬ್ಸಿಡಿ ಇದೆ ಸರ್. ಸಪೋಸ್ ಈ ಬಿಲ್ಡಿಂಗ್ ಮೇಲೆ ಈ ಗೋಕಲ್ ಇನ್ಸ್ಟಿಟ್ಯೂಟ್ ಮೇಲೆ ಇದೆ, ಟೆರೆಸ್ ಮೇಲೆ ಏನು ಹಾಕಿದ್ದೀರಿ ಸರ್? ಆ್ಯಕ್ಚುಲಿ ನಾವು ಹೋಗಿ ನೋಡೋಣ ಸರ್ ಚೆನ್ನಾಗಿದೆ ಅಂತ ಹೋಗಲಿಲ್ಲ. RCC ಅದ್ರ ಮೇಲೆ ಈಗೆಲ್ಲ ಒಂದು ಶೀಟ್ ಹಾಕಿ ಒಂದು ಇದು ಮಾಡ್ತಾರೆ, ನೋಡಿದಿರಲ್ವಾ? ಏನಾರು ಒಂದು ಫಂಕ್ಷನ್ ಆದ್ರಂತ. ಅದ್ರ ಬದಲು ನೀವು ಸೋಲಾರ್ ಪ್ಯಾನಲ್ ಹಾಕಿಬಿಡಿ. ಆ ಸೋಲಾರ್ ಪ್ಯಾನಲ್ ಹಾಕಿದರೆ ಏನು ಅದರಿಂದ ವಿದ್ಯುತ್ ತಯಾರು ಮಾಡಿ ನಿಮ್ಮ ಇನ್ಸ್ಟಿಟ್ಯೂಟ್ ಉಪಯೋಗಿಸಿ. ಎಕ್ಸಸ್ ಆದರೆ ಗ್ರಿಡ್ಡಿಗೆ ವಾಪಸ್ ಕೊಡಿ, ನಿಮ್ಮ ಇನ್ಸ್ಟಿಟ್ಯೂಟಿಗೆ ಇನ್ಕಮ್ ಬರುತ್ತಾ? ಆ ಸರ್ಕಾರಕ್ಕೆ ಅಷ್ಟು ವಿದ್ಯುತ್ ನೀವು ತಯಾರು ಮಾಡೋದ್ರಿಂದ ರಾಯಚೂರಲ್ಲಿ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡೋದು ನಾವು ಕಡಿಮೆ ಮಾಡಿದರೆ ಕೋಲು ಪೆಟ್ರೋಲ್ ನಮಗೆ ಉಳಿತೈತಿಲ್ಲ, ಡೀಸೆಲ್ಲು ಅಲ್ವಾ ಸರ್?
ಇದಕ್ಕೂ ಸರ್ಕಾರದಿಂದ ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಫೋಟೋವೋಲ್ಟಿಕ್ ಅಂತ ಮಾಡಿ ಈಗ ಒಂದು ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ ಅಂತ ಬರ್ತಾ ಇದೆ. ಈಗ ಡ್ರಾಫ್ಟ್ ಅಪ್ರೂವ್ ಆಗಿದೆ ಸರ್. ನಾನು PWD ಒಂದು ಕಮಿಟಿ ವೈಸ್ ಚೇರ್ಮನ್ನು ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್. ಯಾವುದೇ ಇನ್ಮೇಲೆ ಗೌರ್ಮೆಂಟ್ ಬಿಲ್ಡಿಂಗ್ ಬಂದರೆ ದೇ ಹ್ಯಾವ್ ಟು ಅಡಾಪ್ಟ್ ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್. ಅಂದರೆ ನೀವು ಬಿಲ್ಡಿಂಗ್ ಕಟ್ಟಿದರೆ ನಾವೆಲ್ಲ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು AC ಹಾಕ್ಕೊಂಡು ಲೈಟ್ ಹಾಕ್ಕೊಳ್ಳೋದಲ್ಲ. ಆ ನ್ಯಾಚುರಲ್ ರಿಸೋರ್ಸಸ್ಸು, ಆ ಒಂದು ಬಿಲ್ಡಿಂಗ್ ಕಟ್ಟಿದರೆ ಗಾಳಿ ಬೆಳಕು ನ್ಯಾಚುರಲ್ ಬರೋಂಗಿರಬೇಕು. ಆಮೇಲೆ ಬಿಲ್ಡಿಂಗ್ ಕಟ್ಟೋದ್ರಿಂದ ಅಲ್ಲೇ ವಿದ್ಯುತ್ ತಯಾರು ಮಾಡಿ ಅಲ್ಲೇ ಯೂಸ್ ಮಾಡಬೇಕು 30-40% ಅಂತೇಳಿ ಆ ಎನರ್ಜಿ ಕನ್ಸರ್ವೇಷನ್ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಆ ಕಮಿಟಿಯಿಂದ ಅಪ್ರೂವ್ ಆಗಬೇಕು. ಅದು ಈಗ ಡ್ರಾಫ್ಟ್ ಫೈನಲ್ ಆಗಿದೆ. ಅದು ಟೆನಿ ಮೂಮೆಂಟು ಬಂದುಬಿಡ್ತೈತೆ. ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ ಆದರೆ ಅವ್ರು ಎನರ್ಜಿ ಕನ್ಸರ್ವೇಷನ್ ಅಪ್ರೂವ್ ಮಾಡಬೇಕು. ಅವಾಗ 30-40% ನಾವು ವಿದ್ಯುತ್ ತಯಾರು ಮಾಡೋದು ಅಲ್ಲೇ ವಿದ್ಯುತ್ ಮಾಡಿ ಅಲ್ಲೇ ಯೂಸ್ ಮಾಡೋದು ನ್ಯಾಚುರಲ್. ಇಲ್ಲಾಂದ್ರೆ ಏನಾಗುತ್ತೆ, ಗೌರ್ಮೆಂಟ್ ಬಿಲ್ಡಿಂಗ್ ಎಲ್ಲ ಏರ್ ಕಂಡೀಷನ್ ಮಾಡ್ಕೊಂಡು ಲೈಟ್ ಫ್ಯಾನ್ ಹಾಕ್ಕೊಳ್ತೀವಿ. ಅದು ಯಾಕೆ ಬೇಕು? ನೀವು ಅದ್ರ ಮೇಲೆ ವಿದ್ಯುತ್ ತಯಾರು ಮಾಡಿ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ ಅಲ್ವಾ. ಆಮೇಲೆ ಉಳಿದಿದ್ದು ಏನು ನ್ಯಾಚುರಲಾಗಿ ಏನಾದರೂ ಅಷ್ಟು ಮಾಡಿ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಎನರ್ಜಿ ಕನ್ಸರ್ವೇಷನ್ ಅಂತ ನಾವು ಹೇಳ್ತೀವಿ ಬಿಲ್ಡಿಂಗ್ ಕೋಡ್ನಲ್ಲಿ, ಅದು ಬರುತ್ತೆ. ಈಗ ಇನ್ಕಂಡೀಷನ್ ಬಲ್ಪು 40 ವ್ಯಾಟ್ ಹಾಕೋ ಬದಲು ನೀವು CFL ಹಾಕಿ, ಅದ್ರ ಬದಲು ಈಗ ಈ ಟ್ಯೂಬ್ಲೈಟ್ ಬದಲು T5 ಹಾಕಿದರೆ ಎಷ್ಟು 50% ವಿದ್ಯುತ್ ಉಳಿತಾಯ ಮಾಡ್ತೀರಿ. ಈಗ ಉದಾಹರಣೆ ಅದೆಲ್ಲ ಬೇಡ, ವೆರಿ ಸಿಂಪಲ್ ಹೇಳ್ತೀನಿ. ನಿಮ್ಮ ಮನೆಗೆ ಲೈಟ್ ಲ್ಯಾಂಪು, ಈಗ ನಮ್ಮ ಮನೆಗೇನು ಮನೆ ಕತ್ಲಿರಬಾರ್ದಪ್ಪ ಅಂತೇಳಿ ಒಂದು 0 ಬಲ್ಪ್ ಅಂತ ಹಾಕ್ತೀವಿ ಅಲ್ವಾ. ಆ್ಯಕ್ಚುಲಿ ಅದು ನಾವು 0 ಬಲ್ಪು ನಾನು ನುಡಿಯಲ್ಲಿ ನಾವು 0 ಬಲ್ಪೇ ಕರಿತೀವಿ. ಅದು 0 ಅಲ್ಲ, 10 or 15 ವ್ಯಾಟ್. ಅದ್ರ ಬದಲು 10 or 15 ವ್ಯಾಟ್. ಅದ್ರ ಬದಲು ನಾವು CFL 5 ವ್ಯಾಟ್ ಹಾಕ್ಕೊಂಡ್ರೆ ಎಷ್ಟು ಎನರ್ಜಿ ಉಳಿತಾಯ ಆಗುತ್ತೆ ಲೆಕ್ಕ ಹಾಕಿ. ಅದ್ರ ಬದಲು 1 ವ್ಯಾಟದು LED ಹಾಕಿ ಅಷ್ಟೇ ಬೆಳಕು ಬರುತ್ತೆ. ಎಷ್ಟು ಎನರ್ಜಿ ಉಳಿತಾಯ ಆಯಿತು, ಎಷ್ಟು ಎಲೆಕ್ಟ್ರಿಕ್ ಬಿಲ್ ಕಡಿಮೆ ಆಯಿತು. ಇದು ಎಲ್ಲರೂ ಮಾಡೋದ್ರಿಂದ ನಾವು ಎಷ್ಟು ಎನರ್ಜಿ ಉಳಿತಾಯ ಮಾಡ್ಬೋದು ಹೇಳಿ ಅಲ್ವಾ. ಇದಕ್ಕೂ ಸರ್ಕಾರದಿಂದ ಸಹಾಯಧನ ಸಬ್ಸಿಡಿ ಕೊಡ್ತಾರೆ ಅಲ್ವಾ. ತಾವು ಹೇಳ್ದಂಗೆ ಸರ್ ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಫೋಟೋವೋಲ್ಟಿಕ್ ಸಿಸ್ಟಮ್ ಬರ್ತದೆ, ಅದು ಹಾಕಿದ್ರೆ ಸರ್ಕಾರದಿಂದ ಸಹಾಯಧನ ಸಬ್ಸಿಡಿ ಕೊಡ್ತಾರೆ. ವಿದ್ಯುತ್ ಎಕ್ಸಸ್ ಆದರೆ ನೀವು ಉಪಯೋಗಿಸ್ಕೊಂಡು ಅದು ವಾಪಸ್ ಕೊಟ್ಟರೆ ಅದಕ್ಕೂ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. ಸರ್ ಅದನ್ನೇ ಹೇಳಿದ್ದು ನಾನು, ನೀವು ಆಸ್ಬೆಸ್ಟಾಸ್ ಜಿಂಕ್ ಶೀಟ್ ಹೋಗೋ ಬದಲು ಸೋಲಾರ್ ಪ್ಯಾನೆಲ್ ಹಾಕ್ಬಿಡಿ. ದಟ್ ಈಸ್ ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಫೋಟೋವೋಲ್ಟಿಕ್ ಸಿಸ್ಟಮ್ ಅಂತ BIPV ಅಂತ ಬರ್ತೈತೆ. ನೀವು ಹೆಚ್ಚಿನ ಮಾಹಿತಿ ಆ್ಯಕ್ಚುಲಿ ಇದೆ, ಅದು ತೋರ್ಸೋಕ್ಕಾಗಿಲ್ಲ. ನಾನು ಆಗಲೇ ಹೇಳಿದೆ, ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡಿದಂಗೆ ಅದು ಒನ್ ವೇ ಅದರ್ ವೇ. ಈಗ ನಾನು ಅದು LCD ಪ್ರಾಜೆಕ್ಟ್ ಇದ್ದರೆ ಆಗಿಬಿಡ್ತಿತ್ತು. ಬೇಕಾದ್ರೆ ನೀವು ನಮ್ಮ ಆಫೀಸಿಗೆ ಬಂದರೆ ಕರ್ಕೊಂಡೋಗಿ ತೋರಿಸ್ತೀನಿ, ತಾವು ನೋಡ್ಬೋದು. ಏನು ಸರ್? ಸರ್ ಇನ್ಸೆಲ್ ಏನಿಲ್ಲ, ಅದಕ್ಕೆಲ್ಲ ಸಬ್ಸಿಡಿ ಕೊಡ್ತಾರಲ್ಲ ಸರ್. ಹೌದು, ಈ ಸದ್ಯಕ್ಕೆ ಕಾಸ್ಟ್ಲಿ ಸರ್. ನಾನು ಹೇಳಿದ್ದಲ್ಲ, ಮೊದಲು ಏನಾಯಿತು 20-25 ಸಾವಿರ ರೂಪಾಯಿ ಮೊಬೈಲ್ ಆಗಿತ್ತು. ಈಗ ಏನು 1000-2000 ರೂಪಾಯಿ ಹೇಳಿಲ್ಲ. ಈಗ ಆರ್ಡಿನರಿ ಯಾರು ಕಸ ಬಡ್ಕಂತ ಏಮಮ್ಮ ಬಾಗುಂಡವಂತ ಮಾತಾಡೋ ಕಾಲ ಬಂದುಬಿಡ್ತು. ಎಷ್ಟು ಕಡಿಮೆ 10 ವರ್ಷದಿಂದ ಎಷ್ಟಿತ್ತು ಸರ್? 10 ವರ್ಷ ನಮ್ಮ ಮೊಬೈಲ್ ಯಾರನ್ನು ನೋಡ್ಕೊಂಡು ದೂರಲಿದ್ದ ನೋಡ್ತಾ ಇದ್ದೀವಿ ಮೊಬೈಲು. ಇವತ್ತು ಅಲ್ವಾ, ಅಫ್ಕೋರ್ಸ್ ಇವತ್ತು ಕಾಸ್ಟ್ಲಿ ಇರೋದ್ರಿಂದ ಸರ್ಕಾರ ಎನ್ಕರೇಜ್ಗೋಸ್ಕರ ಸಬ್ಸಿಡಿ, ಸಾಫ್ಟ್ ಲೋನ್, ಡಿಪ್ರಿಸಿಯೇಷನ್ ಕೊಡ್ತಾ ಇದೆ. ಬಟ್ ಮುಂದಿನ ದಿನಗಳು ಇದೆಲ್ಲ ಚೀಪ್ ಆಗುತ್ತೆ ನೋಡಿ. ಈಗ 500-1000 ರೂಪಾಯಿ ಒಂದು ಮೊಬೈಲ್ ಆಗಿದೆ ಅಲ್ವಾ. ಮೊದಲು ಇತ್ತ ಸರ್ ಹಂಗ. ಬಟ್ ಇವತ್ತು ಸೋಲಾರ್ ಮೊದಲು 30 ಕೋಟಿ ಇದ್ದಿದ್ದು ಇವತ್ತು 7-8 ಕೋಟಿ ಬಂದಿದೆ. ಮುಂದಿನ ದಿನಗಳಲ್ಲಿ 3-4 ಕೋಟಿ ಬಂದುಬಿಟ್ರೆ ಭಾಳ ಈಜಿ. ಈಗ ಏನಿಲ್ಲ, ಒಂದು ವ್ಯಾಟಿಗೆ ಎಷ್ಟಾಗಿರುತ್ತೆ? ಮೊದಲು 200 ರೂಪಾಯಿ ಇತ್ತು 2 ವರ್ಷದ ಹಿಂದೆ. ಈಗ ಬರೀ 50 ರೂಪಾಯಿ ಒಂದು ವ್ಯಾಟು. ನೀವು 1 ಕಿಲೋ ವ್ಯಾಟ್ ಹಾಕಿದ್ರೆ ಬರೀ 50,000 ರೂಪಾಯಿ ಸೋಲಾರ್ ಪ್ಯಾನಲ್ 1 ಕಿಲೋ ವ್ಯಾಟಿಗೆ. ಇನ್ನು ಬ್ಯಾಟ್ರಿ ಇನ್ವರ್ಟರ್ ಅದೊಂದು 25-30 ಸಾವಿರ, 1 ಲಕ್ಷಕ್ಕೆ ಮುಗಿದು ಹೋಗ್ಬಿಡ್ತು. ದಿನಕ್ಕೆ 5 ಕಿಲೋ ವ್ಯಾಟ್ ಉತ್ಪತ್ತಿ ಮಾಡ್ತಾರೆ ಅಲ್ವಾ. ಸದ್ಯಕ್ಕೆ ಕಾಸ್ಟ್ಲಿ, ನಾನು ಇಲ್ಲ ಅನ್ನೋದಿಲ್ಲ. ಬಟ್ ಇವತ್ತು ಕಾಸ್ಟ್ಲಿ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಇದು ಚೀಪ್ ಕಂಪೇರ್ ಟು ಆ ಎನರ್ಜಿಗೆ ಅಲ್ವಾ ಸರ್. ಮೊದಲು ನಾನು ಬಳ್ಳಾರಿಯಿಂದ ಬರ್ಬೇಕಾದ್ರೆ 9 ರೂಪಾಯಿ ಕೊಡ್ತಿದ್ದೆ ಬಸ್ ಚಾರ್ಜು. ಇವತ್ತು ಎಷ್ಟಿದೆ ಸರ್? ಕಾಫಿ ಬರೀ 30 ಪೈಸೆ ನಾನು ಹುಡುಗಿರ್ದಾಗ ಕುಡಿತಾ ಇದ್ದಿದ್ದು ಸ್ಟೂಡೆಂಟ್ ಇದ್ದಾಗ. ಇವತ್ತು ಎಷ್ಟಿದೆ ಸರ್? 15 ರೂಪಾಯಿ ಅಲ್ವಾ ಸರ್. ಅಲ್ವಾ ಸರ್, ಎಷ್ಟು ಆಗುತ್ತೆ? ಅದರಂಗೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಖಂಡಿತ ಇದು ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಬಂದುಬಿಟ್ರೆ ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಅದಕ್ಕೂ ಸಬ್ಸಿಡಿ ಇದೆ. ಅದು ಹಾಕ್ಬೋದು ಸರ್, ಸೋಲಾರ್ ಪ್ಯಾನೆಲ್ ಹಾಕಿ ಮಾಡೋಕ್ಕೆ ಅವಕಾಶ ಇದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ರೆ ಇದು ಬಯೋಮಾಸ್ ಅಂದರೆ ಈಗ ಎನಿ ವೇಸ್ಟು ಅಂದರೆ ಈಗ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅದು ಸಕ್ಕಾಬಟ್ಟೆ ಗಲಾಟೆ ಆಗಿದೆ, ತಮಗೆ ಗೊತ್ತಿದೆ. ಅದು ಎಷ್ಟು ಡಿಸ್ಪೋಸಲ್ ಮಾಡೋದು ದೊಡ್ಡ ಪ್ರಮಾಣದಲ್ಲಿ. ಈಗ ಸುಮಾರು 6 ವರ್ಷದಿಂದ ಒಬ್ಬರು ಇವರಿದ್ದರು, 8 ಮೆಗಾವಾಟ್ ಮಾಡ್ತೀವಿ ಅಂತೇಳಿ ಹೊಸಕೋಟೆ ಹತ್ರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಮುನ್ಸಿಪಲ್ ಸಾಲಿಡ್ ವೇಸ್ಟ್ನಿಂದ. ಅವರು ಇವತ್ತಿನವರೆಗೆ 8 ಮೆಗಾವಾಟ್ ಮಾಡೋಕ್ಕಾಗಲಿಲ್ಲ. ಇದು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಎಲ್ಲ ತೊಗೊಂಡೋಗಿ ಮಾಡಿಬಿಟ್ರೆ ವಿದ್ಯುತ್ ತಯಾರು ಮಾಡಿ ಕೊಡ್ತಿದ್ದು ಕಸದಿಂದ ರಸ ಅಂತ. ಇವತ್ತಿನವರೆಗೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂತೇಳಿ ಅದಕ್ಕೂ ಹೇಳೋದು ಮತ್ತೆ ಬೇಡ ಅಂತ ಅನಿಸುತ್ತೆ ಅಲ್ವಾ. ಆ ಪುಗಿಸೈಡ್ ಇದ್ರೆ ಯಾರೂ ಬೆಳೆದಿಲ್ಲ. ಅದ್ರಾಗ ಏನಾರು ರೊಕ್ಕ ಸಿಗ್ತತ್ತಂದರೆ ನನಗೂ ಎಲ್ಲರಿಗೂ ಬೇಕಂತೇಳಿ ಹಿಂಗಾಗಿ ಇವತ್ತು ಆ ಪ್ರಾಜೆಕ್ಟ್ ಆಗಿಲ್ಲ ಸರ್. ಅದು ಆಗೋದು 8 ಮೆಗಾವ್ಯಾಟ್ ಇತ್ತು. ಇವತ್ತು ಡಿಸ್ಪೋಸಲ್ ಆಫ್ ದಿ ವೇಸ್ಟ್ ಮೆಟೀರಿಯಲ್ ಎಷ್ಟಿದೆ ನೋಡಿ, ಅದರಿಂದ ನಾವು ತಯಾರು ಮಾಡೋಕ್ಕೆ ಅದಕ್ಕೂ ಸರ್ಕಾರದಿಂದ ಸಹಾಯ ಶಬ್ದನ ಕೊಡ್ತಾರೆ. ಅದೇ ಥರ ಬಯೋಗ್ಯಾಸು, ಗೋಬರ್ ಗ್ಯಾಸ್ ಅಂತ ಹಳ್ಳಿ ಊರಾಗೆಲ್ಲ ಸಗಣಿ ಸಿಗ್ತಿತ್ತು ಮಾಡ್ತಿದ್ರು. ಈಗ ಕಿಚನ್ ವೇಸ್ಟ್ನಿಂದನೂ ಮಾಡ್ತಾರೆ. ಯಾಕಂದರೆ ನಮ್ಮ ಹಳ್ಳಿ ಊರಾಗಾದರೆ ಈಗ ಅಡುಗೆದು ಏನಾರು ಉಳಿದ್ರೆ ಎಮ್ಮಿಗೆ ಎತ್ತುಗಳು ಅವು ಇರ್ತಿದ್ವು ಮುಸುರೆ ಥರ, ಅವು ಆಹಾರ ಉಳ್ತಿದ್ವು. ಈಗ ಸಿಟಿಯಾಗಿರೋರು ಏನು ಮಾಡ್ತಾರೆ,
ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ನಾಗ ಹಾಕ್ತೀವಿ. ಅದ್ರ ಬದಲು ಬಯೋಗ್ಯಾಸ್ ಅಂತೇಳಿ ಕಿಚನ್ ವೇಸ್ಟ್ನಿಂದ ನಾವು ಎನರ್ಜಿ ತಯಾರು ಮಾಡ್ಬೋದು. ತಮಗೆ ಮಾಹಿತಿ ಇದೆಯಾ? ಅದಕ್ಕೂ ಸಬ್ಸಿಡಿ ಕೊಡ್ತಾರೆ ಸರ್. ಈಗ ನಿಮ್ಮ ಮನೆಯಲ್ಲಿ ಒಂದು ಮೊಸರು ಅದು ಇದು ಬಂದರೆ ವೇಸ್ಟು ಅಥವಾ ಈ ತರಕಾರಿ ಹಚ್ಚಿದ್ದೆಲ್ಲ ಬಂದು ನಾವು ಬಿಸಾಕ್ತೀವಿ. ಇಲ್ಲಿ ಮನೆಯಾಗ ಹಸು ಎಮ್ಮೆ ಇದ್ದರೆ ಹಾಕ್ತಾಯಿದ್ವಿ, ಇಲ್ಲೆಲ್ಲಿರುತ್ತೆ? ಇದನ್ನು ನಾವು ಅದನ್ನೆಲ್ಲ ಒಂದು ಡಬ್ಬಗೆ ಹಾಕಿಬಿಟ್ರೆ ಅದ್ರ ಒಂದು ಬಯೋಗ್ಯಾಸ್ ಅಂತೇಳಿ ಒಂದು ಟೆಕ್ನಿಕ್ ಇದೈತೆ. ಆ ಗ್ಯಾಸ್ ಬರ್ತದೆ, ಮೀಥೇನ್ ಗ್ಯಾಸ್. ಆ ಗ್ಯಾಸ್ನಿಂದ ಡೈರೆಕ್ಟಾಗಿ ನೀವು ಇದು ಅಡುಗೆ ಮಾಡೋ ಗ್ಯಾಸ್ ಬದಲು ಅದನ್ನು ಅಡುಗೆ ಮಾಡ್ಬೋದು. ಇಲ್ಲ ಅದು ಜನ್ರೇಟಿಗೆ ಬಿಟ್ಟರೆ ನೀವು ವಿದ್ಯುತ್ ತಯಾರು ಮಾಡೋದು. ಇದಕ್ಕೂ ಸಬ್ಸಿಡಿ ಕೊಡ್ತಾರೆ ಕಿಚನ್ ವೇಸ್ಟ್ನಿಂದ. ಬಟ್ ಇದಕ್ಕೆಲ್ಲ ಇತ್ತು ತೋರ್ಸೋಕ್ಕಾಗಿಲ್ಲ. ಏನು ಸರ್, ಆ ಕಿಚನ್ನಿಂದ ಹೆಂಗೆ ತಯಾರು ಮಾಡೋದು ಅದರಿಂದ ಇದೆ. ಆಮೇಲೆ ಎನಿ ವೇಸ್ಟು, ಯಾವುದೇ ವೇಸ್ಟ್ನಿಂದ ನೀವು ವಿದ್ಯುತ್ ತಯಾರು ಮಾಡ್ಬೋದು ಮತ್ತು ನೀರು ಕಾಸೋಕೆ ಅವಕಾಶ ಇದೆ. ಆಮೇಲೆ ಸಕ್ಕರೆ ಕೋ ಜನ್ರೇಷನ್ ಅಂದರೆ ಸಕ್ಕರೆ ಫ್ಯಾಕ್ಟ್ರಿಗಳಿಂದ ಈಗ ನಮ್ಮ ಕರ್ನಾಟಕದಲ್ಲಿ 53 ಶುಗರ್ ಫ್ಯಾಕ್ಟ್ರಿಯಲ್ಲಿ 51 ವರ್ಕಿಂಗ್ ಇದೆ. 49 ಶುಗರ್ ಫ್ಯಾಕ್ಟ್ರಿಗಳು ಸ್ವಲ್ಪ ಇದರಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸುಮಾರು 30 ಶುಗರ್ ಫ್ಯಾಕ್ಟ್ರಿಗಳು ಸಕ್ಕರೆ ಜೊತೆಗೆ ವಿದ್ಯುತ್ ತಯಾರು ಮಾಡ್ತಾರೆ. ಹೆಂಗೆ ಮಾಡ್ತಾರಪ್ಪ? ಈಗ ನಾವು ರಾಯಚೂರಲ್ಲಿ ಏನು ಮಾಡ್ತೀವಿ, ಕಲ್ಲಿದ್ದು ತರಿಸಿ ನೀರು ಕಾಸಿ ಸ್ಟೀಮ್ ಮಾಡಿ ವಿದ್ಯುತ್ ತಯಾರು ಮಾಡ್ತೀವಿ. ಅದೇ ಥರ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಇವೆಲ್ಲ ತಾಲೂಕು ಲೆವೆಲ್ಲ ಜಿಲ್ಲಾ ಮಟ್ಟದಲ್ಲಿ ಅಲ್ಲಲ್ಲೇ ಇದಾವೆ ಫ್ಯಾಕ್ಟ್ರಿಗಳು. ಬೆಂಗಳೂರಾಗೆ ಬಂದಿದ್ದಾವೆ? ಇಲ್ಲ, ಆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇದ್ದಾವೆ ಅಲ್ವಾ. ಆ ಸಕ್ಕರೆ ಉತ್ಪಾದನೆ ಮಾಡಬೇಕಾದ್ರೆ ಆಲ್ರೆಡಿ ಸ್ಟೀಮ್ ಇರುತ್ತೆ. ಹೆಂಗಿರುತ್ತೆ? ನಿಮ್ಮ ಮನೆಗೆ ಅನ್ನ ಮಾಡ್ತಿರ್ತೀರಿ ಅಲ್ವಾ ಸರ್? ಅನ್ನ ಮಾಡಬೇಕಾದ್ರೆ ನಾವು ಮುಚ್ಚಳ ತೆಗೆದ್ರೆ ಸ್ಟೀಮ್ ಹೊಗೆ ಹೊರಗಡೆ ಬರ್ತೈತಲ್ಲ, ಅದ್ರಂಗೆ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ನಾವು ವಿದ್ಯುತ್ ತಯಾರು ಮಾಡಬೇಕಾದ್ರೆ ಆಲ್ರೆಡಿ ಸ್ಟೀಮ್ ಇರುತ್ತೆ. ಇಡ್ತೀನಿ ಏನು ಮಾಡಿಬಿಡ್ತಿತ್ತು, ಕಬ್ಬು ಅರ್ಧ ತಕ್ಷಣ ಕಬ್ಬಿನ ಸಿಪ್ಪೆನ ಹೊರಗಡೆ ಇಡ್ತಾಯಿದ್ರು. ಆ ಸ್ಟೀಮ್ ಬಂದಿದ್ರು ಸುಮ್ಮನೆ ಹೊರಗಡೆ ಬಿಡ್ತಿದ್ರು. ಆದರೆ ಇವತ್ತಿನ ಟೆಕ್ನಾಲಜಿ ಬಂದಿದೆ, ಇರತಕ್ಕಂಥ ಕಬ್ಬು ಸಿಪ್ಪೆ ಇಟ್ಕೊಂಡು ಇರತಕ್ಕಂಥ ಸ್ಟೀಮನ್ನು ರೀಹೀಟ್ ಮಾಡೋದ್ರಿಂದ ಸೂಪರ್ ಸ್ಟೀಮ್ ಆಗಿ ವಿದ್ಯುತ್ ತಯಾರು ಮಾಡ್ಬೋದು. ಕೋ ಜನ್ರೇಷನ್ ಅದು ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿರೋದ್ರಿಂದ ಅಲ್ಲೇ ವಿದ್ಯುತ್ ತಯಾರು ಮಾಡಿ ಅಲ್ಲೇ ಕೊಡೋದ್ರಿಂದ ನಮಗೆ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲಾಸು ಕಡಿಮೆ ಆಯಿತು. ಅಲ್ಲೇ ವಿದ್ಯುತ್ ಮಾಡೋಕ್ಕೆ ಆ ಭಾಗದಲ್ಲಿ ಕೊಡೋಕ್ಕೆ ಅವಕಾಶ ಇದ್ದಿಲ್ಲ. ಈ ನಿಟ್ಟಿನಲ್ಲಿ ಮಳವಳ್ಳಿ ಹತ್ರ ಒಂದು 4.5 ಮೆಗಾವಾಟ್ ಮಾಡಿ ಬಯೋಮಾಸು ಅಂದರೆ ವೇಸ್ಟ್ನಿಂದ ತಯಾರು ಮಾಡಿ ವಿದ್ಯುತ್ ಕೊಡ್ತಾರೆ. ಅದೇ ಥರ ಶುಗರ್ ಫ್ಯಾಕ್ಟ್ರಿ ವಿದ್ಯುತ್ ತಯಾರು ಮಾಡಿ ಅಲ್ಲೇ ಕೊಡೋದ್ರಿಂದ ವಿದ್ಯುತ್ತಿನ ಅಭಾವ ಎಷ್ಟು ಕಡಿಮೆ ಆಯ್ತು ಹೇಳಿ. ಸೂರ್ಯನಿಂದ ಮಾಡಿದ್ವಿ, ಗಾಳಿಯಿಂದ ಮಾಡಿದ್ವಿ, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮಾಡಿದ್ವಿ, ಕೋ ಜನ್ರೇಷನ್ ಮಾಡಿದ್ವಿ, ಮನೆ ಕಿಚನ್ ವೇಸ್ಟ್ನಿಂದ ಮಾಡಿದ್ವಿ ಅಲ್ವಾ. ಎಷ್ಟೊಂದು ಅವಕಾಶ ಇದೆ. ಕಡೆಗೆ ಏನೇ ಮಾಡಿದ್ರು ನಮ್ಮ ವಿದ್ಯುತ್ ಅಭಾವ ಕಡಿಮೆ. ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂತಂದರೆ, ಶಾಂತಿ ಇದಿಲ್ಲ ಅಂದರೆ ನಮ್ಗೆ ಏನು ವಿದ್ಯುತ್ ಎಲ್ಲಿ ಬಂದರೂ ಕೂಡ ಆ ಮನುಷ್ಯನಿಗೆ 10 ಕೋಟಿ ಕೊಟ್ಟರೆ ಸಮಾಧಾನ ಆಗಲ್ಲ ಅಂತಾರಲ್ಲ, ಅದ್ರಂಗೆ ಸಮಾಧಾನ ಆಗೋದೇ ಇಲ್ಲ ವಿದ್ಯುತ್ನಲ್ಲಿ. ಕಡೆಗೆ ಏನಪ್ಪ ಅಂದರೆ ನೀರೇ ಗತಿ ನಮಗೆ. ಈಗ ನಾವು ಹಳ್ಳಿ ಊರಾಗಿದ್ದೆ, ಹೊಲಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಿದ್ವಿ, ಒಂದು 4-5 ಜನ ಇದ್ದರೆ ಬಂಡಿ ಕಟ್ಕೊಂಡು ಹೋಗ್ಬೇಕಾದ್ರೆ ಒಂದು ಕೊಡ ನೀರು ಇಟ್ಕೊಂಡು ಹೋಗ್ತಿದ್ವಿ ಅಲ್ವಾ. ಮುಂದಿನ ದಿನಗಳಲ್ಲಿ ಫ್ಯೂಲ್ ಸೆಲ್ ಅಂತ ಬರ್ತೈತೆ, ನೀರಿನಿಂದ ವಿದ್ಯುತ್ ತಯಾರು ಮಾಡೋದು. ಅಂದರೆ ನೀರು ಅಂದರೆ ಕಾಂಬಿನೇಷನ್ ಆಫ್ ಜಲಜನಕ ಆಮ್ಲಜನಕ. ಅದು ಆಮ್ಲಜನಕ ಬೇರ್ಪಟ್ಟರೆ ಜಲಜನಕನ ನೀವು ಟ್ಯಾಕ್ಟ್ರಿಗೆ ನಿಮ್ಮ ಕಾರಿಗೆ ಇಟ್ಕೊಂಡು ಹೋಗ್ಬೋದು. ಆಫೀಸ್ನಾಗ ಇಟ್ಟ ತಕ್ಷಣ ಆಫೀಸೆಲ್ಲ ವಿದ್ಯುತ್ ತಯಾರು ಮಾಡ್ತೀರಿ. ಮನೆ ಬಂದುಬಿಟ್ರೆ ಮನೆಗೆ ಲೈಟ್ ಥರ ಉಪಯೋಗಿಸ್ಬೋದು. ಅದು ನಾವು ಹಳ್ಳಿ ಊರಾಗಾದರೆ ಟ್ಯಾಕ್ಟ್ರಿಗೆ ಇಟ್ಕೊಂಡು ಹೋಗೋದ್ರೆ ಟ್ಯಾಕ್ಟ್ರಿ ಗ್ಯಾಸ್ ಥರ ಉಪಯೋಗಿಸ್ತೀವಿ ಜಲಜನಕನ. ಆಮೇಲೆ ಹೊಲಗೆ ಹೋದರೆ ಇರಿಗೇಷನ್ ಪಂಪ್ ಇಟ್ಟು ಇರಿಗೇಷನ್ ಮಾಡಿ ಅದನ್ನೆಲ್ಲ ಮಾಡ್ಬೋದು. ಮನೆ ಬಂದ ತಕ್ಷಣ ಅದನ್ನು ತೆಗೆದು ಈಗ ನಮ್ಮ ಈ ಸಿಟಿಯಾಗ ಏನು ಮಾಡ್ತಾರೆ, ಕರೆಂಟ್ ಹೋದ ತಕ್ಷಣ ಜನ್ರೇಟರ್ ಆನ್ ಮಾಡ್ತಾರಲ್ಲ, ಅದೇ ಥರ ಫ್ಯೂಲ್ ಸೆಲ್ ಬರ್ತಾಯಿದೆ. ಈಗ ಅಮೇರಿಕಕ್ಕೆ ಹೋದ ನಾನು ಆ ಬಸ್ನಲ್ಲಿ ತಿರುಗಾಡಿ ಮಾಡಿ ಅದು ಹೆಂಗೆ ಮಾಡ್ತಾರೆ ಅಂದರೆ ಸಿಲಿಂಡ್ರಿಗೆ ತುಂಬ್ತಾರೆ ಸರ್ ಜಲಜನಕನ. ನೀರನ್ನು ಬೇರ್ಪಡಿಸಿ ಜಲಜನಕ ಆಮ್ಲಜನಕ, ಆ ಜಲಜನಕನ ಆ ಸಿಲಿಂಡ್ರಿಗೆ ಮಾಡಿ ಬಸ್ಸು ಓಡ್ತಾಯಿದೆ. ಅಲ್ಲಿ ದೊಡ್ಡ ಮಾಲ್ಗಳು ಅದಕ್ಕೆಲ್ಲ ಈ ಜಲಜನಕ ವಿದ್ಯುತ್ ತಯಾರು ಮಾಡಿಕೊಡ್ತಾರೆ. ಇದು ಆಮೇಲೆ ಅಮೇರಿಕದಾಗೆಲ್ಲ ಕಮರ್ಷಿಯಲ್ ಇದೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ಅಲ್ಲಿ ಬಂದಿದೆ, ಬಟ್ ಇನ್ನು ಸಾರ್ವಜನಿಕರ ಮಟ್ಟದಲ್ಲಿ ಬರಲಿಲ್ಲ. ಕಡೆಗೆ ಅಲ್ಟಿಮೇಟ್ ಏನಪ್ಪ ಅಂದರೆ ನೀರೇ ಗತಿ. ಕಡೆಗೆ ನಮ್ಮ ಕಾರ್ನಲ್ಲಿ ಒಂದು ಕೊಡದಲ್ಲಿ ನೀರು ಇಟ್ಕೊಂಬಿಟ್ರೆ ಅದು ಬರ್ತಕ್ಕಂಥ ಜಲಜನಕದಿಂದ ನಮ್ಮ ಕಾರ್ ಓಡುತ್ತೆ. ಅದೇ ನಮ್ಮದೇ ಫ್ಯಾಕ್ಟ್ರಿ ಇದ್ದರೆ ಅಲ್ಲಿ ಬಿಟ್ಟರೆ ಫ್ಯಾಕ್ಟ್ರಿಗೆ ಅದನ್ನೇ ವಿದ್ಯುತ್ ತಯಾರು ಮಾಡ್ತೀವಿ. ಮನೆಗೆ ಬಂದರೆ ಮತ್ತು ಮನೆಗೆ ಮಾಡಬೇಕು. ಅದು ಕಾಲ ದೂರ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಇನ್ನೊಂದು 4-5 ವರ್ಷದಲ್ಲಿ ಈಗಾಗಲೇ ಬಂದಿದೆ. ಅದು ಅಂತ ದೂರ ಇಲ್ಲ ಅಂತ ಅದು ಒಂದು. ಕಡೆಗೆ ಇದ್ರ ಜೊತೆಗೆ ಆಯಿತು, ಇನ್ನೊಂದು 2 ನಿಮಿಷ 3 ನಿಮಿಷ ಮುಗಿಸಿ ನಾನು ಅದಕ್ಕೆ ಬರ್ತೀನಿ. ಸರಿ ಸರ್. ಆಮೇಲೆ ಇದ್ರ ಜೊತೆಗೆ ಈಗ ಸಮುದ್ರದ ಒಂದು ಇದರಿಂದ ನಾವು ವಿದ್ಯುತ್ ತಯಾರು ಮಾಡ್ತಾರೆ. ಅಂದರೆ ಸಮುದ್ರದಲ್ಲಿ ನೀವು ಬೆಳಿಗ್ಗೆ ಹೊತ್ತು ಬೋರ್ ತೆಗೆದಾಗ ಬಿಸಿ ನೀರು ಬರ್ತಾಯಿದೆ. ಅದರ ಸಮುದ್ರದಲ್ಲಿ ಏನಾಗುತ್ತೆ, ಕೆಲವು ಭಾಗದ ಕೆಳಗಡೆ ಹೋಗ್ಬಿಟ್ರೆ ಸ್ವಲ್ಪ ನೀರು ಬಿಸಿ ಇರುತ್ತೆ. ಕೆಲವೊಂದು ನೀವು ಬೋರ್ನಲ್ಲಿ ನೋಡಿದರೆ ಕೆಳಗೆ ಬಿಸಿ ಬರ್ತಿತ್ತು ನೋಡಿದರೆ ಅದ್ರ ಟೆಂಪ್ರೇಚರ್ ಗ್ರೇಡಿಯೆಂಟ್ನಿಂದ ನಾವು ವಿದ್ಯುತ್ ತಯಾರು ಮಾಡ್ಬೋದು. ಆಮೇಲೆ ವೇವ್ ಎನರ್ಜಿ, ಸಮುದ್ರ ಅಲೆಗಳು ಬರ್ತೈತಲ್ಲ, ಅದು ಇನ್ನೂ R&D ನಮ್ಮಲ್ಲಿ. ಈಗ ನಮ್ಮ ಇದರಲ್ಲಿ ಕೇರಳ ಸ್ಟೇಟ್ನಲ್ಲಿ ತ್ರಿವೇಂದ್ರಂನಿಂದ 40 ಕಿಲೋಮೀಟರ್ ಸಮುದ್ರ ಅಲೆಗಳಿಂದ ವಿದ್ಯುತ್ ತಯಾರು ಮಾಡ್ತಾರೆ. ಓಷನ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಆಫ್ ಇಂಡಿಯಾ, ಅಣ್ಣಾ ಆ್ಯಂಡ್ ಗಿನ್ನಾ ಯೂನಿವರ್ಸಿಟಿ ಮದ್ರಾಸ್ನವರು ಅಲ್ಲಿ ಮಾಡ್ತಾಯಿದ್ದಾರೆ. ಅದೇ ಥರ ಟೈಡಲ್ ಎನರ್ಜಿ ಅಂದರೆ ಈ ಸಮುದ್ರದ ಟೈಡ್ಸ್ ಬರ್ತೈತಲ್ಲ ಅದರಿಂದ ವಿದ್ಯುತ್ ತಯಾರು ಮಾಡ್ತಾರೆ. ಅದು ಒಂದು ಪ್ರಾಜೆಕ್ಟ್ ಮಾಡಬೇಕಂತೇಳಿ ಒಂದು ಏನು 300 ಕಿಲೋಮೀಟರ್ ಇದೆಲ್ಲ ಉಡುಪಿ ಏರಿಯಾದಲ್ಲಿ ಮಾಡಬೇಕಂತ, ಅದು ಇನ್ನೂ R&Dನೇ. ಕಡೆಗೆ ಜಿಯೋ ಥರ್ಮಲ್ ಎನರ್ಜಿ ಕೆಲವು ಭಾಗದಲ್ಲಿ ಹೋಗ್ಬಿಟ್ರೆ ಬಿಸಿನೀರಿನ ಬುಗ್ಗೆ ಅಂತ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿದೆ, ಮತ್ತು ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಇದ್ದರೆ ಇನ್ನೂ R&D ನಾವು ಅಂದರೆ ಬಿಸಿನೀರಿನ ಬುಗ್ಗಿಯಿಂದ ವಿದ್ಯುತ್ ತಯಾರು ಮಾಡೋದು. ಆದರೆ ಅಮೇರಿಕದಲ್ಲಿ ಒಂದು ಏರಿಯಾ ಇದೆ, ಸಾಲ್ಟ್ ಲಾಕ್ ಏರಿಯಾ ಅಂತ. ಅಲ್ಲಿ ನೀವೇನಾರು ಬೋರ್ ಕೊರೆದುಬಿಟ್ರೆ ಆ ನೀರು ಚಿಮ್ಮುತ್ತಲ್ಲ, ಸುಮಾರು 1 ಕಿಲೋಮೀಟರ್ದಷ್ಟು ಚಿಮ್ಮುತ್ತೆ.
ಅದು ನೀರಲ್ಲ, ಬರೀ ಸ್ಟೀಮು. ನಾವು ಅಮ್ಮ ಅಡುಗೆ ಮಾಡ್ತಿದ್ರಿ ಮುಚ್ಚಳ ತೆಗೆದ್ರೆ ಹೆಂಗೆ ಸ್ಟೀಮ್ ಬರುತ್ತಲ್ಲ, ಅದ್ರಂಗೆ ನೀವು ಬೋರ್ ಕೊರೆದ್ಬಿಟ್ರೆ ಅರ್ಧ 500ರಿಂದ 1,000 ಮೀಟ್ರ್ ಎತ್ತರದಲ್ಲಿ ಚಿಮ್ಮುತ್ತೆ. ಅದು ನೀರಲ್ಲ ಮೇಡಮ್ ಅವ್ರೆ, ಬರೀ ಸ್ಟೀಮು. ಆ ಸ್ಟೀಮಿನಿಂದ ಡೈರೆಕ್ಟಾಗಿ ಸ್ಟೀಮ್ ಜನರೇಟ್ ವಿದ್ಯುತ್ ತಯಾರು ಮಾಡ್ತಾರೆ ಕಮರ್ಷಿಯಲ್. ಒಂದು ಸಾಲ್ಟ್ ಲೇಕರಿಂದ 500ರಿಂದ 600 ಮೆಗಾವಾಟ್ ತಯಾರು ಮಾಡ್ತಾರೆ. ಅವರು ಅಷ್ಟು ಮುಂದುವರೆದಿದ್ದಾರೆ. ನಾವಿನ್ನು R&Dಗೆ ಇದ್ದೀವಿ ಅಲ್ವಾ ನೋಡಿ. ಇವೆಲ್ಲ ಏನು ಸಿಗುತ್ತೆ ಇವು ನಮ್ಮ, ಈಗ ನೋಡಿ ಇದು ಜಿಯೋ ಥರ್ಮಲ್ ಕೆಲವು ಭಾಗದಲ್ಲಿ, ಆದರೆ ಉಳಿದಿದ್ದೆಲ್ಲ ನಮ್ಮ ಸುತ್ತಮುತ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಅಲ್ವಾ. ಇವೆಲ್ಲ ವಿದ್ಯುತ್ ತಯಾರು ಮಾಡೋಕ್ಕಾದ್ರೆ ಸರ್ಕಾರ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇದೆ, ಸಬ್ಸಿಡಿ ಸಹಾಯಧನ ಕೊಡ್ತಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಪರಿಸರ ಕಾಪಾಡಬೇಕು. ಇರತಕ್ಕಂಥ ರಿಸೋರ್ಸಸ್ ಕಡಿಮೆ ಇರೋದರಿಂದ ಪರ್ಯಾಯ ಇಂಧನ ಯಥೇಚ್ಛವಾಗಿ ಸಿಗುತ್ತೆ. ಇದು ಎಕೋ ಫ್ರೆಂಡ್ಲಿ. ಆಮೇಲೆ ನಾವು ಎಲ್ಲಿ ಬೇಕಾದ್ರೆ ಹಾಕೊಂಡು, ನಾವೀಗ ನಮ್ಮನೆ ಈಗ ಕಾಡಿನಲ್ಲಿದ್ರು ಕೂಡ ಸೋಲಾರ್ ಹಾಕೊಂಡು ನಾವು ವಿದ್ಯುತ್ ತಯಾರು ಮಾಡ್ಬೋದು, ವಿಂಡ್ ಹಾಕೊಂಡು ತಯಾರು ಮಾಡ್ಬೋದು. ಅಂದರೆ ಡಿಸೆಂಟ್ರಲೈಸ್ ಜನ್ರೇಷನ್ ಮಾಡೋದ್ರಿಂದ ನಮಗೆ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲಾಸ್ ಕಡಿಮೆ ಆಗುತ್ತೆ. ಆಮೇಲೆ ನಮಗೆ ಬೇಕಾದಾಗ ನಾವು ವಿದ್ಯುತ್ ನಾವು ಲೈಟ್ ಆನ್ ಮಾಡ್ಕೊಂಡ್ರೆ ನಾವು ಬರುತ್ತೆ. ಬಟ್ ಏನಂದರೆ ಇದಕ್ಕೆ ಬ್ಯಾಟ್ರಿ ಬೇಕು, ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ ಅಷ್ಟೇ. ಇಷ್ಟೆಲ್ಲ ಮಾಡ್ತೇವೆ. ಬರೀ ನಾವು ವಿದ್ಯುತ್ ತಯಾರು ಮಾಡಿದ್ರೆ ಸಾಕಲ್ಲ. ಕಡೆಗೆ ಏನಪ್ಪ ಅಂದರೆ ಈಗೆಲ್ಲ ಸಿಚುಯೇಷನ್ ಏನಪ್ಪ ಅಂದರೆ ನಮಗೆ ಅವಶ್ಯಕತೆ ಇದ್ದಾಗ ಲೈಟ್ ಆನ್ ಮಾಡೋಕ್ಕೂ, ಬ್ಯಾಡ್ ಅಂದರೆ ಆಫ್ ಮಾಡಬೇಕು. ಪರಿಸರ ಕಾಪಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ನೈಸರ್ಗಿಕ ಸಂಪನ್ಮೂಲ ನಾವು ಉಪಯೋಗಿಸ್ಕೊಂಡು ವಿದ್ಯುತ್ ಪಡ್ಕೊಂಡು ಉಳಿಸಿ ಕಾಪಾಡಬೇಕು. ಇದ್ರ ಜೊತೆಗೆ ನಾವು ಎನರ್ಜಿ ಕನ್ಸರ್ವೇಷನ್ನು ಅಡಾಪ್ಟ್ ಮಾಡಬೇಕು. ಈಗ ಸುಮ್ಮನೆ 40-60 ಕ್ಯಾನ್ ಬಲ್ಬು CFL ಹಾಕ್ಕೊಂಡ್ರೆ ಎಷ್ಟು ಉಳಿತಾಯ ಆಗುತ್ತೆ, ಅದ್ರ ಬಳಿ LED ಬಂದಿದೆ. ಇವೆಲ್ಲ ಮಾಡಿದ್ರೆ ವಿದ್ಯುತ್ ಉಳಿತಾಯ ಮಾಡ್ತೈತೆ. ಯಾರು ಪರ್ಯಾಯದಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೋ, ಯಾರು ಎನರ್ಜಿ ಎಫಿಷಿಯೆಂಟ್ ಲೈಟಿಂಗ್ ಅವೆಲ್ಲ ಉಪಯೋಗಿಸಿ ವಿದ್ಯುತ್ ಉಳಿತಾಯ, ಅವರಿಗೊಂದು ಗೌರ್ಮೆಂಟು ಕಾರ್ಬನ್ ಕ್ರೆಡಿಟ್ ಅಂತ ಮಾಡ್ತಾರೆ, ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಅಂದರೆ ಯಾರು ಮುಂದುವರೆದ ರಾಷ್ಟ್ರಗಳು ಯಾರು ಪರ್ಯಾಯದಿಂದ ವಿದ್ಯುತ್ ತಯಾರು ಮಾಡ್ತಾರೋ, ಆಮೇಲೆ ಎನರ್ಜಿ ಉಳಿತಾಯ ಮಾಡ್ತಾರೋ, ಅವರಿಗೊಂದು ಎನ್ಕರೇಜ್ಮೆಂಟ್ ಅಂತ ಕೊಡ್ತಾರೆ. ಈಗ ಮಗ ಯಾರೋ ಒಂದು 80% ಬಂದರೆ ಅವ್ನಿಗೆ ₹100 ಕೊಟ್ಬಿಡ್ತೀವಿ ಎನ್ಕರೇಜ್ಮೆಂಟ್ ಅಂತ. ಅದ್ರಂಗೆ ಅವರು ಒಂದು ಎನ್ಕರೇಜ್ಮೆಂಟ್ ಅಂತ ಕೊಡ್ತಾರೆ, ಅಂದರೆ ಕಾರ್ಬನ್ ಕ್ರೆಡಿಟು. ಅಂದರೆ ಈಗ ಕೋಲು, ಪೆಟ್ರೋಲ್, ಡೀಸೆಲ್ ಬದಲು ನಾವು ಗಾಳಿಯಿಂದ ಸೌರ ವಿದ್ಯುತ್ ತಯಾರು ಮಾಡಿದರೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತಾರೆ, ವಿದ್ಯುತ್ ಉಳಿತಾಯ ಮಾಡಿದರೆ ಎನ್ಕರೇಜ್ ಕೊಡ್ತಾರೆ, ಅದು ಕಾರ್ಬನ್ ಕ್ರೆಡಿಟ್ ಅಂತ. ಇಷ್ಟೆಲ್ಲ ಮೂರು ಮಾಡಿದರೆ ದೋ ಇಟ್ ಈಸ್ ದ ರೆಸ್ಪಾನ್ಸ್ ಆಫ್ ದಿ ಗವರ್ಮೆಂಟ್ ಟು ಪ್ರೊವೈಡ್ ದ ಬೇಸಿಕ್ ನೀಡ್ಸ್ ಟು ದಿ ಸೊಸೈಟಿ, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸ್ ಆಫ್ ದಿ ಸೊಸೈಟಿ ಟು ಕನ್ಸರ್ವ್ ದ ಎನರ್ಜಿ ರಿಸೋರ್ಸಸ್ ಆ್ಯಂಡ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಇವರು ನವಜ್ಯೋತಿ ಟ್ರಸ್ಟು, ಗೋಕಲ ಟ್ರಸ್ಟು ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಾವು ಏನಾರು ಕ್ವಶನ್ ಇದ್ದರೆ ದಯವಿಟ್ಟು ತಾವು ಕೇಳಬಹುದು. ಸರ್ ವೆಬ್ಸೈಟು ಗೌರ್ಮೆಂಟ್ ಇಲ್ಲಿ MNRE.gov.in ಅಂದರೆ ಭಾರತ ಸರ್ಕಾರದ ಏನು ಕಾರ್ಯಕ್ರಮ ಇದೆ ಅದೆಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಮಾಡ್ತಾರೆ. ಅದೇ ಥರ ನಮ್ಮಲ್ಲಿ ಕರ್ನಾಟಕ ರಿನೋಬಲ್ ಎನರ್ಜಿ ಅಂತಿದೆ, ಅಲ್ಲಿ ಇದೆ. ನೀವು MNRE ಹೋಗ್ಬಿಟ್ರೆ ಎಲ್ಲ ಪ್ರೋಗ್ರಾಮ್ ಸಿಕ್ಬಿಡುತ್ತೆ. MNRE.gov.in. ಆದರೆ ಹೆಚ್ಚಿನ ಮಾಹಿತಿ ಯಾವುದೇ ಸಂದರ್ಭದಲ್ಲಿ ಇದ್ದರೆ ನೀವು ಬನ್ನಿ, ಖಂಡಿತ ನಾವು ಏನು ಬೇಕೋ ಎಲ್ಲ ನಾವು ನಿಮಗೆ ಹೇಳಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ನೀವು ಹೇಳಿದ್ರಲ್ಲ ಸೋಲಾರ್ ವಾಟರ್ ಹೀಟರ್ ಹೇಳಿದ್ರಲ್ಲ, ಅದು ಯಾಕಾಗಿಲ್ಲ ಅಂತ ನನಗೆ ಡೀಟೇಲ್ಸ್ ಹೇಳಿ, ಅದರಲ್ಲಿ ನಿಮ್ಮದೇನು ಲ್ಯಾಬ್ಸ್ ಇದೆ, ಅವ್ರದ್ದೇನು ಲ್ಯಾಬ್ಸ್ ಇದೆ, ಯಾಕಾಯ್ತು ಅಂತೇಳಿ ಅದು ಸರಿಪಡಿಸಿ ಮಾಡೋಕ್ಕೆ ಅವಕಾಶ ಇದೆ. ಬೇರೆ ಯಾರನ್ನಿದ್ದರೆ ಕೇಳ್ಬೋದು ಸರ್. ಹೌದು ಸರ್, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನೋಬಲ್ ಎನರ್ಜಿ ಅಂತ. ಅದೇ ಥರ ನಿಮ್ಮ ಫ್ಯಾಕ್ಟ್ರಿ ಇದ್ದರೆ ಅಥವಾ ಇನ್ಸ್ಟಿಟ್ಯೂಷನ್ಸ್ ಇದ್ದರೆ ಅದಕ್ಕೂ ಎಲ್ಲ ಅವಕಾಶ ಇದೆ. ಹಾಸ್ಪಿಟ್ಲು, ನರ್ಸಿಂಗ್ ಹೋಮ್ಗೆಲ್ಲ ಅವಕಾಶ ಇದೆ. ಎಷ್ಟು ಅವಕಾಶ ಮಾಡಿದ್ರೆ ಸರ್ಕಾರ ಮಾಡ್ತಾರೆ, ಬಟ್ ಅದು ಸರಿಯಾಗಿ ಮುಟ್ಟೋದಿಲ್ಲ ಸರ್. ಅದು ಹಳ್ಳಿ ಊರಾಗಿ ಎತ್ತು ಎಮ್ಮೆ ಸಾಲ ಕೊಟ್ಟಂಗೆ ಆಗ್ಬಿಟ್ಟಿದೆ ನಿಜವಾಗಿ. ಸರ್ 1 ಕಿಲೋವ್ಯಾಟಿಗೆ ಸುಮಾರು 1 ಲಕ್ಷ ಆಗುತ್ತೆ. ಏರಿಯಾ ಬಂದು 10 by 12 ಸ್ಕ್ವೇರ್ ಫೀಟ್ ಏರಿಯಾ ಬೇಕು. ಅದಕ್ಕೆ ದಿನಕ್ಕೆ 4 ಅಥವಾ 5 6 ಯೂನಿಟ್ ಉತ್ಪತ್ತಿ ಆಗುತ್ತೆ. ಬ್ಯಾಟ್ರಿ ನೀವು ಏನು ಲೋಡ್ ಆಗ್ತೀರೋ ಅದ್ರ ಮೇಲೆ ಡಿಪೆಂಡು. ನೀವೇನು ಲೈಟ್, TV, ಫ್ಯಾನ್ ಮುಚ್ಚಿಕೊಳ್ಬೇಕಂದ್ರೆ, ಒಂದಿನ ಮಳೆ ಬಂತು ಮೋಡ ಮುಚ್ಚಿಕೊಂಡು ಬ್ಯಾಕಪ್ ಬೇಕಂದರೆ ಅದ್ರ ಪ್ರಕಾರ ಮಾಡೋಕ್ಕೆ ಅವಕಾಶ ಇದೆ. ಹ್ಞೂ ಸರ್ ಉಪಯೋಗಿಸ್ಬೇಕು. ಕೆಲವು ಕಡೆ ಹಾಕಿದ್ದಾರೆ, ಇನ್ನೂ ಆಗಬೇಕು. ಅದು ಹಾಕಿದರೆ ಖಂಡಿತ ಅದು ಅವಕಾಶ ಇದೆ. ಬಂದಿದೆಯಲ್ಲ ಖಂಡಿತ ಇದೆ. ಹೌದೌದು ಇದೆ, ಟೈಮಿಂಗ್ ಇದೆ. ಆಮೇಲೆ ಸಾಯಂಕಾಲ ನೀವೇನು ಆನ್ ಮಾಡೋದು ಬೇಡ. ಬಿಸಿಲು ಯಾವಾಗ ಇದು ಸಾಯಂಕಾಲ 6 ಗಂಟೆ ಆಗುತ್ತದೆ, ಯಾವಾಗ ಬಿಸಿಲು ಕಡಿಮೆ ಆತಂದರೆ ಸೋಲಾರ್ ಪ್ಯಾನಲ್ ಅದೇ ಹಚ್ಚುತ್ತೆ. ಯಾವಾಗ ಬೆಳಕು ಹರಿದರೆ ಮತ್ತೆ ಬಿಸಿಲು ಅದು ತಕ್ಕಣ ಮತ್ತೆ ಅದು ಆಫ್ ಆಗುತ್ತೆ. ಆ ಥರ ಇದೆ. ಬಟ್ ಏನಂದರೆ ಅಲ್ಲಿ ಇರ್ತಕ್ಕಂಥ ಅವನ್ನೆಲ್ಲ ಸರಿಯಾಗಿ ಮೇಂಟೈನ್ ನೋಡಬೇಕು ಇವರೇ. ನೋಡಿಲ್ಲ ಅಂದರೆ ಏನಾಗುತ್ತೆ ಹೇಳಿ, ಅದೇ ದಾವಣಗೆರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಆಗುತ್ತೆ ಅಲ್ವಾ. ಹಂಗೆ ಆಗಬಾರ್ದು. ಖಂಡಿತ ಸರ್ಕಾರನೂ ಮಾಡ್ತದೆ, ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಎಲ್ಲ ಇದ್ದಾರೆ. ನಾನೇನು ಆ್ಯಕ್ಚುಲಿ ಅಲ್ಲೊಬ್ರು ಇಲ್ಲೊಬ್ರು ಒಳ್ಳೆಯವರು ಅಂದರೆ ಇವತ್ತು ಮಳೆ ಬೆಳೆ ಇವತ್ತು ಎಲ್ಲ ನಡೀತೈತೆ. ಎಲ್ಲರೂ ಅಂತ ಪಂಡಿತರಾಗ್ಬಿಟ್ರೆ ಸಮಾಜ ನಡೆಯೋದಿಲ್ಲ. ಬಟ್ ಅವ್ರದ್ದೇ ಮೆಜಾರಿಟಿ ಇರ್ಬೋದು, ಆದರೆ ಒಳ್ಳೆಯವರು ಅಲ್ಲಿ ಇಲ್ಲಿ ಇರೋದ್ರಿಂದ ಇವತ್ತು ಮಳೆ ಬೆಳೆ ಅಲ್ಲಿ ಇಲ್ಲಿ ನಡೀತೈತೆ ಅಂದರೆ ತಪ್ಪಾಗಲಾರ್ದು.
ಸರ್ ಖಂಡಿತ ಮಾಡಬೇಕಂತೇಳಿ ಈಗ ಏನು ಮಾಡಿಬಿಟ್ರೆ ಸೋಲಾರ್ ವಾಟರ್ ಹೀಟರ್ ಕಂಪ್ಲಾಯ ಮಾಡಿದ್ದಾರೆ. ಅದೇ ಥರ ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗಿಗೆ ಎಲ್ಲ ಮಾಡಬೇಕಂತೇಳಿ ಈ KERC ಚೇರ್ಮನ್ ಶ್ರೀನಿವಾಸ ಮೂರ್ತಿ ಸರ್ ಇದ್ದರು. ಅವಾಗಿದ್ದಾಗ ಅವರು ಆಮೇಲೆ ಮೇಡಮ್ ಅವರು ಇದ್ದರು, ಶೋಭಾ ಮೇಡಮ್ ಅವರು RDPR ಇದ್ದರು. ಅವಾಗ ನಾವು 2800 ಮೆಗಾವ್ಯಾಟ್ ಪರಿಹಾರ ಮಾಡಿ ಎಲ್ಲ ಗ್ರಾಮ ಪಂಚಾಯತ್ 5630 ಗ್ರಾಮ ಪಂಚಾಯತಿಗೆ 2 ಕಿಲೋಮೀಟರ್ ಹಾಕಿ SPS ನಮ್ಮಲ್ಲಿ 903 ಪೊಲೀಸ್ ಸ್ಟೇಷನ್ ಇದೆ, 108 ಜೈಲಿದೆ, ಅದರಲ್ಲಿ 89 ಜೈಲು ವರ್ಕಿಂಗ್ ಇದೆ. ಆ ಜೈಲಿಗೆ ಎಷ್ಟಾಗಬೇಕು, ಆಮೇಲೆ ಎಷ್ಟು SP ಆಫೀಸು, DC ಆಫೀಸು, ಗೌರ್ಮೆಂಟು ಎಲ್ಲ ಇವಕ್ಕೆ ಲೆಕ್ಕ ಹಾಕಿದರೆ ಸುಮಾರು 2800 ಮೆಗಾವ್ಯಾಟು ನಾವು ಸೋಲಾರಿಂದ ಮಾಡೋಕ್ಕೆ ಅವಕಾಶ ಇದೆ. 2800 ಈಗ ಇರೋದೇ ನಮಗೆ 6000 ಮೆಗಾವ್ಯಾಟ್ ಉತ್ಪತ್ತಿ ಆಗುತ್ತಾ ಇದೆ. ಈಗ 4000 ಕಮಿಷನ್ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮಾಡೋ ಯೋಜನೆ ಇದೆ. ಈಗ ಪರ್ಯಾಯ ಇಂಧನ ಮಾಡಿಬಿಟ್ರೆ ನಮಗೆ ವಿದ್ಯುತ್ 30-40% ವಿದ್ಯುತ್ತಿನ ಬೇಡಿಕೆ ಕಡಿಮೆ ಮಾಡಿಬಿಟ್ರೆ ಎಲ್ಲರಿಗೂ ಇರುತ್ತೆ. ನೀವು ಉದಾಹರಣೆ ಹೇಳ್ಬೇಕಂದ್ರೆ, ನೀವು ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಯಾವುದೋ ಒಂದು ಮೀಟಿಂಗ್ ಇತ್ತು ಚೀಫ್ ಸೆಕ್ರೆಟರಿ ಹತ್ರ, ರಾತ್ರಿ 12 ಗಂಟೆಗೆ ಇನ್ಸ್ಪೆಕ್ಷನ್ ಸ್ಕ್ವಾಡ್ ಹೋಗಿ ಅದು ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಹತ್ರ ನಾವು ಮಾಡಿದರೆ ಒಂದು ಬಸ್ ಸ್ಟಾಪ್ನಲ್ಲಿ ಎಷ್ಟು ಸೋಲಾರು ಇದು ಟ್ಯೂಬ್ಲೈಟ್ ಇರುತ್ತೆ ನೋಡಿದ್ದೀರಾ ಸರ್ ತಾವು? ಎಷ್ಟಿರುತ್ತೆ ಹೇಳಿ? ನಾನು ಮಾಡಿ ರಾತ್ರಿ 12 ಗಂಟೆ ಇನ್ಸ್ಪೆಕ್ಷನ್ ಮಾಡಿ ಬೆಳಗ್ಗೆ ರಿಪೋರ್ಟ್ ಕೊಟ್ಟೆ ಮೀಟಿಂಗ್ನಾಗ. ಅದು ಗೊತ್ತೇ ಇರ್ದಂಗೆ ಮಾಡ್ಬೇಕಂತ ಮಾಡಿದ್ವಿ. ಎಷ್ಟಿರುತ್ತೆ ಹೇಳಿ? 52 ಟ್ಯೂಬ್ಲೈಟ್ ಇದೆ. ರಾತ್ರಿ 10 ಗಂಟೆ ಆದಮೇಲೆ ಯಾರು ಇರ್ತಾರೆ ಸರ್ ಅಲ್ಲಿ? ಯಾಕೆ ಬೇಕು? ಆಯಿತು, ಅಲ್ಲಿ ಬೋರ್ಡಿಗೆ ನೋಡಿದರೆ ಸುಮಾರು 12 ಕಿಲೋವ್ಯಾಟು 10 ಗಂಟೆ ಉರಿಯುತ್ತೆ. ಎಷ್ಟು ವೇಸ್ಟ್ ಹೇಳಿ? ಇದು ಪಬ್ಲಿಕ್ ವೇಸ್ಟ್ ಅಲ್ವಾ? ಅವ್ರಿಗೆ 5 ರೂಪಾಯಿದಂಗೆ 1 ಯೂನಿಟ್ ಕೊಡ್ತಿರ್ತೀವಿ, ಹಾಕಿ 20 ರೂಪಾಯಿ 1 ಯೂನಿಟ್ ಹಾಕಿ ಅವರಿಗೆ, ಅವಾಗ ಕಡಿಮೆ ಮಾಡ್ತಾರೆ. ಅದ್ರ ಬದಲು ಸೋಲಾರ್ ಬೋರ್ಡಿಂಗ್ಸ್ ಅಂತ ಬರ್ತದೆ, ಹಾಕಿ ನೋಡು. 52 ಟ್ಯೂಬ್ಲೈಟು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಉರಿತೈತೆ ಅಂದರೆ ಎಷ್ಟು ವೇಸ್ಟು? ಅದಕ್ಕೆ ಎಷ್ಟು ಕಲ್ಲಿದ್ದಲು, ನೀರು, ಎಷ್ಟು ವಾತಾವರಣದ ಕಲುಷಿತ ಮಾಡ್ತೀವಿ ಅಲ್ವಾ? ಅದ್ರ ಬದಲು ಸೋಲಾರ್ ಹಾಕ್ಸ್ ಅಂತ ರೆಕಮೆಂಡ್ ಮಾಡ್ತೀವಿ ಅಲ್ವಾ? ಅಲ್ಲ, ಮಾಡಿದರೆ ಬೇಕಾದಷ್ಟಿದೆ ಸರ್. ಸ್ಕೈ ಈಸ್ ದ ಲಿಮಿಟ್ಟು. ಅಲ್ಲಿ ಇರತಕ್ಕಂಥವ್ರು ಮಾಡಿ ಎಲ್ಲರೂ ಮಾಡಿದರೆ ಖಂಡಿತ ಇದು ನಾವು ರಾಮರಾಜ್ಯ ಆಗ್ತು ಅಂತಾರಲ್ಲ, ಅದು ಏನು ದೂರ ಇಲ್ಲ. ಬಟ್ ಎಲ್ಲರೂ ಮನಸ್ಸು ಮಾಡಬೇಕು. ನಮ್ಮ ಆಸೆ ಆಕಾಂಕ್ಷೆ ಬೇರೆ ಇದ್ಬಿಟ್ರೆ ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇರತಕ್ಕಂಥ ಅಧಿಕಾರಿಗಳು ಇದೊಂದು ನಮಗೊಂದು ಅವಕಾಶ ಸಿಕ್ಕಿದೆ, ಸಾರ್ವಜನಿಕ ಕೆಲಸ ಮಾಡೋ ಸೌಭಾಗ್ಯ ಅಂದ್ಕೊಂಡು ಮಾಡಿದರೆ ಖಂಡಿತ ಎಲ್ಲರಿಗೂ ಅನುಕೂಲ ಮಾಡಿ ಅವರು ಚೆನ್ನಾಗಿರ್ತಾರೆ, ಎಲ್ಲರಿಗೂ ಸಂತೋಷ ಪಡಿಸ್ಬೋದು. ನಾವೇನು 1000 ವರ್ಷ ಇರ್ತೀವ ಸರ್ ಇಲ್ಲಿ? ಯಾವ ಮೂಮೆಂಟ್ನ ನಗದು ಬಿದ್ದೋತ್ವೋ ಗೊತ್ತಿಲ್ಲ ಅಲ್ವಾ? ನೀವು ಹೇಳಿ ಅಲ್ವಾ ಸರ್? ಇರ್ತೇನೆ ಮೇಡಮ್ ಅವರೇ, ಮನೆಗೆ ಓದ್ತೀನಿಲ್ಲ ಗೊತ್ತಿಲ್ಲ ನಾನು ಅಲ್ವಾ? ನನಗೆ ಲಕ್ಷಗಟ್ಟಲೆ ಸಂಬಳ ಬರುತ್ತೆ, ನಾನು ತಿನ್ನೋದು 2 ಇಡ್ಲಿ ಅಲ್ವಾ ಸರ್? ಇನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಟ್ಯಾಬ್ಲೆಟ್ ತೊಗೊಂಡೆ 1 ಇಡ್ಲಿಗೆ ಬರ್ತವೇನೋ ಗೊತ್ತಿಲ್ಲ ಅಲ್ಲ. ನನಗೆ ದೇವರದಿಂದ ಆ ಥರ ಏನಿಲ್ಲ ಬಿಡಿ. ನಾನು ಒಂದಿನ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಒಂದು ಇಂಜೆಕ್ಷನ್ ತೊಗೊಂಡಿಲ್ಲ, ನಾನು ಜ್ವರ ಅಂತ ಮಕ್ಕೊಂಡೇ ಇಲ್ಲ, ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಸರ್ ನನ್ನ ಜೀವನದಲ್ಲಿ ಇದುವರೆಗೆ. ಆಮೇಲೆ ಒಂದಿನ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಇಂಜೆಕ್ಷನ್ ತೊಗೊಂಡಿದ್ದು ನೆನಪೇ ಇಲ್ಲ. ಮೊನ್ನೆ ನಮ್ಮ KPC ಅವರೆಲ್ಲ ನಮಗೆ ಇದು ಮಾಡಿಸ್ತಾರೆ, ಚೆಕಪ್ ಮಾಡಿಸ್ತಾರೆ, ಗೊತ್ತಿದೆ. ರಿಲಿಗರ್ಗೆ ಹೋದಾಗ ಇಂಜೆಕ್ಷನ್ ಚುಚ್ಚೋದು, ತಾಯಿ ಚುಚ್ಚಬೇಡಮ್ಮ ಅಂತ ಹೇಳಿದ್ವಿ. ನಾನು ಇದು ನೆನಪೇ ಇಲ್ಲ. ನಮ್ಮಲ್ಲಿ ಒಬ್ಬರು ಬಿರಾದರ್ ಅಂತಿದ್ರು, ಅವ್ರಿಗೆ ಡಬಲ್ ಇಂಜೆಕ್ಷನ್ ಕೊಡಮ್ಮ ಅಂತಿದ್ರು. ನಮ್ಮಲ್ಲಿ ಹೆಲ್ತ್ ಚೆಕಪ್ ಮಾಡಿಸಿದ್ರು ಡಿಪಾರ್ಟ್ಮೆಂಟ್ನಿಂದ. ನಾನು ಅವಾಗ ನನಗೆ ಏನಮ್ಮ ಚುಚ್ಚಬೇಡ ಅಂದ್ರೆ, ಇಲ್ಲ ಸರ್ ಮತ್ತು ಅಫಿಷಿಯಲ್ ಮಾಡಬೇಕಲ್ಲ ಅಂತ. ಇಂಜೆಕ್ಷನ್ ಅಂದರೆ ರಕ್ತ ಏನೋ ತೊಗೋವಾಗ ಅಷ್ಟು ನಾನು ನೆನಪಿರೋದು. ಇದು ಬೇರೆ ಹುಡುಗರಿದ್ದಾಗ ಮೈಲಿಗೆ ಅದೇನು ಹಾಕ್ತಾರೋ ಅಷ್ಟೇ ಹೊರ್ತು ಒಂದಿನ ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಒಂದಿನ ಮಲಗಿಲ್ಲ, ಡಾಕ್ಟ್ರ್ ಹತ್ರ ಅಂತ ಹೋಗಿದ್ದು ನೆನಪೇ ಇಲ್ಲ. ದೇವ್ರು ನಮಗೆ ಚೆನ್ನಾಗಿಟ್ಟಿದ್ದಾರೆ, ಮನೆ ಕಡೆನೂ ಚೆನ್ನಾಗಿದೆ, ಲಕ್ಷಗಟ್ಟಲೆ ಸಂಬಳ ಬರುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಸರ್ ಅಲ್ವಾ? ಸೊ ಹೆಚ್ಚಿನ ಒಂದು ಸಾರ್ವಜನಿಕರಿಗೆ ಮಾಡುವಂಥ ದೇವ್ರಿನ್ನ ಕೊಡಲಿ ಅಂತೇಳಿ ಮತ್ತೆ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ಸರ್. ಸರ್ ಈಗ ಮಾಡಿದ್ದಾರೆ, ಸರ್ಕಾರ ಮಾಡಬೇಕಂತ ಮಾಡಿದ್ದಾರೆ, ಮನಸ್ಸು ಮಾಡಿದ್ದಾರೆ ಸರ್, ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಮೇಡಮರು ಮಾರಮರ ಆರೋಗ್ಯದ ಗುಟ್ಟು ಏನಿದೆ? ದೇವ್ರು ಉಣ್ಣ ತಿನ್ನೋಕೆ ಮನೆ ಕಡೆ ಭಾಳಷ್ಟು ಹಿರಿಯರು ಸಂಪಾದಿಸ್ಯಾರ, ನನಗೆ ಲಕ್ಷಗಟ್ಟಲೆ ಸಂಬಳ ಬರುತ್ತೆ, ಇನ್ನೇನು ಬೇಕು ಮೇಡಮರೇ? ಒಳ್ಳೆ ವಿದ್ಯೆನೂ ಕೊಟ್ಟಿದ್ದಾರೆ, ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ವಿದ್ಯೆನೂ ಬಂತು, ಲಕ್ಷಗಟ್ಟಲೆ ಸಂಬಳ ಬರ್ತೈತೆ ಮನೆ ಕಡೆ. ಈಗ ನಾವು ಹಿರಿಯರ ಸಂಪಾದನೆ ಉಳಿಸ್ಕೊಂಡು ಹೋಗೋದ್ರೆ ಕಷ್ಟ. ಇಷ್ಟೆಲ್ಲ ಇರಬೇಕಾದ್ರೆ ಇನ್ನೇಕೆ ಆರೋಗ್ಯ ಚೆನ್ನಾಗಿರಲ್ಲ ಮೇಡಮ್ರೆ? ಅದು ಡಾಕ್ಟ್ರ್ ಹೇಳಿದ್ದು ನನ್ನಲ್ಲ ಮೇಡಮ್ರೆ. ಏನಿಲ್ಲ ಸರ್, ಇಷ್ಟೇ, ಇದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ ಮೇಡಮ್ರೆ, ಇಷ್ಟೇ. ನಾವು ಮಾಡಿದ ಕೆಲಸ ಪ್ರಾಮಾಣಿಕವಾಗಿದ್ಬಿಟ್ರೆ ಅದೇ ಆರೋಗ್ಯ ಕಾಪಾಡುತ್ತೆ ಮೇಡಮ್ರೆ. ತಾವು ಇನ್ನೂ ಏನಾದ್ರು ಕ್ವಶನ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಯಾವುದೇ ಸಂದರ್ಭದಲ್ಲಿ ನಮ್ಮ ಇಲಾಖೆ ಸಂಪರ್ಕಿಸಿದರೆ ಖಂಡಿತ ಹೆಚ್ಚು ಮಾಹಿತಿ ಕೊಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಅಂತ ಮಾಡಿದ್ದೀವಿ. ಅದೆಲ್ಲ ಆ್ಯಕ್ಚುಲಿ ನಾವು ಫ್ರೀ ಕೊಡಬೇಕಂತ ಮಾಡಿದ್ದೀವಿ ಟ್ರೈನಿಂಗು. ಬಟ್ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅದಕ್ಕೆ ಇಲ್ಲ, ನಿಜವಾಗಿ ಸರ್, ಅದಕ್ಕೆ ಮಿನಿಮಮ್ 3000 ರೂಪಾಯಿ ಒಂದು ವಾರ ಟ್ರೈನಿಂಗ್ ಕೊಡ್ತೀವಿ. ಮಧ್ಯಾಹ್ನ ಊಟ, 2 ಸಲ ಕಾಫಿ ಟೀ ಕೊಟ್ಟು ವಿಸಿಟ್ ಎಲ್ಲ ಮಾಡಿ ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತೀವಿ. ತಾವು ಯಾರೇನಿದ್ರೆ ಖಂಡಿತ ಬಂದರೆ ಎಲ್ಲ ಮಾಹಿತಿ ಕೊಡ್ತೀವಿ. ಅಥವಾ ಬರಲಿಲ್ಲ ಅಂದರೂ ಕೂಡ ನಮ್ಮ ಗುರುಪ್ರಸಾದ್ ಸಾರು, ನಿನ್ನೆ ಪೇಪರ್ನ ಬಂದಿದೆ, ಆಲ್ ಓವರ್ ಇಂಡಿಯಾ ಲೆವೆಲ್, ಇದು ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ. ಇಲ್ಲ ಗುರುಪ್ರಸಾದ್ ಸಾರ್ ಅಥವಾ ನೀವು ಇವ್ರನ್ನ ನವಜ್ಯೋತಿ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆಲ್ಲ ಮಾಹಿತಿ ಕೊಟ್ಟು ನಾವೇ ನಿಂತ್ಕೊಂಡು ಫ್ರೀಯಾಗಿ ಹೆಂಗೆ ಮಾಡ್ಬೇಕಂತ ಖಂಡಿತ ನಾನು ಹೇಳ್ಕೊಡ್ತೀವಿ ಅಂತೇಳಿ ಮತ್ತೆ ಒಂದಿನ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ಮೇಡಮ್ರೆ
ಎಲ್ಲ ಪ್ರೈವೇಟ್ ಎಲ್ಲ ಇದೆ ಮೇಡಮರೇ. ಬೇಕಾದ್ರೆ ನಮ್ಮ ಕರ್ನಾಟಕ ಪವರ್ ಕಾರ್ಪೊರೇಷನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾವೇ ಆನರರಿಯಾಗಿ ತಮಗೆಲ್ಲ ಮಾಹಿತಿ ಕೊಟ್ಟು ಹಿಂಗೆ ಮಾಡಿ ಅಂತಲೇ ಹೇಳ್ಕೊಡ್ತೀವಿ. ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟ್ಲಿದ್ದ CMA ಚೇರ್ಮನ್ ಇದ್ದಾರೆ. ಸೊ ಯಾರೇ ಬಂದರೆ ಗೌರ್ಮೆಂಟ್ ಬಿಲ್ಡಿಂಗ್ ಅವರಿಗೆಲ್ಲ ನಾವು ಫ್ರೀ ಸರ್ವಿಸ್ ಕೊಟ್ಟು ಹೇಳ್ತಾ ಇದ್ದೀವಿ. ಮಾಹಿತಿ ನಾವೇ ಹೋಗಿ ನಮ್ಮ KPCಯಿಂದನೇ ದುಡ್ಡು ಇಟ್ಕೊಂಡೋಗಿ ಅವ್ರು ಮಾಹಿತಿ ಕೊಟ್ಟು ಹಿಂಗೆ ಹಾಕಿ ಅಂತ ಎಲ್ಲರಿಗೂ ಹೇಳ್ತೀವಿ. ಖಂಡಿತ ತಾವು ಬಂದರೆ ತಮ್ಮ ಇನ್ಸ್ಟಿಟ್ಯೂಷನು ತಮ್ಮೆಲ್ಲರಿಗೂ ಮಾಹಿತಿ ಕೊಡ್ತೀವಿ ಸರ್. ನಾನ್ ಸ್ಟಾಪ್ ಸರ್ವಿಸ್ ಡಾಕ್ಟರ್ ನಾಗನಗೌಡ ಸ್ಟಾಪ್ ಮಾಡಬೇಕಾಯ್ತು. ಸ್ಟಾರ್ಟ್ ಆದರೆ ನಿಲ್ಲಲ್ಲ ಅವ್ರದ್ದು. ಇಲ್ಲ, ನನಗೆ ಅಂದರೆ ಅಷ್ಟು ಪ್ರೆಸೆಂಟೇಷನ್ ಮಾಡಿದರೆ ಭಾಳ ಚೆನ್ನಾಗಿರ್ತಂತ ಒಂದು ಮನಸ್ಸು. ಆ್ಯಕ್ಚುಲಿ ಇದು LCD ಎಲ್ಲ ಕೇಳಿದ್ರು, ಬಟ್ ಅರೇಂಜ್ಮೆಂಟ್ ಇರಲಿಲ್ಲ. ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕಾಣ್ತಾ ಇತ್ತು. ಬಟ್ ಎನಿವೆ ಅದು ನನಗೆ ತುಂಬ ಅನುಭವಿ ಡಾಕ್ಟರ್ ನಾಗನಗೌಡ ಅವರು ತಮ್ಮ ಅನುಭವ ಎಲ್ಲ ತಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ದೊಡ್ಡ ಧನ್ಯವಾದಗಳು. ತುಂಬ ಅವಕಾಶ ಈ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ತಾವು ಬಂದಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್. ನಾನು ಮತ್ತೊಮ್ಮೆ ಇನ್ನೊಂದು ನವಜ್ಯೋತಿ ಟ್ರಸ್ಟ್ ಮತ್ತು ಗೋಖಲೆ ಇನ್ಸ್ಟಿಟ್ಯೂಟ್ ಎರಡು ಸಹಯೋಗದಿಂದ ಇದು ಮಾಡಿದ್ದು ಪ್ರೋಗ್ರಾಮು. ಮತ್ತು ಇವ್ರಿಗೆ ಧನ್ಯವಾದಗಳು ಬಂದಿದ್ದಕ್ಕೆ. ಮತ್ತು ಥ್ಯಾಂಕ್ ಯು. ಇಟ್ಸ್ ಆಲ್ಸೋ ಪ್ಲೆಜರ್ ಫಾರ್ ಅಸ್, ಓಕೆ, ಟು ಹ್ಯಾವ್ ಯು ಆಸ್ ಎ ಗೆಸ್ಟ್ ಸ್ಪೀಕರ್. ಮತ್ತು ಕೂತ್ಕೊಳ್ಳಿ ಸರ್. ಆಮೇಲೆ ಗೋಖಲೆ ಇನ್ಸ್ಟಿಟ್ಯೂಟ್ನವರು ಅವರು ದೇ ಆರ್ ಆಲ್ಸೋ ವೆರಿ ತುಂಬ ನಮಗೆ ಒಂದು ಸಹಯೋಗದಿಂದ ಮಾಡ್ತಾಯಿದ್ದೀವಿ. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತು ನವಜ್ಯೋತಿ ಟ್ರಸ್ಟ್ ಇದೆ ನಾನು ಹೇಳಿದಲ್ಲ, ಇದು ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ದಿಸ್ ಎ ಕಮ್ಯುನಿಟಿ ಸಂಸ್ಥೆ. ವಿ ಆರ್ ಬಿಲ್ಡಿಂಗ್ ಎಪ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಎಷ್ಟು ಅನುಭವ ಇದ್ದರೆ ರಿಟೈರ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರ ಅನುಭವ ಎಲ್ಲ ಖಂಡಿತ ಇಲ್ಲಿ ಇನ್ವಾಲ್ವ್ ಆಗ್ಬೋದು. ಎಷ್ಟೊಂದು ಮಾಡ್ಬೋದಲ್ಲ, ಎಷ್ಟು ಮಾಡ್ಬೋದು ಅಂದರೆ ನಿಮ್ಮ ಟೈಮ್ ಏನು ದಿವಸ ಅದೇ ಮಾಡ್ದಾಗ ಕೂತ್ಕೊಳ್ಳಲ್ಲ. ಸೋಷಿಯಲ್ ಸರ್ವಿಸ್ ವಾರಕ್ಕೆ ಅರ್ಧ ಗಂಟೆ ಅಥವಾ ನಿಮ್ಮ ಥಾಟ್ಸ್ ಇಲ್ಲಿ ಕನ್ವೆ ಮಾಡಿ. ವಿಲ್ ಆರ್ಗನೈಸ್ ಪ್ರೋಗ್ರಾಮ್ ಲೈಕ್ ದಿಸ್. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ವಾಂಟ್ ದಿ ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ ಎವ್ರಿಬಡಿ ಆಫ್ irrespective of any age, you are all most welcome to join our association. We have a lot of members from different areas in the idare. Most of the businessmen ನಮ್ಮಲ್ಲಿ ಜಾಸ್ತಿ ಇದ್ದಾರೆ, ಎಕ್ಸೆಪ್ಟ್ ನಾನೊಬ್ಬ ಎಂಪ್ಲಾಯ್ಡು. ಮೋಸ್ಟ್ಲಿ ಎಲ್ಲ ಬಿಸ್ನೆಸ್ಮೆನ್. ಸೊ ಐ ಇನ್ವೈಟ್ ಎವ್ರಿಬಡಿ, ಪ್ಲೀಸ್ ಬಿ ಪಾರ್ಟ್ ಆಫ್ ನವಜ್ಯೋತಿ. ಇಟ್ಸ್ ಎ ಪ್ಲ್ಯಾಟ್ಫಾರ್ಮ್ ಟು ದಿ ಕಮ್ಯುನಿಟಿ ಬೈ ದಿ ಕಮ್ಯುನಿಟಿ ಅಂತ ಹೇಳ್ತೀನಿ. ಸೊ ಮತ್ತೆ ತಮ್ಗೆಲ್ರಿಗೂ ಥ್ಯಾಂಕ್ಸ್. ತುಂಬ ಕುತೂಹಲದಿಂದ ಕೇಳ್ಕೊಂಡ್ರೆ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಒನ್ ಸೆಕೆಂಡ್ ಬಿಫೋರ್ ದಟ್ ಒಂದು ಸ್ಮಾಲ್ ನಮ್ಮ ಥ್ಯಾಂಕ್ ಯು ವೆರಿ ಮಚ್.